ಯೋ ಗಾಯ್ಸ್, ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇರ್ತಿದೆ, ಈಟ್ ದಿ ರಿಚ್ ಅಂತ. ಅದೇ ತರ ತುಂಬಾನೇ ಹಣವನ್ನ ಸಂಪಾದನೆ ಮಾಡೋರನ್ನ ನೋಡಿ ಎಲ್ಲೋ ನೀನೇನು ಸಾಯ್ಬೇಕಾದ್ರೆ ಹಣವನ್ನು ಸೇರಿಸಿ ತಗೊಂಡು ಹೋಗ್ತೀಯಾ ಏನು, ಹಣವನ್ನ ತಿನ್ನೋದಕ್ಕೆ ಆಗುತ್ತಾ ಅಂತ ಕೇಳ್ತಾರೆ. ಸೊ ಆ ಗಾದೆಗೂ ಇವತ್ತು ನಾವು ನೋಡಲಿರುವ ಮೂವಿಗೂ ಏನು ಸಂಬಂಧ ಅಂತ ನೀವು ಕೇಳ್ತಿದ್ದೀರಾ. ಡಿಲಿಷಿಯಸ್ ಅಂತ 2025ರಲ್ಲಿ ರಿಲೀಸ್ ಆಗಿದೆ ಈ ಮೂವಿಯನ್ನ ನೋಡಿ ಆ ಗಾದೆ ಏನಕ್ಕಾಗಿ ಈ ಮೂವಿ ಜೊತೆ ಕನೆಕ್ಟ್ ಆಗ್ತಿದೆ ಅನ್ನೋದನ್ನ ಫುಲ್ ವಿಡಿಯೋವನ್ನ ನೋಡಿ ತಿಳ್ಕೊಳ್ಳೋಣ. ಸೊ ನೋಡಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಯದೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ತನ್ನ ಸ್ವಂತ ನಾಡನ್ನ ಬಿಟ್ಬಿಟ್ಟು ಬೇರೆ ಯಾವುದೋ ವಿದೇಶಕ್ಕೆ ಹಾಲಿಡೇಸ್ ಅನ್ನ ಎಂಜಾಯ್ ಮಾಡೋದಕ್ಕಾಗಿ ನಮ್ಮ ಫ್ಯಾಮಿಲಿ ಸಮ್ಮರ್ ಹಾಲಿಡೇಸ್ ಅನ್ನ ಎಂಜಾಯ್ ಮಾಡೋದಕ್ಕಾಗಿ ಬೇರೆ ಒಂದು ಕಂಟ್ರಿಗೆ ಹೋಗಿರ್ತಾರೆ. ಆದ್ರೆ ಆ ಕಂಟ್ರಿಯಲ್ಲಿ ಏನು ದೊಡ್ಡದಾಗಿ ಗಲಾಟೆ ನಡೀತಿರುತ್ತೆ ಕಾಮನ್ ಜನರಿಗೂ ಮತ್ತೆ ಪೊಲೀಸರ ಮಧ್ಯ. ಸೊ ಆ ಗಲಾಟೆಯಲ್ಲಿ ನಮ್ಮ ಫ್ಯಾಮಿಲಿ ಸಿಗಾಕೋಬಿಡುತ್ತೆ. ಹೀರೋ ಹೀರೋಯಿನ್ ಇಬ್ಬರು ಗಂಡ ಹೆಂಡತಿ, ಅವರಿಬ್ಬರಿಗೆ ಮಕ್ಕಳು, ಒಬ್ಬ ಅಣ್ಣ ಒಬ್ಬಳು ತಂಗಿ. ಈ ರೀತಿ ಒಂದು ಸೌಂದರ್ಯವಾದ ಫ್ಯಾಮಿಲಿ. ಈ ಗಲಾಟೆಯಲ್ಲಿ ನಮಗೆ ಏನಾದ್ರೂ ಪ್ರಾಬ್ಲಮ್ ಆಗ್ಬಿಡುತ್ತೋ ಅಂತ ಟೆನ್ಷನ್ ಆಗಿ ಮಕ್ಕಳು ಮತ್ತೆ ಅಮ್ಮ ಮಾತಾಡ್ಕೊತಿರ್ತಾರೆ. ಆವಾಗ ತಂದೆ, ಇದು ಬುಲೆಟ್ ಪ್ರೂಫ್ ಕನ್ನಡಿ, ಈ ಕಾರಲ್ಲಿ ಇರ್ತಿರೋದಲ್ಲ, ಆದ್ರಿಂದ ನಮಗೆ ಏನೂ ಆಗೋದೇ ಇಲ್ಲ, ಹೆದರ್ಕೋಬೇಡಿ ಅಂತ ಹೇಳ್ತಿರ್ತಾರೆ. ಅನ್ನ ಹುಡುಗನಿಗೆ ಏನೇ ನೋಡಿದ್ರು ಸರಿ ಎಲ್ಲವನ್ನು ವಿಡಿಯೋ ಮಾಡ್ಕೋಬೇಕು ಅಂತ ಆಸೆ, ಆದ್ರಿಂದ ಎಲ್ಲವನ್ನು ವಿಡಿಯೋ ಮಾಡ್ತಿರ್ತಾನೆ. ಈ ಜಾಗದಲ್ಲಿ ಈ ಗಲಾಟೆಯಲ್ಲಿ ಇವ್ರುಗಳಿಗೆ ಏನಾದ್ರೂ ಆಗ್ಬಿಡುತ್ತೋ ಅಂತ ನಾವು ಅನ್ಕೊಂಡ್ರೆ ಸದ್ಯ ಏನೂ ಆಗೋದಿಲ್ಲ. ಸೇಫ್ ಆಗಿ ಇವರ ಊರಿಗೂ ಬಂದ್ಬಿಡ್ತಾರೆ, ಬಂಗ್ಲಾಗೂ ಬಂದ್ಬಿಡ್ತಾರೆ. ವರ್ಷದಲ್ಲಿ 4 ದಿನ ವೆಕೇಶನ್ಗೆ ಅಂತ ಇವ್ರುಗಳು ಬಂದು ಸ್ಟೇ ಆಗೋದಕ್ಕೆ ಅಂತಾನೆ ಎಷ್ಟು ದೊಡ್ಡ ಬಂಗ್ಲಾವನ್ನ ಕಟ್ಟಿಟ್ಟಿದ್ದಾರೆ ನೋಡಿ. ಹಾಗಾದ್ರೆ ಇವ್ರುಗಳು ಎಷ್ಟು ದೊಡ್ಡ ಸಾವುಕಾರರಾಗಿರ್ಬೇಕಲ್ವಾ. ದೊಡ್ಡ ಆಟೋಮೇಟೆಡ್ ಗೇಟ್, ಅದನ್ನ ಓಪನ್ ಮಾಡ್ಕೊಂಡು ಒಳಗಡೆ ಹೋದ್ರೆ ದೊಡ್ಡ ಸ್ವಿಮ್ಮಿಂಗ್ ಪೂಲ್, ಈ ಎಂಡಿಂದ ಆ ಎಂಡಿ ಒಂದು 50-60 ಅಡಿ ಉದ್ದ ಇರಬೇಕು ಅನ್ಸುತ್ತೆ. ಬಂದಿದ ತಕ್ಷಣವೇ ಮಕ್ಕಳು ಮತ್ತೆ ಅಪ್ಪ ಎಲ್ಲರೂ ಪೂಲಿಗೆ ಬಿದ್ದು ಆಟ ಆಡೋದಕ್ಕೆ ಶುರು ಮಾಡ್ಕೊಂಡ್ರು. ಅಮ್ಮನಿಗೆ ನೀರಂದ್ರೆ ತುಂಬಾನೇ ಭಯ, ಆದ್ರಿಂದ ನೀರಲ್ಲಿ ಇಳಿಯೋದಿಲ್ಲ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಅದೇ ಊರಲ್ಲಿ ಬೇರೆ ಒಂದು ದೊಡ್ಡ ಸಾಹುಕಾರನ ಮನೆಯನ್ನ ನಮಗೆ ತೋರಿಸ್ತಾರೆ. ಆ ಸಾಹುಕಾರ ಮನೆಯಲ್ಲಿ ಒಂದು 5 ಜನ ಹುಡುಗರು, 2 ಹುಡುಗಿಯರು, 3 ಹುಡುಗರು, ಅವ್ರುಗಳು ಕೆಲಸಕ್ಕೆ ಹೊರಡ್ತಿದ್ದಾರೆ ಅನ್ಸುತ್ತೆ. ಆದ್ರಿಂದಾನೇ ಅವರ ಎಲ್ಲರ ಯೂನಿಫಾರ್ಮ್ ಅನ್ನು ನೋಡಿ ಯಾವುದೋ ಹೋಟೆಲ್ ಅಲ್ಲಿ ಸರ್ವರ್ ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ. ಆದ್ರೆ ಅವ್ರುಗಳಿಗೆ ಈ ಸಾಹುಕಾರ ಮನೆಯಲ್ಲಿ ಏನು ಕೆಲಸ ಅಂತ ಒಂದು ಕ್ವಶನ್ ಬರುತ್ತೆ. ಅದ್ರಲ್ಲೂ ಒಬ್ಬ ಹುಡುಗ ಸಾಹುಕಾರರು ಕುಡಿಯೋದಕ್ಕಾಗಿ ಅಂತ ಮಡಗಿರುವ ವೈನ್ ಬಾಟಲ್ ಅನ್ನ ತಗೊಂಡು, ತುಂಬಾನೇ ಕಾಸ್ಟ್ಲಿ ವೈನ್, ಅದ್ರಲ್ಲಿ ಅರ್ಧ ಕುಡಿದ್ಬಿಟ್ಟು ಅರ್ಧಕ್ಕೆ ಹುಚ್ಚೆಯನ್ನು ಮಾಡಿರ್ತಾನೆ. ನಂತರ ಹೊರಗಡೆ ಹೋಗ್ಬೇಕಾದ್ರೆ ಪಕ್ಕದ ಮನೆಯನ್ನ ನೋಡ್ತಾನೆ. ಅಲ್ಲಿ ಒಂದು ಸಾಹುಕಾರ ಫ್ಯಾಮಿಲಿ ಇರ್ತಿದೆ ಅನ್ಸುತ್ತೆ. ಸೊ ಅದನ್ನು ನೋಡಿದ ಹುಡುಗ, ಅಲ್ಲಿ ಒಬ್ಳು ಟಿಯೋಟ್ರಾ ಅಂತ ಒಬ್ಳು ಹುಡುಗಿ ಇರ್ತಾಳೆ. ಅವಳನ್ನ ಕರೆದು ಆ ಸಾಹುಕಾರನ ನೋಡಿ ಏನನ್ ಕೂತಿದ್ಯಾ ನೀನು ಅಂತ ಕೇಳ್ತಾನೆ. ತಕ್ಷಣವೇ ಮಿಕ್ಕಿರೋರು ಎಲ್ಲರೂ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಅಲ್ಲಿಗೆ ಓಡಿ ಬರ್ತಾರೆ ಆ ಸಾಹುಕಾರ ಫ್ಯಾಮಿಲಿಯನ್ನು ನೋಡೋದಕ್ಕೆ. ಟಿಯೋಟ್ರಾ ಆ ಸಾಹುಕಾರಗಳನ್ನ ನೋಡ್ಬಿಟ್ಟು, ನಾಟ್ ರಿಚ್ ಎನಫ್, ನೋಡೋದಕ್ಕೆ ಸಾಹುಕಾರ ರೀತಿ ಇರ್ತಿದ್ದಾರೆ, ಆದ್ರೆ ಇದು ಸಾಕಾಗೋದಿಲ್ಲ, ಇದಕ್ಕಿಂತ ದೊಡ್ಡ ಸಾಹುಕಾರರಾಗಿರ್ಬೇಕು ಅಂತ ಹೇಳ್ಬಿಡ್ತಾಳೆ ಟಿಯೋಟ್ರಾ. ಕಟ್ ಮಾಡಿದ್ರೆ ಇವಾಗ ಇವ್ರುಗಳು 5 ಜನರು ಕೆಲಸ ಮಾಡ್ತಿರುವ ಹೋಟೆಲ್ಗೆ ಬರ್ತಾರೆ. ಅಲ್ಲಿ ಸೆಂಟ್ರಲ್ ಇರುವ ಟೇಬಲ್ ಅನ್ನ ಬುಕ್ ಮಾಡಿ ನಮ್ಮ ಫ್ಯಾಮಿಲಿ ಅವರು ಕಂಫರ್ಟಬಲ್ ಆಗಿ ಕೂತು ಊಟ ಮಾಡೋದಕ್ಕಾಗಿ ಕಾಯ್ತಿರ್ತಾರೆ. ಆವಾಗ ತಂಗಿ ಹುಡುಗಿ ಅಲ್ಲಿರುವ ಕಾರ್ಡ್ಸ್ ಅನ್ನ ತಗೊಂಡು, ನಾನು ಒಂದು ಟ್ರಿಕ್ ಅನ್ನ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಎಲ್ಲರಿಗೂ ಕಾರ್ಡ್ ಅನ್ನು ತೋರಿಸ್ತಾಳೆ. ಅದ್ರಲ್ಲಿ ಒಂದು ಕಾರ್ಡ್ ಅನ್ನ ತಗೋಬೇಕು, ಅದನ್ನ ಅವಳಿಗೆ ತೋರಿಸಬಾರ್ದು. ಅದೇ ತರ ಅಮ್ಮ ಒಂದು ಕಾರ್ಡ್ ಅನ್ನ ತಗೋಬೇಕಾದ್ರೆ ಅದನ್ನ ಹುಡುಗಿ ಕರೆಕ್ಟ್ ಆಗಿ ಕೊಂಡಿಡ್ದು ಹೇಳ್ತಾಳೆ. ಹೇ, ಸೂಪರ್ ಆಗಿ ಕೊಂಡಿಡ್ಬಿಟ್ಟೆ ಅಮ್ಮ, ಹೇಗೆ ಅಂತ ಕೇಳಿದ್ರೆ ಆ ಟ್ರಿಕ್ ಅನ್ನ ನಾನು ಹೇಳ್ಕೊಡೋದಿಲ್ಲ ಅಂತ ಹೇಳ್ತಾಳೆ ಹುಡುಗಿ. ಕಂಟಿನ್ಯೂಸ್ ಆಗಿ ಅಮ್ಮನಿಗೆ ಕಾಲ್ ಬರ್ತಾನೆ ಇರುತ್ತೆ, ಆಫೀಸ್ ಕಾಲ್ ಏನೇ. ಆದ್ರೆ 1 ತಿಂಗಳಿಗೆ ಆಫೀಸ್ ಕಾಲ್ ಅನ್ನ ಅಟೆಂಡ್ ಮಾಡಬಾರ್ದು ಅಂತ ಗಂಡ ಹೆಂಡತಿ ಇಬ್ಬರು ಮಾತಾಡ್ಕೊಂಡಿರ್ತಾರೆ. ಆದ್ರೆ ಇವಾಗ ಆಫೀಸ್ ಕಾಲ್ ಬಂದಿದೆ, ಮಾತಾಡ್ಲೇಬೇಕು ಅಂತ ಅಮ್ಮ ಅವರು ಬಾತ್ರೂಮ್ ಕಡೆಗೆ ಬಂದು ಕಾಲ್ ಅನ್ನ ಅಟೆಂಡ್ ಮಾಡಿ ಮಾತಾಡ್ತಾನೆ ಇರ್ತಾರೆ. ಗಾಬರಿಯಾಗಿ ಟೆನ್ಷನ್ ಆಗಿ ಮಾತಾಡ್ತಿರ್ತಾರೆ ಆಫೀಸ್ ವಿಷಯಗಳನ್ನ. ಆವಾಗ ಬಾತ್ರೂಮ್ ಅಲ್ಲಿ ಕೈಯನ್ನು ಒರೆಸಿಡುವ ಬಟ್ಟೆಯನ್ನ ಎತ್ತಿಡೋದಕ್ಕಾಗಿ ಟಿಯೋಟ್ರಾ ಅಲ್ಲಿಗೆ ಬರ್ತಾಳೆ. ಅವಳ ಹತ್ರ ಪರ್ಮಿಷನ್ ಅನ್ನ ಕೂಡ ಕೇಳ್ದೆ ಈ ಅಮ್ಮ ಟಿಯೋಟ್ರಾ ತಂದಿರುವ ಟ್ರೇ ಇಂದ ಬಟ್ಟೆಯನ್ನ ತಗೊಂಡು ಚೆನ್ನಾಗಿ ಕೈಯನ್ನು ಒರೆಸ್ಬಿಟ್ಟು ಮತ್ತೆ ಟಿಯೋಟ್ರಾ ಕೈಯಲ್ಲಿ ಇರ್ತಾ ಇರುವ ಆ ಟ್ರೇಗೆನೆ ಬಿಸಾಕ್ಬಿಟ್ಟು ಹೋಗ್ತಾಳೆ. ಆ ಹುಡುಗಿಯನ್ನು ಒಂದು ಮನುಷ್ಯಗೆ ಕೂಡ ಟ್ರೀಟ್ ಮಾಡ್ತಿಲ್ಲ, ಫೋನ್ ಅಲ್ಲಿ ಬಿಸಿ ಆಗಿದ್ರಿಂದ ಕೈಯನ್ನು ಒರೆಸ್ಬಿಟ್ಟು ಆ ಟ್ರೇಗೆ ಬಿಸಾಕ್ಬಿಟ್ಟು ಹೋಗ್ತಿದ್ದಾಳೆ. ಇವಾಗ ಫ್ಯಾಮಿಲಿ ಊಟವನ್ನು ಮುಗಿಸಾಯ್ತು, ಬಿಲ್ ಅನ್ನು ಪೇ ಮಾಡಾಯ್ತು. ಫೈನಲ್ ಆಗಿ ಆ ಸರ್ವಿಂಗ್ ಲೇಡಿ, ಒಂದ್ ಪೆಗ್ ಎಣ್ಣೆ ಹಾಕೋದಾಗಿದ್ರೆ ನೀವು ಆರಾಮಾಗಿ ಹಾಕೋಬಹುದು, ನಮ್ಮ ರೆಸ್ಟೋರೆಂಟ್ ಕಡೆಯಿಂದ ಎಣ್ಣೆಯನ್ನ ನಾವು ಫ್ರೀ ಆಗಿ ಕೊಡ್ತಿದೀವಿ ಅಂತ ಹೇಳ್ಬೇಕಾದ್ರೆ ಗಂಡ ಮತ್ತೆ ಹೆಂಡತಿ ಸರಿ ಓಕೆ ಅಂತ ತಗೊಂಡು ಚೆನ್ನಾಗಿ ಎಣ್ಣೆ ಹಾಕ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಟಿಯೋಟ್ರಾ ಕನ್ನಡಿ ಮುಂದೆ ನಿಂತು ಗುರಾಯಿಸಿ ನೋಡ್ತಿರ್ತಾಳೆ. ಆಮೇಲೆ ಬೇಗನೆ ಅವಳು ಡ್ಯೂಟಿಯನ್ನು ಮುಗಿಸ್ಬಿಟ್ಟು ಸ್ಪೀಡ್ ಆಗಿ ಓಡಿ ಬಂದು ಎಲ್ಲರಿಗಿಂತ ಮುಂಚಿತವಾಗಿ ಒಂದು ಬೈಕ್ ಅಲ್ಲಿ ಹೊರಡ್ತಾಳೆ. ಏನಕ್ಕಾಗಿ ಇಷ್ಟು ಬೇಗ ಹೊರಡ್ತಿದ್ದಾಳೆ ಅಂತ ಗೊತ್ತಿಲ್ಲ. ಆಮೇಲೆ ನೋಡಿದ್ರೆ ನಮ್ಮ ಸಾಹುಕಾರ ಫ್ಯಾಮಿಲಿ ಅವರುಗಳು ಅವರ ಕಾರಲ್ಲಿ ಹತ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಹೋಟೆಲ್ ಇಂದ ಅವರ ಮನೆ ಕಡೆಗೆ ಹೋಗ್ತಿರ್ತಾರೆ. ಅವಾಗ ರೋಡ್ ಸೈಡ್ ಅಲ್ಲಿ ಹುಡುಗರು ನಿಂತಿರ್ತಾರೆ. ಟಿಯೋಟ್ರಾ ಅವಳ ಕೈಯನ್ನ ತೋರಿಸಿ ಕುಯ್ದು ಬಿಡು ಅಂತ ಹೇಳ್ತಾಳೆ. ತಕ್ಷಣ ಹುಡುಗನ ಅವಳ ಕೈಗೆ ಒಂದು ಕುರ್ಪನ್ನ ಹಾಕ್ಬಿಡ್ತಾನೆ. ನೋವಾಗ್ತಿದ್ಯಾ ಅಂತ ಕೇಳ್ತಾನೆ. ಪರವಾಗಿಲ್ಲ, ಇದನ್ನ ನಾವು ಮಾಡ್ಲೇಬೇಕು ಅಂತ ಹೇಳ್ತಾಳೆ. ಈ ಕಡೆ ನೋಡಿದ್ರೆ ಆ ಸಾಹುಕಾರ ಫ್ಯಾಮಿಲಿಯಲ್ಲಿ ಅಪ್ಪ ತುಂಬಾನೇ ಸ್ಪೀಡ್ ಆಗಿ ಕಾರನ್ನ ಡ್ರೈವ್ ಮಾಡಿ ಹೋಗ್ತಿರ್ತಾರೆ. ಅಮ್ಮ ಜಾಲಿಯಾಗಿ ಮಾತಾಡಿ ಬರ್ತಿರ್ತಾರೆ. ಹೊರಗಡೆ ಗಾಳಿಯನ್ನ ಫೀಲ್ ಮಾಡ್ಕೊಂಡೆ ಅಪ್ಪ ಡ್ರೈವ್ ಮಾಡಿ ಬರ್ತಿರ್ತಾರೆ. 1 ಸೆಕೆಂಡ್ ತಿರುಗಿ ಹೆಂಡತಿಯನ್ನು ನೋಡುವ ಆ ಗ್ಯಾಪ್ ಅಲ್ಲಿ ಆ ಸಮಯದಲ್ಲಿ ಮುಂದೆ ಗಮನಿಸಲಿಲ್ಲ, ಬ್ಯಾಲೆನ್ಸ್ ಅನ್ನ ಮಿಸ್ ಮಾಡ್ಕೊಬಿಟ್ರು. ಏನು ಡ್ಯಾಶ್ ಮಾಡ್ದಂಗೆ ಅವರಿಗೆ ಫೀಲ್. ಏನು ಅಂತ ಕಾರಣ ಬಿಟ್ಟು ಇಳಿದು ನೋಡಿದ್ರೆ ಒಂದು ಹುಡುಗಿಗೆ ಡ್ಯಾಶ್ ಮಾಡ್ಬಿಟ್ಟಿರ್ತಾರೆ. ರೋಡ್ಗೆ ಆ ಕಡೆ ಒಬ್ಳು ಹುಡುಗಿ ಬಿದ್ದಿರ್ತಾಳೆ. ಅಯ್ಯೋ ಅಂತ ಇಬ್ಬರಿಗೆ ಗಾಬರಿ ಆಗ್ತಾರೆ ಅಪ್ಪ ಮತ್ತೆ ಅಮ್ಮ. ಹಾಗೆ ಬಿಟ್ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ ಅಲ್ವಾ. ಆದ್ರಿಂದ ಅಪ್ಪ ತಕ್ಷಣವೇ ಕಾರಣ ಬಿಟ್ಟು ಇಳಿದು ಓಡಿ ಬಂದು ಏನು ಎಂತ ಅಂತ ಚೆಕ್ ಮಾಡ್ತಾರೆ. ನೋಡಿದ್ರೆ ಅದು ನಮ್ಮ ಟಿಯೋಟ್ರಾನೇ. ಹಿಂದೆನೆ ಅಮ್ಮ ಅವರು ಕೂಡ ಬಂದ್ಬಿಡ್ತಾರೆ. ನಮಗೆ ಅವಳು ಟಿಯೋಟ್ರಾ ಅಂತಾನೋ ಆ ಹೋಟೆಲ್ ಅಲ್ಲಿ ಸರ್ವ್ ಮಾಡಿದ ಹುಡುಗಿ ಅಂತ ಗೊತ್ತು. ಯಾಕೆಂದ್ರೆ ನಾನು ನೀವು ಏನೋ ಇವ್ರುಗಳು ಹೇಳೋ ರೀತಿ ಇವ್ರುಗಳ ತರ ತುಂಬಾ ದೊಡ್ಡ ಸಾಹುಕಾರ ಎಲ್ಲ ಏನೂ ಇಲ್ಲ. ನಮ್ಮನ್ನ ಸುತ್ತಮುತ್ತ
ಸುತ್ತಮುತ್ತ ಇರೋದು ಎಲ್ಲವನ್ನು ನಾವು ನೋಟ್ ಮಾಡೋರೆ, ವಾಚ್ ಮಾಡೋರೆ. ಯಾರಾದ್ರೂ ನಮಗೆ ಏನಾದ್ರೂ ಹೆಲ್ಪ್ ಅನ್ನ ಮಾಡಿದ್ರೆ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಅಟ್ಲೀಸ್ಟ್ ಅವರ ಮುಖವನ್ನು ನೋಡಿ ಸ್ಮೈಲ್ ಮಾಡ್ತೀವಿ. ಆದ್ರೆ ಈ ಸಾವುಕಾರ ಅಮ್ಮ ಹೋಟೆಲ್ ಅಲ್ಲಿ ಸರ್ವ್ ಮಾಡಿದ್ಯಾರೋ ಅವರ ಹತ್ರ ನಾವು ಹೇಗೆ ಬಿಹೇವ್ ಮಾಡಿದ್ವಿ ಅಂತ ಇದು ಯಾವುದುವೆ ಅವರ ತಲೆಗೆ ಹತ್ತಿರಲ್ಲ. ಯಾಕೆಂದ್ರೆ ಅವರ ಸ್ಟೇಟಸ್ ಗೆ ತುಂಬಾನೇ ಹಣವನ್ನ ಇಟ್ಟಿರೋರು ತುಂಬಾನೇ ದೊಡ್ಡ ಸಾವುಕಾರಗಳು ಮಾತ್ರವೇ ಅವರಿಗೆ ನೆನಪಿರುತ್ತೆ, ಅವ್ರಿಗೆ ಮಾತ್ರನೇ ಮರ್ಯಾದೆನ ಕೊಡ್ತಿರ್ತಾರೆ. ಸರ್ವಿಸ್ ಮಾಡುವಂತಹ ನಮ್ಮಂತ ಜನರನ್ನ ಕೇರ್ ಮಾಡೋದಿಲ್ಲ, ಹೆಸರನ್ನ ತಿಳ್ಕೊಳ್ಳೋದಿಲ್ಲ, ಮುಖವನ್ನ ಕೂಡ ನೋಡೋದಿಲ್ಲ, ಇಂತಹದೊಬ್ಬರು ಇರ್ತಾರೆ ಅಂತ ಕೇರ್ ಕೂಡ ಮಾಡೋದಿಲ್ಲ. ಸೊ ಇವಾಗ ಹುಡುಗಿಯನ್ನ ನೋಡಿದ್ರು ಕೂಡ ಹೋಟೆಲ್ ಅಲ್ಲಿ ಈ ಹುಡುಗಿಯನ್ನ ನಾವು ನೋಡ್ತೀವಲ್ಲ ಅಂತ ಅವ್ರಿಗೆ ನೆನಪಾಗ್ತಿಲ್ಲ. ಏನಮ್ಮ ಆಯ್ತು ಅಂತ ಗಾಬರಿ ಆಗ್ತಿರ್ತಾರೆ. ಕೈಯಲ್ಲಿ ಏನು ಗೀಜಿರೋ ರೀತಿ ಏಟಾಗಿರುತ್ತೆ. ಕಾರಿನ ಸೈಡ್ ಮಿರರ್ ಏನಾದ್ರೂ ಗೀಜ್ ಬಿಟ್ಟಿರ್ಬೇಕು ಅಂತ ಹೆದರ್ಕೋತಾರೆ. ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗೋಣ ಅಂತ ಹಸ್ಬೆಂಡ್ ಕೇಳ್ತಾರೆ. ಆದ್ರೆ ಅದಕ್ಕೆ ಅಮ್ಮ ಇಲ್ಲ ಬೇಡ, ಹಾಸ್ಪಿಟಲ್ ಗೆಲ್ಲ ಕರ್ಕೊಂಡು ಹೋದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ಜಸ್ಟ್ ಬ್ಯಾಂಡೇಜ್ ಅನ್ನ ಹಾಕೋಣ ಅಂತ ಹೇಳಿ ಆ ಜಾಗದಲ್ಲಿ ಆ ಹುಡುಗಿಗೆ ಬ್ಯಾಂಡೇಜ್ ಅನ್ನ ಹಾಕೊಟ್ಬಿಟ್ಟು ನೀನು ಓಕೆ ತಾನೆ, ನಿನಗೆ ಏನು ಪ್ರಾಬ್ಲಮ್ ಇಲ್ಲ ತಾನೆ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಆ ಹುಡುಗಿಯನ್ನ ಅಲ್ಲೇನೆ ಬಿಟ್ಟು. ಆದ್ರೆ ನಮ್ಮ ಹೀರೋಗೆ ಇದ್ರಲ್ಲಿ ಒಂದು ಚೂರು ಮನ್ಸೇ ಇಲ್ಲ. ಹಾಸ್ಪಿಟಲ್ ಬೇಡ, ಸರಿ ಬೇರೆ ಎಲ್ಲಿಗೆ ಅವಳನ್ನ ಕರ್ಕೊಂಡು ಹೋಗೋದು ಅಂತ ಯೋಚಿಸ್ಬಿಟ್ಟು ಸರಿ ಆಯ್ತು ನಮ್ಮ ಮನೆಗೆ ಬರ್ತೀಯಾ, ರೆಸ್ಟ್ ಮಾಡುವಂತೆ, ಗಾಯ ಏನು ದೊಡ್ಡದಾಗಿಲ್ಲ ಅಂತ ಕನ್ಫರ್ಮ್ ಆದ ಮೇಲೆ ನೀನು ರೆಸ್ಟ್ ಅನ್ನ ಮಾಡ್ಬಿಟ್ಟು ಹೊರಡುವಂತೆ ಅಂತ ಅವ್ರು ಮಾತಾಡ್ಬೇಕಾದ್ರೆ ಟ್ರಿಯೇಟ್ರನು ಗೊತ್ತಿಲ್ಲದೆ ಇರೋರ ಮನೆಗೆ ನಾನು ಹೇಗೆ ಬರ್ಲಿ, ನನ್ನನ್ನು ಹಾಸ್ಪಿಟಲ್ಗೆನೆ ಕರ್ಕೊಂಡು ಹೋಗಿ. ಇಲ್ಲಮ್ಮ ಹಾಸ್ಪಿಟಲ್ ಗಿಂತ ನಮ್ಮ ಮನೆ ತುಂಬಾನೇ ಕಂಫರ್ಟಬಲ್ ಆಗಿ ಚೆನ್ನಾಗಿರುತ್ತೆ, ಬಾರಮ್ಮ ಅಂತ ಹೇಳಿ ಕರಿಬೇಕಾದ್ರೆ ಸರಿ ಓಕೆ ಅಂತ ಒಪ್ಕೋತಾಳೆ. ಅದೇ ತರ ಮನೆಗೂ ಕರ್ಕೊಂಡ್ ಬಂದಾಯ್ತು. ಕೈಯನ್ನೆಲ್ಲ ಚೆನ್ನಾಗಿ ತೊಳ್ಕೊಬಿಟ್ಟು ನಂತರ ಆ ಹುಡುಗಿಗೆ ಏಟಾಗಿರೋ ಜಾಗಕ್ಕೆ ಚೆನ್ನಾಗಿ ಪ್ರಾಪರ್ ಆಗಿ ಕ್ಲೀನ್ ಮಾಡಿ ಕೊಟ್ಬಿಟ್ಟು ಫಸ್ಟ್ ಏಡ್ ಅನ್ನ ಮಾಡ್ತಾರೆ. ಆಮೇಲೆ ಗೆಸ್ಟ್ ರೂಮ್ ಅಲ್ಲಿ ಆ ಹುಡುಗಿಯನ್ನ ಸ್ಟೇ ಮಾಡಿಸ್ಬಿಟ್ಟು ಹೊರಡ್ತಾರೆ. ಆ ರೀತಿ ಹೋಗ್ಬೇಕಾದ್ರೆ ಪರ್ಸ್ ಇಂದ ಒಂದು $300 ಹಣವನ್ನ ತೆಗೆದು ಅಲ್ಲೇನೆ ಪಕ್ಕದಲ್ಲಿರುವ ಟೇಬಲ್ ಮೇಲೆ ಇಟ್ಬಿಟ್ಟು ಹೋಗ್ತಾರೆ. ಇನ್ನೊಂದು ಕಡೆ ನೋಡಿದ್ರೆ ಅಪ್ಪ ಆ ಹುಡುಗಿಯನ್ನ ಕಾರಲ್ಲಿ ಕೂರಿಸಿ ಕರ್ಕೊಂಡ್ ಬಂದಿರ್ತಾರೆ ಅಲ್ಲ, ಸೀಟಿಗೆ ರಕ್ತ ಮೆತ್ಬಿಟ್ಟಿದೆಯೋ ಏನೋ, ಸೊ ಅದನ್ನು ಕೂತು ತೊಳಿ ಅಂತ ತೊಳಿತಿರ್ತಾರೆ. ಆಮೇಲೆ ರೂಮಿಗೆ ಬಂದ ಮೇಲೆ ಲೇ ಈ ರೀತಿ ಆಕ್ಸಿಡೆಂಟ್ ಆಗೋಯ್ತು ಅಂತ ನಿಮ್ಮ ಅಪ್ಪನಿಗೆ ಏನು ಹೇಳ್ತಿರ್ಬೇಡ, ಸುಮ್ನೆ ನಿಮ್ಮ ಅಪ್ಪ ನನಗೆ ಬೈತಿರ್ತಾರೆ. ಆಮೇಲೆ ಅಷ್ಟೇ ಅವರು ಸರಿ ಆಯ್ತು ನಾನು ಹೇಳೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಎಲ್ಲರೂ ಮಲ್ಗದ ಮೇಲೆ ಆ ಹುಡುಗಿಯನ್ನ ನೋಡಿ ಟಿಯೋಟ್ರನ ಬೆಳಬೆಳಗ್ಗೆನೆ ಎದ್ದು ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಎಷ್ಟು ಚೆನ್ನಾಗಿ ಈಜು ಹೊಡಿತಿದ್ದಾಳೆ ನೋಡಿ. ಕೈಯಲ್ಲಿ ಏಟಾಗಿದೆಯಲ್ಲ, ಬ್ಯಾಂಡೇಜ್ ಅನ್ನ ಹಾಕೊಟ್ಟಿದ್ದಾರೆ, ಸ್ವಿಮ್ ಮಾಡೋದು ಬೇಡ ಅಂತಲ್ಲ ಹುಡುಗಿ ಯೋಚನೆ ಮಾಡ್ಲಿಲ್ಲ. ಬೇಗನೆ ಗಾಯ ವಾಸಿ ಆಗ್ಬೇಕು ಅನ್ನೋ ಥಾಟ್ ಎಲ್ಲ ಇಲ್ಲ, ಹಾಗೆ ಈಜು ಹೊಡಿತಿರ್ತಾಳೆ. ಆಗಿನ ದಿನ ಸ್ವಿಮ್ಮಿಂಗ್ ಅನ್ನ ಕ್ಲೀನ್ ಮಾಡೋದಕ್ಕಾಗಿ ಆ ಕ್ಲೀನಿಂಗ್ ಬಾಯ್ ಫುಲ್ ಬಾಯ್ ಅಂತ ಹೇಳ್ತಾರೆ, ಅವರು ಬರ್ತಾರೆ. ಸೊ ಅವನು ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಆ ಬ್ಯಾಂಡೇಜ್ ರಿಮೂವ್ ಆಗ್ಬಿಟ್ಟಿರೋದನ್ನ ಅದನ್ನ ತೆಗೆದು ಇವನು ಡಸ್ಟ್ ಬಿನ್ ಗೆ ಹಾಕೋದನ್ನೆಲ್ಲ ನಾವು ನೋಡಬಹುದು. ಆಮೇಲೆ ಇವ್ರುಗಳು ಜಾಲಿಯಾಗಿ ಟೆನ್ನಿಸ್ ಆಡ್ತಿರ್ತಾರೆ, ಅವರವರ ಕೆಲಸವನ್ನ ಡೈಲಿ ಮಾಡೋದನ್ನ ಮಾಡ್ತಿರ್ತಾರೆ. ಆಮೇಲೆ ಆ ಹುಡುಗಿ ಎಲ್ಲಿ ಅಂತ ಚೆಕ್ ಮಾಡೋದಕ್ಕಾಗಿ ಗೆಸ್ಟ್ ರೂಮ್ ಗೆ ಬಂದು ನೋಡ್ಬೇಕಾದ್ರೆ ಆ ಹುಡುಗಿಯನ್ನ ಕಾಣ್ತಿಲ್ಲ. ನಿನ್ನೆ ರಾತ್ರಿ ಇವರು ಟೇಬಲ್ ಮೇಲೆ ಮಡಗಿದ $300 ಹಣವನ್ನು ಕಾಣ್ತಿಲ್ಲ. $300 ಹಣ ತಗೊಂಡು ಹೊರಟ್ಬಿಟ್ಟಿದ್ದಾಳೆ ಹುಡುಗಿ. ಹಾಸ್ಪಿಟಲ್ ಗೆ ಏನಾದ್ರೂ ಅವಳನ್ನ ಕರ್ಕೊಂಡು ಹೋಗಿದ್ರೆ ಖರ್ಚು ಜಾಸ್ತಿ ಆಗ್ತಿತ್ತು, 1 ಲಕ್ಷವರೆಗೂ ಕೂಡ ಖರ್ಚಾಗ್ತಿತ್ತು. ಯಾಕೆ ನಿನಗೂ ಕೂಡ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗ್ಬಿಡ್ತಿತ್ತು, ಆದ್ರೆ ಬರೀ $300 ನಾನು ಮುಗಿಸ್ಬಿಟ್ಟೆ ನೋಡ್ದಾ ಅಂತ ಅಮ್ಮ ಗತ್ತಾಗಿ ಮಾತಾಡ್ತಿರ್ತಾರೆ. ಅದಕ್ಕೆ ಅಪ್ಪ ಇಲ್ಲ ಇದೆಲ್ಲ ತಪ್ಪು, ಹೀಗೆಲ್ಲ ಮಾಡಿರಬಾರ್ದಾಗಿತ್ತು ನೀನು ಅಂತ ಹೇಳ್ತಿರ್ತಾರೆ. ಅಪ್ಪನಿಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಮನ್ಸು, ಅಷ್ಟು ಬೇಗ ಯಾರಿಗೂ ನೋ ಅಂತ ಹೇಳೋದಿಲ್ಲ. ನಂತರ ಅಡಿಗೆ ಮಾಡೋದ್ರಲ್ಲಿ ಅಮ್ಮ ತುಂಬಾನೇ ಬಿಸಿ ಆಗಿರ್ತಿರ್ತಾರೆ, ಅಪ್ಪನು ಹೆಲ್ಪ್ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಗೇಟ್ ಹತ್ರ ಆ ಥಿಯೇಟರ್ ಹುಡುಗಿ ಬಂದು ನಿಲ್ತಾಳೆ, ಬೆಲ್ ಅನ್ನು ಮಾಡ್ತಾಳೆ. ಅಯ್ಯೋ ಪ್ರಾಬ್ಲಮ್ ಮುಗೀತು ಅಂತ ನೋಡಿದ್ರೆ ಈ ಹುಡುಗಿ ಮತ್ತೆ ಬಂದು ನಿಂತಿದ್ದಾಳಲ್ಲ, ಡೋರ್ ಅನ್ನು ಓಪನ್ ಮಾಡೋಣ ಬೇಡವಾ ಅಂತ ಒಂದ್ ರೀತಿ ಕನ್ಫ್ಯೂಷನ್ ಅಲ್ಲೇ ಇರ್ತಾನೆ ಅಪ್ಪ. ಹಲೋ ಯಾರೋದು ಅಂತ ಕೇಳಿದ್ರೆ ನಾನೇ ರೀ ಥಿಯೇಟರ್, ನಿನ್ನೆ ನಿಮ್ಮ ಗಾಡಿಯಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ ನಾನೇನೆ. ಓ ಆ ಹುಡುಗಿನ ಇವಾಗ್ಲೇ ಗೇಟ್ ಅನ್ನು ಓಪನ್ ಮಾಡಿದೆ ಬಾರಮ್ಮ ಒಳಗಡೆ ಅಂತ ಅವರು ಏನು ನಡೀದೇ ಇರೋ ರೀತಿ ಗೇಟ್ ಅನ್ನು ಓಪನ್ ಮಾಡಿ ಕೊಡ್ತಾರೆ. ಹೋಯ್ತು ಹಣ ಕಿತ್ಕೊಳ್ಳೋದಕ್ಕಾಗಿನೇ ಬಂದಿದ್ದಾಳೆ, ಹಣವನ್ನ ತಗೊಳ್ಳೋದಕ್ಕಾಗಿನೇ ಬಂದಿದ್ದಾಳೆ ಅಂತ ಇವ್ರುಗಳು ಯೋಚನೆ ಮಾಡ್ತಿರ್ತಾರೆ. ಆದ್ರೆ ಬಂದಿದ್ದ ಹುಡುಗಿ ಹಣದ ಬಗ್ಗೆ ಎಲ್ಲ ಮಾತಾಡ್ದೆ, ಇವತ್ತು ನಾನು ಸ್ವಲ್ಪ ಲೇಟ್ ಆಗಿ ಹೋದ್ನಲ್ಲ ಕೆಲ್ಸಕ್ಕೆ, ಆದ್ರಿಂದ ಮ್ಯಾನೇಜರು ನನಗೆ ಬೈದ್ ಬಿಟ್ರು, ಮತ್ತೆ ಕೆಲಸ ಇಲ್ಲ ಅಂತ ಕಳಿಸ್ಬಿಟ್ರು. ನನಗೆ ನೀವು ಕೆಲಸ ಕೊಡೋದಕ್ಕೆ ಆಗುತ್ತಾ, ಒಂದು ತಿಂಗಳಿಗೆ ನೀವು ಕೆಲಸ ಕೊಟ್ರೆ ಸಾಕು, ಆಮೇಲೆ ನನಗೆ ಕಾಲೇಜ್ ಸ್ಟಾರ್ಟ್ ಆಗ್ಬಿಡುತ್ತೆ, ಮತ್ತೆ ನಾನು ಓದೋದಕ್ಕೆ ಹೋಗ್ಬಿಡ್ತೀನಿ. ಈ 1 ತಿಂಗಳ ಸ್ಯಾಲರಿನೇ ನೆಕ್ಸ್ಟ್ ನನ್ನ ಕಾಲೇಜ್ಗೆ ಫೀಸ್ ಆಗಿರುತ್ತೆ ಅಂತ ಮಾತಾಡಿ ಹುಡುಗಿ ಸಿಂಪತಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅವ್ರುಗಳು ಇಲ್ಲಮ್ಮ ಇಲ್ಲಿ ತುಂಬಾ ಜನರು ಕೆಲ್ಸಕ್ಕೆ ಇರ್ತಿದ್ದಾರೆ, ಗೂಡ್ಸೋಕೆ ಒರ್ಸೋಕೆ ಅಂತ ಎಲ್ಲದಕ್ಕೂ ಇದ್ದಾರೆ ಅಂತ ಹೇಳಿದ್ರೆ, ಗೂಡ್ಸೋದು ಒರ್ಸೋದು ಮಾತ್ರ ಇಲ್ಲ, ನನಗೆ ಚೆನ್ನಾಗಿ ಅಡಿಗೆ ಮಾಡೋಕ್ಕೂ ಬರುತ್ತೆ, ಆಲ್ರೌಂಡರ್ ತರ ನಾನು ಎಲ್ಲ ಕೆಲಸವನ್ನು ಮಾಡ್ತೀನಿ, ಎಲ್ಲವನ್ನು ನೋಡ್ಕೋತೀನಿ ಅಂತ ಹೇಳ್ಬೇಕಾದ್ರೆ ಅಪ್ಪ ಅದಕ್ಕೆ ಬೇಡ ಅಂತಾನೆ ಹೇಳ್ತಾರೆ. ಆದ್ರೆ ಅಮ್ಮ ಅವರು ಸರಿ ಓಕೆ ಇರ್ಲಿ ಪರವಾಗಿಲ್ಲ, ಈ ಹುಡುಗಿಗೆ ಒಂದು ಕೆಲಸವನ್ನ ಕೊಡೋಣ ಅಂತ ಡಿಸೈನ್ ಮಾಡ್ಬಿಡ್ತಾರೆ. ಆಲ್ರೆಡಿ ಇವರ ಮನೆಯಲ್ಲಿ ಗೂಡ್ಸೋಕು ಓರ್ಸೋಕು ಮಡಗಿದ್ದ ಕೆಲಸಗಾರರನ್ನ ಕಳಿಸ್ಕೊಟ್ಬಿಟ್ಟು ಈ ಹುಡುಗಿನ ಅಪಾಯಿಂಟ್ ಮಾಡ್ತಾರೆ. ಯಾಕೆಂದ್ರೆ ಅವರು ಅಡಿಗೆ ಮಾಡ್ತಿರ್ಲಿಲ್ಲ, ಆದ್ರೆ ಅದೇ ಸ್ಯಾಲರಿಗೆ ಅದೇ ಸಂಬಳಕ್ಕೆ ಈ ಹುಡುಗಿ ಗೂಡ್ಸೋದು ಮಾಡ್ತಾಳೆ, ಒರ್ಸೋದು ಮಾಡ್ತಾಳೆ, ಅಡುಗೆನು ಮಾಡ್ತಾಳೆ. ಆದ್ರಿಂದ ತುಂಬಾನೇ ಖುಷಿ ಆಗ್ಬಿಟ್ಟು ಆ ಹುಡುಗಿಗೆ ಕೆಲಸ ಕೊಡ್ತಾರೆ. ಇಲ್ಲಾಂದ್ರೆ ಅಡುಗೆ ಮಾಡೋ ಕೆಲಸ ಪೂರ್ತಿ ಅಮ್ಮಂದಾಗ್ಬಿಡುತ್ತೆ. ನಾನು ವೆಕೇಶನ್ ಅನ್ನ ಎಂಜಾಯ್ ಮಾಡೋದಕ್ಕೆ ಬಂದಿದ್ದೀನಿ, ಡೈಲಿ ಕೂತು ನನ್ನ ಕೈಯಲ್ಲಿ ಅಡುಗೆ ಮಾಡ್ತಿರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ತಾನು ತಗೊಂಡಿರುವ ಡಿಸಿಷನ್ ಕರೆಕ್ಟ್ ಅಂತ ತನ್ನ ಹಸ್ಬೆಂಡ್ ಗೆ ಹೇಳಿ ಬಾತ್ರೂಮ್ ಅಲ್ಲಿ ನಿಂತು ಮಾತಾಡಿ ಅರ್ಥ ಮಾಡಿಸ್ತಿರ್ತಾರೆ. ಅದು ಬ್ರಷ್ ಮಾಡ್ಕೊಂಡೇನೆ. ಅದೇ ಸಮಯದಲ್ಲಿ ಈ ಕಡೆ
ನೋಡಿದ್ರೆ ಆ ಟ್ರಿಯೋಟ್ರೋ ಹುಡುಗಿ ಮನೆಯಲ್ಲಿ ಇರ್ತಾ ಇರುವ ಅಣ್ಣ ತಮ್ಮನ ಜೊತೆ ಮಾತಾಡಿ ಅವರುಗಳ ಜೊತೆ ಪರಿಚಯವಾಗ್ತಿರ್ತಾಳೆ, ಕ್ಲೋಸ್ ಆಗ್ತಿರ್ತಾಳೆ. ಸಿಗರೇಟ್ ಅನ್ನ ಕೈಗೆ ತಗೊಂಡ್ರೆ ಇಲ್ಲ ಸ್ಮೋಕಿಂಗ್ ಎಲ್ಲ ತಪ್ಪು, ಅದ್ರಲ್ಲೂ ಮನೆ ಒಳಗಡೆ ಮಾಡೋದು ತುಂಬಾನೇ ತಪ್ಪು ಅಂತ ಮಗು ಹೇಳುತ್ತೆ. ಅದಕ್ಕೆ ತಕ್ಷಣ ಹುಡುಗ ಬಾಲ್ಕನಿ ಹತ್ರ ಸ್ಮೋಕ್ ಮಾಡು ಅಂತ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅಣ್ಣ. ಅವಳ ಕೈಯಲ್ಲಿ ಒಂದು ಲೈಟರ್ ಅನ್ನು ಮಡಗಿರ್ತಾಳೆ. ಅದನ್ನ ಅವಾಗ ತಗೊಂಡು ಓಪನ್ ಮಾಡಿ ನೋಡ್ತಿರ್ತಾಳೆ. ಅದನ್ನ ಈ ಹುಡುಗಿ ಗಮನಿಸ್ತಾ ಇರೋದನ್ನ ನೋಡ್ಬಿಟ್ಟು ಟೊಯೋಟ್ರಾ ಇದು ಬೇಕಾ ಅಂತ ಅವಳ ಹತ್ರ ಕೇಳ್ತಾಳೆ. ಇಲ್ಲ ನನಗೆ ಬೇಡ ಅಂತ ಹೇಳ್ತಾಳೆ. ಆದ್ರೆ ಆ ಲೈಟರ್ ಮೇಲೆ ಈ ಹುಡುಗಿಗೆ ಒಂದು ಕಣ್ಣು. ಅವತ್ತು ರಾತ್ರಿ ಎಲ್ಲರೂ ಮಲಗ್ಬಿಟ್ಟಾಯ್ತು. ಸಡನ್ ಆಗಿ ಮಧ್ಯರಾತ್ರಿಯಲ್ಲಿ ಏನು ಜೋರಾಗಿ ಸದ್ದಾಗುತ್ತೆ. ಆ ಸದನ ಕೇಳಿ ಅಪ್ಪ ಅವರು ಎದ್ದು ಕೆಳಗಡೆ ಬರ್ತಾರೆ. ಬಂದು ನೋಡಿದ್ರೆ ಏನೋ ಒಂದು ಅಳಿಲು ಅನ್ಸುತ್ತೆ. ಅಳಿಲ್ಗಿಂತ ದೊಡ್ಡದಾಗಿರ್ತಿದೆ, ಏನೋ ಗೊತ್ತಿಲ್ಲ, ಒಂದು ಅನಿಮಲ್ ಏಟಾಗಿ ಜೀವಕ್ಕಾಗಿ ಕೀ ಅಂತ ಕಿರ್ಚ್ಕೊತಿರುತ್ತೆ. ಹಿಂದೆನೆ ಒಂದು ಕಬ್ಬಣದ ಜೊತೆಗೆ ಬರ್ತಾಳೆ ಹುಡುಗಿ. ಎಲ್ಲಿ ಇವರಿಗೇನೆ ಹೊಡೆದು ಬಿಡ್ತಾಳೋ ಅಂತ ಅನ್ಕೊಂಡು ನಾವು ನೋಡಿದ್ರೆ ಆ ಕಬ್ಬಣವನ್ನ ಅವರ ಕೈಗೇನೆ ಕೊಟ್ಟು ತಗೊಳ್ಳಿ, ಈ ಕಬ್ಬಣವನ್ನ ಯೂಸ್ ಮಾಡಿ ಅದರ ತಲೆಗೆ ಒಂದೇ ಏಟಾಗಿ ಹಾಕಿ ಅದರ ಕಥೆಯನ್ನ ಮುಗಿಸ್ಬಿಡಿ, ಪಾಪ ಅದು ಜೀವಕ್ಕಾಗಿ ಕಷ್ಟಪಡ್ತಿದೆ ಅಂತ ಅದು ಇದು ಅಂತ ಹೇಳ್ಬೇಕಾದ್ರೆ ಇವರಿಗೆ ಈ ರೀತಿ ಇದಕ್ಕೂ ಮುಂಚೆ ಮಾಡಿ ಏನೋ ಅಭ್ಯಾಸ ಇಲ್ಲ. ಆದ್ರಿಂದ ಅದನ್ನ ಒಂದು ಕವರ್ಗೆ ಹಾಕಿ ಆಲ್ರೆಡಿ ಅದಕ್ಕೆ ಮುಕ್ಕಾಲ್ ಭಾಗ ಜೀವ ಹೋಗ್ಬಿಟ್ಟಿದೆ, ಇನ್ನ ಒಂದು ಕಾಲ್ ಭಾಗ ಅಷ್ಟೇನೆ. ಅದನ್ನ ಹೊಡೆಯೋದಕ್ಕೆ ಕೂಡ ಎಷ್ಟು ಯೋಚನೆ ಮಾಡ್ತಾರೆ ನೋಡಿ. ಫೈನಲ್ ಆಗಿ ಹೇಗೋ ಒಂದೇ ಏಟಾಗಿ ಹಾಕಿ ಅದರ ಕಥೆನ ಮುಗಿಸ್ತಾರೆ. ಅಪ್ಪ ನಾನು ಕೊಂದ್ಬಿಟ್ಟೆ ಅಂತ ಹೇಳಿ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಆ ಹುಡುಗಿ ಮಲ್ಗೋಕೆ ಹೋಗ್ಬಿಟ್ಟಿರ್ತಾಳೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಆ ಚಿಕ್ಕ ಹುಡುಗಿನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜು ಹೊಡಿತಿರ್ತಾಳೆ. ಈ ಕಡೆ ನಮ್ಮ ಟೊಯೋಟ್ರಾ ಮನೇಲಿ ಕೆಲಸಕ್ಕೆ ಜಾಯ್ನ್ ಆಗ್ಬಿಟ್ಟಿದ್ದಾಳೆ. ಆದ್ರಿಂದ ಮನೇಲಿ ಕೆಲಸ ಎಲ್ಲ ಮಾಡ್ತಿರ್ತಾಳೆ. ಆ ಪುಟ್ಟ ಹುಡುಗಿಗೆ ಇಷ್ಟವಾಗಬಹುದು ಅಂತ ಸಿಗರೇಟ್ ಮತ್ತೆ ಲೈಟರ್ ಆ ಹುಡುಗಿ ಓದುವ ಟೇಬಲ್ ಮೇಲೆ ಮಡಗ್ಬಿಟ್ಟು ಅಲ್ಲಿಂದ ಬರ್ತಾಳೆ. ಯಾವಾಗ್ಲೂ ಕೈಯಲ್ಲಿ ಪೆನ್ನು ಪೆನ್ಸಿಲ್ ಅಂತ ಹಿಡಿದು ಬರೆಯೋ ಹುಡುಗಿ ಕೈಗೆ ಸಿಗರೇಟ್ ಅನ್ನ ಕೊಡೋದಕ್ಕೆ ನೋಡ್ತಿದ್ದಾಳೆ ಈ ಟೊಯೋಟ್ರಾ. ಆಮೇಲೆ ಅಪ್ಪ ಮತ್ತೆ ಮಗ ಜಾಲಿಯಾಗಿ ಸೈಕಲ್ ಅನ್ನ ಓಡಿಸ್ಕೊಂಡು ಬರೋದನ್ನ ಗಮನಿಸ್ತಾಳೆ. ಮನೆನ ಕ್ಲೀನ್ ಮಾಡೋದಕ್ಕಾಗಿ ವ್ಯಾಕ್ಯೂಮ್ ಕ್ಲೀನರ್ ನ ಹಾಕಿ ಹುಡುಗಿ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ವೈರ್ ಅನ್ನ ಕಿತ್ತು ಬಿಡ್ತಾರೆ ಅಮ್ಮ. ಏನು ಅಂತ ಕೇಳಿದ್ರೆ ಈ ಸದ್ದು ಅವರಿಗೆ ತುಂಬಾನೇ ಇರಿಟೇಟ್ ಮಾಡುತ್ತಂತೆ, ಬಿಪಿ ಅನ್ನ ರೈಸ್ ಮಾಡುತ್ತಂತೆ. ಆದ್ರಿಂದ ನಾನು ಇಲ್ದೇ ಇರ್ಬೇಕಾದ್ರೆ ನೀನು ವ್ಯಾಕ್ಯೂಮ್ ಕ್ಲೀನರ್ ನ ಹಾಕಿ ಕ್ಲೀನ್ ಮಾಡ್ಕೋ ಅಂತ ಹೇಳ್ತಾರೆ. ನಾನು ಹೇಳಿಲ್ವಾ ಪೆನ್ನು ಮತ್ತೆ ಪೆನ್ಸಿಲ್ ಅನ್ನ ಹಿಡಿಬೇಕಾಗಿರುವ ಕೈ. ಇವಾಗ ಆ ಲೈಟರ್ ಮತ್ತೆ ಸಿಗರೇಟ್ ನ ನೋಡಿದ ಮೇಲೆ ಪೆನ್ಸಿಲ್ ಅನ್ನ ಕೆಳಗಡೆ ಇಟ್ಬಿಟ್ಟು ಆ ಲೈಟರ್ ಅನ್ನ ಕೈಗೆ ತಗೋತಾಳೆ ಪುಟ್ಟ ಹುಡುಗಿ. ಆ ಲೈಟರ್ ಅನ್ನು ಯೂಸ್ ಮಾಡಿ ಆಟ ಆಡ್ತಿರ್ತಾಳೆ. ಆಮೇಲೆ ಟೂಟು ಮತ್ತೆ ಪುಟ್ಟಿ ಚೆನ್ನಾಗಿ ಜೋಲಿಯಾಗಿ ಮಾತಾಡಿ ಪರಿಚಯವಾಗ್ತಾರೆ. ನಿಮ್ಮ ಕೈಗೆ ಏಟಾಗಿತ್ತಲ್ಲ ಅದನ್ನ ತೋರಿಸಿ ನಾನು ನೋಡ್ತೀನಿ ಅಂತ ಕೇಳ್ತಾಳೆ ಪುಟ್ಟಿ. ಸರಿ ಅಂತ ಟೂಟುವೆ ಗಾಯವನ್ನು ತೋರಿಸ್ತಾಳೆ. ಆ ಗಾಯವನ್ನು ಮುಟ್ಟಿ ನೋಡ್ತಾಳೆ ಪುಟ್ಟಿ. ಆ ರೀತಿ ಮುಟ್ ನೋಡ್ಬೇಕಾದ್ರೆ ಆ ಟೊಯೋಟ್ರಾ ಈ ಚಿಕ್ಕ ಹುಡುಗಿ ಹತ್ರ ಏನನ್ನ ಗಮನಿಸೋದ್ಲೋ ಗೊತ್ತಿಲ್ಲ, ಒಂದು ರೀತಿ ವಿಯರ್ಡ್ ಆಗಿ ನೋಡ್ತಿರ್ತಾಳೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಮಾರ್ಕೆಟ್ ಕಡೆಗೆ ಹೋಗಿ ನಮ್ಮ ದೊಡ್ಡ ಹುಡುಗ ಮತ್ತೆ ಟೊಯೋಟ್ರಾ ಮನೆಗೆ ಬೇಕಾಗಿರುವ ಥಿಂಗ್ಸ್ ಏನೇನೆಲ್ಲ ತಗೊಂಡ್ ಬರ್ತಿರ್ತಾರೆ. ಆವಾಗ ಟೊಯೋಟ್ರಾ ಅವಳ ಫ್ರೆಂಡ್ಸ್ ಒಂದು 4 ಜನರು ಇರ್ತಾರೆ ಅಲ್ವಾ, ಅವರೆಲ್ಲ ಒಂದು ಜಾಗದಲ್ಲಿ ನಿಂತು ಮಾತಾಡ್ತಿರ್ತಾರೆ. ಈ ಹುಡುಗ ಬರ್ತಿರೋದನ್ನ ನೋಡಿದ ತಕ್ಷಣ ಅವನ ಹತ್ರ ಓಡಿ ಹೋಗಿ ಲೈಟರ್ ಇರ್ತಿದ್ಯಾ ಅಂತ ಕೇಳ್ತಾಳೆ ಒಬ್ಬಳು. ಅವನು ಇಲ್ಲ ಅಂತ ಹೇಳ್ಬಿಟ್ಟು ಅವನ ಪಾಡಿಗೆ ಮುಂದೆ ನಡ್ಕೊ ಬಂದ್ಬಿಡ್ತಾನೆ. ಅವಾಗ ಹಿಂದೆ ಬರ್ತಿರುವ ಟೊಯೋಟ್ರಾ ಹತ್ರ ಲೈಟರ್ ಇರುತ್ತೆ ಅಂತ ಅವನಿಗೂ ಗೊತ್ತು. ಸೊ ಈ ಹುಡುಗಿ ಲೈಟರ್ ಕೇಳ್ಬೇಕಾದ್ರೆ ಟೊಯೋಟ್ರಾನು ಲೈಟರ್ ಅನ್ನು ಯೂಸ್ ಮಾಡಿ ಆ ಹುಡುಗಿಗೆ ಸಿಗರೇಟ್ ಗೆ ಬೆಂಕಿ ಕೊಚ್ಚಿಸ್ಕೊಟ್ಬಿಟ್ಟು ಬರ್ತಾಳೆ. ಓಕೆ ತಾನೇ ಎಲ್ಲವೇ ಅಂತ ಸೈಡ್ ಅಲ್ಲಿ ವಿಚಾರಿಸ್ತಿರ್ತಾಳೆ ಅಕ್ಕರ್ಗೆ. ಇವಳುವೆ ಹೌದು ಅಂತ ಹೇಳ್ಬಿಟ್ಟು ಬರ್ತಾಳೆ. ಆಮೇಲೆ ಆ ಗ್ರೂಪ್ ಅಲ್ಲಿ ಇರ್ತಿರೋರ್ಗೆಲ್ಲರನ್ನು ಹಾಗೆ ಕ್ಲೋಸ್ ಅಪ್ ಅಲ್ಲಿ ನಮಗೆ ತೋರಿಸ್ತಾರೆ. ಒಬ್ಬಳು ಹುಡುಗಿಯನ್ನು ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಾರೆ. ಬೆಳ್ಳಗಿರ್ತಾಳೆ. ಇವಳು ಯಾರಂತ ಗೊತ್ತಾಗ್ತಿದ್ಯಾ? ಇವಳೇನೆ ನಮ್ಮ ಫ್ಯಾಮಿಲಿ ಅವರು ಹೋಟೆಲ್ ಅಲ್ಲಿ ಊಟ ಮಾಡ್ಬಿಟ್ಟು ಬಿಲ್ ಅನ್ನ ಪೇ ಮಾಡ್ಬೇಕಾದ್ರೆ ನಮ್ಮ ಹೋಟೆಲ್ ಅಲ್ಲಿ ಎಣ್ಣೆ ಫ್ರೀನೆ, ನೀವು 2 ಪೆಗ್ ಅನ್ನ ಹಾಕ್ತೀರಾ ಅಂತ ಹೇಳಿ ಹೋಟೆಲ್ ಕಡೆಯಿಂದ ಕೊಡೋದಾಗಿ ಹೇಳಿ ಫೋರ್ಸ್ಫುಲ್ ಆಗಿ ಅವ್ರಿಗೆ ಡ್ರಿಂಕ್ಸ್ ಅನ್ನ ಕೊಡ್ಸಿರ್ತಾಳೆ. ಆಕ್ಸಿಡೆಂಟ್ ಆಗ್ಬೇಕಾದ್ರೂ ಕೂಡ ಅವ್ರುಗಳು ಏನಕ್ಕಾಗಿ ಈ ಹುಡುಗಿಯನ್ನು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಆಲ್ಕೋಹಾಲ್ ಅನ್ನು ಕುಡಿದ್ಬಿಟ್ಟು ಡ್ರೈವಿಂಗ್ ಅನ್ನ ಮಾಡಿರೋದ್ರಿಂದ ಅದ್ರಲ್ಲೂ ಆಕ್ಸಿಡೆಂಟ್ ಅನ್ನ ಮಾಡ್ಬಿಟ್ಟಿರೋದ್ರಿಂದ ಈ ವಿಷಯ ಏನಾದ್ರೂ ಗೊತ್ತಾಯ್ತು ಅಂದ್ರೆ ಕಾನೂನು ಪ್ರಕಾರ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಕಿತ್ಕೊಬಿಡ್ತಾರೆ. ಪ್ಲಸ್ ಜೈಲ್ಗೆ ಹೋಗ್ಬೇಕು. ದೊಡ್ಡ ಅಫೆನ್ಸ್ ಆ ಕಂಟ್ರಿಯಲ್ಲಿ. ಅದಕ್ಕೆ ಹೆದರ್ಕೊಂಡೆ ಇವ್ರುಗಳು ಹಾಸ್ಪಿಟಲ್ ಗೆ ಹೋಗಿರೋದಿಲ್ಲ. ಸೊ ಇವಳೇನೆ ಏನೇನು ಹಾಕಿ ಕೊಟ್ಟು ಫ್ಯಾಮಿಲಿಗೆ ಕುಡ್ಸಿದಾಳೆ. ಅದೇ ಸಮಯದಲ್ಲಿ ಟೊಯೋಟ್ರಾ ಬೇಕು ಅಂತಾನೆ ಹೋಗಿ ಕಾರಿಗೆ ಅಡ್ಡ ಬಿದ್ದಿದ್ದಾಳೆ. ಆದ್ರೆ ಇವೆಲ್ಲ ಏನಕ್ಕೆ? ಅದೇನೆ ಸಸ್ಪೆನ್ಸ್. ಅದನ್ನೇ ಈ ಮೂವಿಯ ಕ್ಲೈಮ್ಯಾಕ್ಸ್ ಅಲ್ಲಿ ಏನು ಅಂತ ನಾವು ತಿಳ್ಕೊತೀವಿ. ನಂತರ ಸೂಪರ್ ಮಾರ್ಕೆಟ್ ಕಡೆ ಟೊಯೋಟ್ರಾ ಜೊತೆ ಮತ್ತೆ ಮಗನ ಜೊತೆ ಸೇರಿ ಅಪ್ಪ ಹೋಗಿರ್ತಾರೆ. ನ್ಯೂಸ್ ಅಲ್ಲಿ ಆ ಕಂಟ್ರಿಯಲ್ಲಿ ತುಂಬಾನೇ ಜೋರಾಗಿ ಗಲಾಟೆ ದೊಡ್ಡದಾಗ್ತಾನೆ ಇದೆ, ಸ್ಟಾಪೇ ಆಗ್ತಿಲ್ಲ, ಕಂಟ್ರೋಲ್ಗೆ ತರೋಕೆ ಆಗ್ತಿಲ್ಲ. ಆದ್ರಿಂದ ಮಿಕ್ಕಿರುವ ಕೇಸಸ್ ಅನ್ನೆಲ್ಲ ಈ ಸಮಯದಲ್ಲಿ ನೋಡೋದಕ್ಕೆ ಆಗ್ತಿಲ್ಲ ಅಂತ ನ್ಯೂಸ್ ಚಾನೆಲ್ಸ್ ಅಲ್ಲಿ ವಿಷಯ ರನ್ ಆಗ್ತಿರುತ್ತೆ. ಪೊಲೀಸರ್ಸ್ ಆ ರೀತಿ ಇಂಟರ್ವ್ಯೂ ಕೊಟ್ಟಿರ್ತಾರೆ. ಆಗಿರ್ಬೇಕಾದ್ರೆ ಆ ಜಾಗಕ್ಕೆ ಗೊತ್ತಿರೋರು ಒಬ್ಬರು ಬರ್ಬೇಕಾದ್ರೆ ಅವರನ್ನ ಅಪ್ಪ ವೆಲ್ಕಮ್ ಮಾಡ್ಬಿಟ್ಟು ಅವರ ಜೊತೆ ಸೇರಿ ಎಣ್ಣೆನ ಹಾಕೋದಕ್ಕೆ ಶುರು ಮಾಡ್ತಾರೆ. ಅಪ್ಪ ಮಗ ನಿನಗೂ ಬೇಕಾ ಅಂತ ಕೇಳಿದ್ರೆ ಮಗ ಬೇಡ ಅಂತ ಹೇಳ್ಬಿಡ್ತಾನೆ. ನಂತರ ಟೊಯೋಟ್ರಾ ಜೊತೆಗೇನೆ ಕೂತಿರ್ತಾನೆ. ಅಪ್ಪ ಮಾಡುವ ಕೋಟೆಯನ್ನೆಲ್ಲ ನೋಡ್ಬಿಟ್ಟು ಟೊಯೋಟ್ರಾ ನಗಾಡ್ತಿರ್ತಾಳೆ. ಹುಡುಗನು ನಗಾಡ್ತಿರ್ತಾನೆ. ಈ ಹುಡುಗ ಪರವಾಗಿಲ್ಲ, ಕೆಲಸಗಾರರನ್ನ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾ ಇರೋರನ್ನ ನೋಡಿ ಸ್ವಲ್ಪ ರೆಸ್ಪೆಕ್ಟ್ಫುಲ್ ಆಗಿ ಇರ್ತಿದ್ದಾನೆ. ಅವ್ರಗಳ ಜೊತೆ ಸೇರಿ ನಗಾಡ್ತಿದ್ದಾನೆ. ನಂತರ ಅವಳ ಜೊತೆಗೇನೆ ಸೇರಿ ಬಟ್ಟೆನ ಹೇಗೆ ಮಡ್ಚೋಡ್ಬೇಕು, ಒಣಗಾಕ್ಬೇಕು ಅಂತ ಅವಳ ಹತ್ರನೇ ಕೇಳಿ ತಿಳ್ಕೊತಿರ್ತಾನೆ, ಮಾಡ್ತಿರ್ತಾನೆ. ಇವೆಲ್ಲ ನನ್ನ ಕೆಲಸ ಇಲ್ಲ, ನೀನು ಮಾಡೋ ಅಂತ ಕೊಬ್ಬಿದ್ದ ಇರ್ತಾ ಇಲ್ಲ ಹುಡುಗ. ನಂತರ ನೋಡಿ ಅಡುಗೆ ಮಾಡುವ ಜಾಗದಲ್ಲಿ ಇವಳು ಮಾಂಸವನ್ನ ಕುಕ್ ಮಾಡೋಣ ಅಂತ ರೆಡಿ ಆಗ್ಬೇಕಾದ್ರೆ ಆ ಪುಟ್ಟ ಹುಡುಗಿ ಮಾತ್ರ ಆ ಜಾಗದಲ್ಲಿ ಏನೋ ಆಟ ಆಡ್ತಿರ್ತಾಳೆ. ದೊಡ್ಡವರು ಯಾರುವೇ ಇರೋದಿಲ್ಲ. ಆವಾಗ ಟೊಯೋಟ್ರಾ ಸುತ್ತಮುತ್ತ ನೋಡ್ಬಿಟ್ಟು ಆ ಮಾಂಸದಲ್ಲಿ ಒಂದು ಪೀಸ್ ಅನ್ನ ಕಟ್ ಮಾಡಿ ಹಾಗೆ ಹಸಿಯಾಗಿ ಬಾಯಿಗೆ ಹಾಕಿ ತಿಂತಿರ್ತಾಳೆ. ನೋಡಿ ಅದನ್ನ ಬೇಯಿಸಿಲ್ಲ, ಏನು ಮಾಡಿಲ್ಲ, ಹಾಗೆ ಹಸಿಯಾಗಿ ತಿಂತಿದ್ದಾಳೆ. ಅಯ್ಯಯ್ಯ ಏನೇ ಪಾಪಿ ಇದು, ಏನೇ ಅಭ್ಯಾಸ ಇದು ಅಂತ ನಮಗನ್ಸುತ್ತೆ.
ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಅಪ್ಪ ಮನೇಲಿ ಅಳಿಲ್ಗಳ ಕಾಟ ಜಾಸ್ತಿ ಇರ್ತಿದೆ ಅಂತ ಇಲಿಮರಿಗಳಿಗೆ ನಾವು ಮೆಡಿಸಿನ್ಸ್ ಅನ್ನ ಇಡ್ತೀವಲ್ಲ ಅದನ್ನ ಹಿಡಿಬೇಕು ಅಂತ ಸಾಯಿಸ್ಬೇಕು ಅಂತ ಆ ರೀತಿ ಇವರು ಒಂದೊಂದು ಜಾಗದಲ್ಲೂ ಮೆಡಿಸಿನ್ಸ್ ಅನ್ನ ಇಟ್ಟು ಬರ್ತಿರ್ತಾರೆ. ಅವತ್ತು ಮನೆಗೆ ಗೆಸ್ಟ್ಸ್ ಕೂಡ ಬರ್ತಾರೆ. ಸೊ ಅವತ್ತು ರಾತ್ರಿ ಡೈನಿಂಗ್ ಟೇಬಲ್ ಅಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಹಾಗೆ ಊಟ ಮಾಡ್ಕೊಂಡೆ ಮಾತಾಡ್ತಿರ್ತಾರೆ. ಖುಷಿಯಾಗಿರ್ತಾರೆ ಎಲ್ಲರೂ. ರಿಲೇಟಿವ್ಸ್ ಇಲ್ಲ, ನಮ್ಮ ಹೀರೋನ ಫ್ರೆಂಡ್ ಅವರೊಬ್ಬರು ಸೈಂಟಿಸ್ಟ್. ಹೌದು, ನಮ್ಮ ಹೀರೋ ಕೂಡ ಒಬ್ಬ ಸೈಂಟಿಸ್ಟ್. ಏನೋ ಒಂದು ರಿಸರ್ಚ್ ಬಗ್ಗೆ ವರ್ಕ್ ಮಾಡ್ತಿದ್ದಾರೆ. ಆ ರಿಸರ್ಚ್ ಬಗ್ಗೆ ಪಬ್ಲಿಷ್ ಕೂಡ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಅವರ ಜೊತೆಗೇನೆ ಕೆಲಸ ಮಾಡ್ತಿರುವ ಇನ್ನೊಬ್ಬರು ಫ್ರೆಂಡ್ ಸೈಂಟಿಸ್ಟ್ ಏನೇ ಮನೆಗೆ ಇವಾಗ ಅವರ ಹೆಂಡತಿ ಜೊತೆ ಬಂದಿರೋದು. ಜೊತೆಗೆ ಬಂದಿರೋದು ಯಾರೋ ನಮ್ಮ ಫ್ರೆಂಡ್ ಅವರ ಹೆಂಡತಿ. ನಮ್ಮ ಹೀರೋ ಅವನ ಮದುವೆ ಸಮಯದಲ್ಲಿ ಅವನ ಹೆಂಡತಿಗೆ ಒಂದು ರಿಂಗ್ ಅನ್ನು ಹಾಕೊಟ್ಟಿರ್ತಾನೆ ಅಲ್ವಾ. ಅವನ ಹೆಂಡತಿನಿ ಇವನಿಗೆ ಒಂದು ರಿಂಗ್ ಅನ್ನು ಹಾಕೊಟ್ಟಿರ್ತಾಳೆ ಅಲ್ವಾ. ಸೊ ಆ ರಿಂಗ್ ಅಲ್ಲಿ ಒಂದು ಡೇಟ್ ಅನ್ನು ಹಾಕಿರುತ್ತೆ, ಅವರ ಮದುವೆ ದಿನದ ಡೇಟ್. ಸೊ ಮದುವೆ ದಿನದ ಬಗ್ಗೆ ಮಾತಾಡ್ಬೇಕಾದ್ರೆ ಆ ರಿಂಗ್ ಅನ್ನ ತಗೊಂಡು ಫ್ರೆಂಡ್ ಅವರ ಹೆಂಡತಿ ನೋಡ್ತಿರ್ತಾಳೆ. ಮತ್ತೆ ರಿಟರ್ನ್ ನಮ್ಮ ಹೀರೋ ಕೈಗೆ ಆ ರಿಂಗ್ ಅನ್ನು ಕೊಡ್ಬೇಕಾದ್ರೆ ಕೊಡೋ ರೀತಿ ಕೊಟ್ಟು ನಮ್ಮ ಹೀರೋ ಜೊತೆ ಸ್ವಲ್ಪ ಆಟ ಆಡ್ತಾಳೆ. ಫಟ್ ಅಂತ ಇವನು ಕಿತ್ಕೋತಾನೆ. ಇಬ್ಬರು ಒಂಥರ ನೋಡ್ಕೋತಾರೆ. ಇವರಿಬ್ಬರ ಮಧ್ಯದಲ್ಲಿ ಏನಾದ್ರೂ ನಡೀತಿದ್ಯೋ ಅಂತ ಒಂದು ಡೌಟ್ ನಮಗೆ ಬರುತ್ತೆ. ಇಲ್ಲ ಒನ್ ಸೈಡೆಡ್ ಆಗಿ ಅವಳೇನೆ ಹೀರೋವನ್ನ ಟ್ರೈ ಮಾಡ್ತಿದ್ದಾಳೋ ಅಂತಾನು ಅನ್ಸುತ್ತೆ. ನೋಡೋಣ. ನಂತರ ಎಲ್ಲರೂ ಊಟ ಮಾಡಿದ ತಟ್ಟೆನ ಬಂದು ತಗೋಬೇಕು ನಮ್ಮ ಟಿಯೋಟ್ರ. ಆ ರೀತಿ ಬಂದು ಒಂದೊಂದಾಗಿ ತಟ್ಟೆನ ತಗೋತಿರ್ಬೇಕಾದ್ರೆ ನಾರ್ಮಲ್ ಆಗಿ ರೈಟ್ ಸೈಡ್ ಇಂದ ತಾನೇ ತಟ್ಟೆನ ತಗೋತಾರೆ. ನೀನೇನು ಲೆಫ್ಟ್ ಸೈಡ್ ಇಂದ ತಗೋತಿದ್ಯಾ ಅನ್ನೋ ರೀತಿ ಫ್ರೆಂಡ್ ಅವರ ಹೆಂಡತಿ ಕೇಳ್ತಿರ್ತಾಳೆ. ರೈಟ್ ಇಂದಾನೋ ಲೆಫ್ಟ್ ಇಂದಾನೋ ಏನೋ ಒಂದು ತಟ್ಟೆನ ತಗೋತಿದ್ದಾಳಲ್ಲ, ಸರಿ ತಾನೇ ಬಿಡು ಅನ್ನೋ ತರ ಹೇಳಿ ನಮ್ಮ ಹೀರೋಯಿನ್ ಮಾತಾಡ್ತಾರೆ. ಆಲ್ರೆಡಿ ಅವಳ ಕೈಯಲ್ಲಿ ತುಂಬಾನೇ ತಟ್ಟೆಗಳು ಇರುತ್ತೆ. ಇದು ಸಾಕಾಗಲ್ಲ ಅಂತ ಒಂದು ದೊಡ್ಡ ಪಾತ್ರೆನ ಬೇರೆ ತೆಗೆದು ಆ ತಟ್ಟೆ ಮೇಲೆ ಇಟ್ಟು ಕಳಿಸ್ತಾಳೆ ಹೀರೋಯಿನ್. ಅವಳಿಂದ ಎತ್ತೋದಕ್ಕೆ ಆಗುತ್ತಾ, ಈ ವೆಯ್ಟ್ ಅವಳಿಗೆ ಸಾಕಾಗುತ್ತಾ, ಅವಳಿಗೆ ಇದು ಓಕೆನಾ ಅಂತೆಲ್ಲ ಕೇಳಲಿಲ್ಲ. ನಂತರ ನನ್ನ ಹಸ್ಬೆಂಡ್ ಅವರ ರಿಸರ್ಚ್ ಆ ಸೈನ್ಸ್ ಹೇಗೆ ರನ್ ಆಗ್ತಿದೆ, ಯಾವುದೋ ಒಂದು ಪೇಪರ್ ಅನ್ನು ಪಬ್ಲಿಷ್ ಮಾಡಬೇಕು ಅಂತ ಬೇರೆ ಆಸೆ ಪಡ್ತಿದಾರಲ್ಲ ಅಂತ ವಿಚಾರಿಸೋದಕ್ಕೆ ಶುರು ಮಾಡ್ಬೇಕಾದ್ರೆ ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರ್ತಿದೆ, ನಾವು ಅದನ್ನು ನೋಡ್ತಿದೀವಿ ಅಂತ ಫ್ರೆಂಡ್ ಹೇಳ್ತಾರೆ. ಈ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ ತಕ್ಷಣವೇ ಹೀರೋ ಗಾಬರಿ ಆಗ್ತಿರ್ತಾನೆ. ಸೊ ಇದನ್ನ ಗಮನಿಸಿದ ಫ್ರೆಂಡ್ ಓಕೆ ಇವನು ಟೆನ್ಷನ್ ಆಗ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಂಡು ಚಿಕ್ಕ ಚಿಕ್ಕ ಮಿಸ್ಕಮ್ಯುನಿಕೇಶನ್ಸ್ ಸೈಂಟಿಸ್ಟ್ ಗಳ ಮಧ್ಯ ಅದೆಲ್ಲ ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ, ಎಲ್ಲವೂ ಸರಿ ಹೋಗ್ಬಿಡುತ್ತೆ ಅನ್ನೋ ರೀತಿ ಹೇಳಿ ಮೇಂಟೈನ್ ಮಾಡ್ಬಿಡ್ತಾರೆ. ಆಮೇಲೆ ಫ್ರೆಂಡ್ ಮತ್ತೆ ಅವರ ಹೆಂಡತಿಯನ್ನ ಚೆನ್ನಾಗಿ ಜೋಪಾನವಾಗಿ ಕಳಿಸ್ಕೊಟ್ಟಾಯ್ತು. ನಂತರ ಅವತ್ತಿನ ದಿನ ರಾತ್ರಿ ಮಲಗೋದಕ್ಕೂ ಮುಂಚೆ ಗಂಡನ ಹತ್ರ ಹೀರೋಯಿನ್ ಏನಾಯ್ತು ನಿನ್ನ ರಿಸರ್ಚ್ ಪೇಪರ್, ಏನದು ಮ್ಯಾಟರ್ ಅಂತ ಕೇಳ್ಬೇಕಾದ್ರೆ ಅದೆಲ್ಲ ಏನು ಇಲ್ಲ, ಅದೊಂದು ಚಿಕ್ಕ ಮ್ಯಾಟರ್ ಬಿಡು ಅಂತ ಹೇಳ್ತಾನೆ. ಅದೇ ಏನು ಮ್ಯಾಟರ್ ಡೀಟೇಲ್ ಆಗಿ ಹೇಳು ಅಂತ ಹೇಳಿದ್ರೆ ಮಾತ್ರ ನಿನಗೆ ಅರ್ಥ ಆಗ್ಬಿಡುತ್ತಾ ಅನ್ನೋ ರೀತಿ ಹೇಳಿ ಹೆಂಡತಿ ಅವರು ಫಟ್ ಅಂತ ಬಾಯಿನ ಮುಚ್ಕೊಳ್ಳೋ ಮಟ್ಟಿಗೆ ಒಂದು ಮಾತನ್ನ ಆಡ್ಬಿಟ್ಟು ಹೋಗ್ತಾನೆ. ಆಮೇಲೆ ನೋಡಿದ್ರೆ ಈ ಫ್ಯಾಮಿಲಿ ವೆಕೇಶನ್ ಗೆ ತಾನೇ ಬಂದಿದ್ದಾರೆ, ಎಲ್ಲವನ್ನು ಸುತ್ತಮುತ್ತ ಸುತ್ತಾಡಿ ಚೆನ್ನಾಗಿ ಎಂಜಾಯ್ ಮಾಡೋಕೆ. ಸೊ ಬೀಚ್ ಗೆ ಹೋಗಿ ಒಂದು ಬೋಟ್ ಅಲ್ಲಿ ಸಮುದ್ರದ ಒಳಗಡೆ ಹೋಗ್ತಿರ್ತಾರೆ. ಸೊ ಆ ರೀತಿ ಇವ್ರುಗಳು ಬೋಟ್ ಅಲ್ಲಿ ಹೋಗ್ಬೇಕಾದ್ರೆ ಇವರೇನೆ ಫ್ಯಾಮಿಲಿ, ಇವ್ರುಗಳನ್ನ ಫೋಟೋ ತಗೊಳ್ಳೋದು, ವಿಡಿಯೋ ತಗೊಳ್ಳೋದು ಎಲ್ಲ ಕೆಲಸವನ್ನು ನಮ್ಮ ಹುಡುಗನೇ ಮಾಡ್ತಿರ್ತಾನೆ ದೊಡ್ಡವನು. ಸೊ ಹುಡುಗ ಫ್ಯಾಮಿಲಿ ಜೊತೆನೆ ಸ್ಟಾಪ್ ಮಾಡದೆ ಫೋಟೋ ತಗೊಳ್ಳೋದು, ವಿಡಿಯೋ ತಗೊಳ್ಳೋದನ್ನ ನಮ್ಮ ಥಿಯೇಟರ್ ಅನ್ನ ಅವಳು ಕೆಲಸಗಾರಿ, ಅಡುಗೆಗಾರಿ ಅಂತೆಲ್ಲ ನೋಡದೆ ಅವಳನ್ನು ಫೋರ್ಸ್ ಕೊಡು ಅಂತ ಹೇಳಿ ಅವಳನ್ನು ವಿಡಿಯೋ ಮಾಡ್ತಿರ್ತಾನೆ, ಫೋಟೋ ತಗೋತಿರ್ತಾನೆ, ಅವಳನ್ನ ರೆಸ್ಪೆಕ್ಟ್ ಮಾಡ್ತಿದ್ದಾನೆ. ನಂತರ ಎಲ್ಲರೂ ಮತ್ತೆ ಬೀಚ್ ಸೈಡ್ ಗೆ ಬಂದಾಯ್ತು. ನೀರನ್ನು ನೋಡಿದ ತಕ್ಷಣವೇ ಫ್ಯಾಮಿಲಿನೇ ನೀರಿಗೆ ಬಿದ್ದು ಆಟ ಆಡೋದಕ್ಕೆ ಹೋಗ್ತಾರೆ. ಆದ್ರೆ ಅಮ್ಮವರು ಮಾತ್ರ ನೀರಿಗೆ ಇಳಿತಿಲ್ಲ. ಏನು ಅಂತ ಥಿಯೇಟರ್ ಕೇಳಿದ್ರೆ ನನಗೆ ನೀರು ಅಂದ್ರೆ ಭಯ, ನನಗೆ ಆಗ್ ಬರೋದಿಲ್ಲ ಅಂತ ಹೇಳ್ತಾರೆ. ಲೈಫ್ ಅಲ್ಲಿ ನೀವು ರಿಸ್ಕ್ ಅನ್ನೇ ತಗೊಂಡಿಲ್ಲ ಅನ್ಸುತ್ತೆ ಅಂತ ಥಿಯೇಟರ್ ಹೇಳ್ತಿರ್ತಾಳೆ. ಆಗಿರ್ಬೇಕಾದ್ರೆ ತಕ್ಷಣವೇ ಅವರಿಗೆ ಆಫೀಸ್ ಕಾಲ್ ಬಂದ್ಬಿಡುತ್ತೆ. ಸೊ ಆಫೀಸ್ ಕಾಲ್ ಅಲ್ಲಿ ಮಾತಾಡ್ಕೊಂಡು ನಮ್ಮ ಹೀರೋಯಿನ್ ಅಲ್ಲಿಗೂ ಇಲ್ಲಿಗೂ ನಡೀತಿರ್ತಾರೆ. ಆ ರೀತಿ ಆಫೀಸ್ ಕಾಲ್ ಮಾತಾಡಿ ಹೋಗ್ತಿರ್ಬೇಕಾದ್ರೆ ಒಂದು ಬಾಲ್ ಬಂದು ಇವರ ಮೇಲೆ ಬೀಳುತ್ತೆ. ಒಬ್ಬ ಹುಡುಗ ಬಂದು ಆ ಬಾಲ್ ಅನ್ನ ತಗೋತಾನೆ, ಸಾರಿ ಅಂತಾನು ಹೇಳ್ಬಿಟ್ಟು ಹೋಗ್ತಾನೆ. ಅವರನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡಿ ನಮ್ಮ ಥಿಯೇಟರ್ ಅವಳ ಗ್ಯಾಂಗೇನೆ ಇವರು. ಅವಳು ಫೋನ್ ಅಲ್ಲಿ ಬಿಸಿ ಆಗಿರೋದ್ರಿಂದ ಈ ಹುಡುಗನನ್ನ ಸರಿಯಾಗಿ ಗಮನಿಸೋದಿಲ್ಲ. ಆಮೇಲೆ ಮಾತಾಡ್ಬಿಟ್ಟು ಬಂದು ಮಲ್ಕೊಂಡು ಸನ್ ಬಾತ್ ತಗೋತಿರ್ತಾಳೆ. ಪಕ್ಕದಲ್ಲೇ ಮಗು ಕೂಡ ಮಲಗಿರುತ್ತೆ. ಆವಾಗ ಯಾರಿಗೂ ಗೊತ್ತಿಲ್ಲದೆ ಅಮ್ಮ ಅವರ ಬ್ಯಾಗ್ ಇಂದ ನಮ್ಮ ಥಿಯೇಟರ್ ನೈಸ್ ಆಗಿ ಅವರ ಫೋನ್ ಅನ್ನ ಕದೀತಿರ್ತಾಳೆ. ಇವಳು ಕದೀತಿರೋದನ್ನ ಮಗು ನೋಡ್ಬಿಡುತ್ತೆ. ಆದ್ರೆ ಮಗು ನೋಡಿದ್ದನ್ನ ಥಿಯೇಟರ್ ಗಮನಿಸೋದ್ಲಾ ಇಲ್ವೋ ಅನ್ನೋದು ನಮಗೆ ಗೊತ್ತಿಲ್ಲ. ಆಮೇಲೆ ಎಲ್ಲರೂ ಬಂದಾಯ್ತು, ಹೊರಡೋಣ ಅನ್ಕೋಬೇಕಾದ್ರೆ ಮೊಬೈಲ್ ಅನ್ನ ಕಾಣ್ತಿಲ್ಲ. ತಕ್ಷಣವೇ ನನಗೆ ಹೊಸ ಫೋನ್ ಬೇಕು, ಆ ಮೊಬೈಲ್ ಅನ್ನ ಮತ್ತೆ ಹುಡ್ಕೋಣ ಅನ್ನೋದಲ್ಲ, ಇಲ್ಲ ತಕ್ಷಣವೇ ನನಗೆ ಫೋನ್ ಬೇಕು, ಅದು ಲೇಟೆಸ್ಟ್ ಮಾಡೆಲ್ ಬೇಕು ಅಂತ ಗಂಡನ ಹತ್ರ ಕೇಳ್ತಿರ್ತಾಳೆ ಹೆಂಡತಿ. ಆವಾಗ ಥಿಯೇಟರ್ ಪಕ್ಕದಲ್ಲಿ ಯಾವ್ದಾದ್ರು ಅಂಗಡಿಯಲ್ಲಿ ಒಂದು ಸೆಕೆಂಡ್ ಹ್ಯಾಂಡಲ್ ಫೋನ್ ಅನ್ನ ಇವಾಗ ಸದ್ಯಕ್ಕೆ ತಗೊಳ್ಳಿ ಅಂತ ಹೇಳಿದ್ರೆ ಇವ್ರುಗಳು ದೊಡ್ಡ ಸಾವುಕಾರ ಅಲ್ವಾ, ಅದೆಲ್ಲ ಏನು ಬೇಕಾಗಿಲ್ಲ, ತಗೊಂಡ್ರೆ ಹೊಸ ಫೋನ್ ಅನ್ನೇ ತಗೊಳ್ಳೋದು ಅಂತ ಹೇಳ್ತಾಳೆ. ಆವಾಗ ಅದಕ್ಕೆ ಥಿಯೇಟರ್ ಸರಿ ಆಯ್ತು, ನನಗೆ ಗೊತ್ತಿರುವ ಒಂದು ಮೊಬೈಲ್ ಅಂಗಡಿ ಇಲ್ಲೇನೆ ಪಕ್ಕದಲ್ಲಿ ಇರ್ತಿದೆ, ಬನ್ನಿ ನಾನು ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಹೀರೋಯಿನ್ ಅನ್ನ ಬೋಟ್ ಅಲ್ಲಿ ಕರ್ಕೊಂಡು ಹೋಗ್ತಾಳೆ. ಆ ರೀತಿ ಹೋಗ್ತಿರ್ಬೇಕಾದ್ರೆ ಕಣ್ಣನ್ನ ಮುಚ್ಚಿ ಹಾಗೆ ಆ ಗಾಳಿಯನ್ನ ಫೀಲ್ ಮಾಡಿ ಸೈಲೆಂಟ್ ಆಗಿ ಬರ್ತಿರ್ತಾಳೆ ಥಿಯೇಟರ್. ಅದನ್ನ ವಿಚಿತ್ರವಾಗಿ ನೋಡ್ತಾಳೆ ಹೀರೋಯಿನ್. ಇವಳ ಕೈಯಲ್ಲಿ ಮಾತ್ರ ಹೇಗೆ ಇಷ್ಟೊಂದು ಕೂಲ್ ಆಗಿ ಇರೋದಕ್ಕೆ ಆಗ್ತಿದೆ, ನಮಗೆ ಮಾತ್ರ ಯಾಕೆ ಯಾವಾಗ್ಲೂ ಟೆನ್ಷನ್ ಆಗಿ ಇರ್ತಿದೆ ಅಂತ ನೋಡ್ತಿದ್ದಾಳೆ ಅನ್ಸುತ್ತೆ. ನಂತರ ಇವಾಗ ಲ್ಯಾಂಡಿಗೂ ಬಂದಾಯ್ತು. ಒಂದು ಒಳ್ಳೆ ಫೋನ್ ಅನ್ನ ತಗೊಂಡು ಮಾತಾಡೋದಕ್ಕೂ ಶುರು ಮಾಡ್ಬಿಟ್ಟಿರ್ತಾಳೆ. ಲೇಟೆಸ್ಟ್ ಐಫೋನ್ ಒಳ್ಳೆ ಫೋನ್ ಅನ್ಸುತ್ತೆ, ತಗೊಂಡು ಮಾತಾಡ್ತಿರ್ತಾಳೆ. ಆವಾಗ್ಲೇನೆ ಮತ್ತೆ ಥಿಯೇಟರ್ ಅನ್ನ ಗಮನಿಸ್ತಾಳೆ. ಥಿಯೇಟರ್ ಜಾಲಿಯಾಗಿ ಆ ಗಾಳಿಯಲ್ಲಿ ಹಾಗೆ ನಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿರ್ತಾಳೆ. ಅದನ್ನ ನೋಡ್ಬಿಟ್ಟು ನಾವಿಬ್ಬರು ದಮ್ ಹಾಕೋಣ ಅಂತ ಕೇಳಿ ಇಬ್ಬರು
ಮಾತ್ರವೇ ಸ್ಮೋಕ್ ಮಾಡ್ತಿರ್ತಾರೆ. ಆ ರೀತಿ ಸಿಗರೆಟ್ ಸ್ಮೋಕ್ ಮಾಡ್ತಿರ್ಬೇಕಾದ್ರೆ ನೀನ್ ಅನ್ಕೊಂಡಿದ್ಯಾ ನಮ್ಮ ಲೈಫ್ ಹೀಗೇನೆ ಹೋಗ್ಬೇಕು ಅಂತ ನಾವು ಅನ್ಕೊಂಡಿರ್ತೀವಿ, ಒಂದು ಕನ್ಸಲ್ಲಿ ಇರ್ತೀವಿ. ಆದ್ರೆ ಸಡನ್ ಆಗಿ ಅದು ಅದರ ಬದಲು ಉಲ್ಟಾವಾಗಿ ಚೇಂಜ್ ಆಗಿ ರನ್ ಆಯ್ತು ಅಂದ್ರೆ ಹೇಗಿರುತ್ತೆ ಅಂತ ಗೊತ್ತಿಲ್ಲದೆ ಥಿಯೇಟರ್ ಹತ್ರ ಒಂದು ಕ್ವಶನ್ ಅನ್ನ ಕೇಳ್ಬಿಡ್ತಾಳೆ ಹೀರೋಯಿನ್. ಅದಕ್ಕೆ ಥಿಯೇಟರ್ ಉತ್ತರವನ್ನು ಕೊಡೋಣ ಅಂತ ಬರೋಷ್ಟರಲ್ಲಿ ಸರಿ ಬಿಡು ನಿಮ್ಮ ಲೈಫ್ ಅಲ್ಲ ಏನು ನಿಮ್ಮ ಲೈಫ್ ಅನ್ನೋ ರೀತಿ ಏನೋ ಮಾತಾಡೋದಕ್ಕೆ ಬಂದ್ಬಿಟ್ಟು ಹಾಗೆ ಫಟ್ ಅಂತ ಸ್ಟಾಪ್ ಮಾಡಿ ನಿನ್ನ ಲೈಫ್ ಅನ್ನ ಇವಾಗ ತಾನೇ ಬದುಕೋದಕ್ಕೆ ಶುರು ಮಾಡಿದ್ಯಾ ಅಂತ ಮಾತಾಡ್ತಾಳೆ. ಯಾಕೆ ಇವ್ರಗಳ ಬದುಕಲ್ಲ ಬದುಕಿಲ್ವಾ, ಇವ್ರಗಳ ಜೀವನವೆಲ್ಲ ಜೀವನ ಇಲ್ವಾ, ಏನಕ್ಕೆ ಅವಳು ಆ ರೀತಿ ಮಾತಾಡಕ್ಕೆ ಬಂದ್ಲ ಏನೋ ಗೊತ್ತಿಲ್ಲ ಹೀರೋಯಿನ್. ಆಮೇಲೆ ನೋಡಿದ್ರೆ ಆವತ್ತಿನ ದಿನ ರಾತ್ರಿ ಮನೆಯಲ್ಲಿ ನಮ್ಮ ಹೀರೋಯಿನ್ ಗೆ ಡೈಲಿ ರಾತ್ರಿ ಸರಿಯಾಗಿ ನಿದ್ದೆ ಬರೋದಿಲ್ಲ. ಆದ್ರಿಂದ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅನ್ನ ತಗೊಂಡೆ ಮಲಗ್ತಿರ್ತಾಳೆ. ಆವತ್ತು ಅದೇ ರೀತಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ಅನ್ನ ಹಾಕೊಂಡು ರೂಮ್ ಒಳಗಡೆ ಬರ್ತಾಳೆ. ಬಂದವಳು ಫೋನ್ ಅನ್ನಿ ನೋಡ್ತಿರ್ತಾಳೆ. ಆ ಕಡೆ ಹಸ್ಬೆಂಡ್ ಬುಕ್ ಅನ್ನ ನೋಡ್ತಿರ್ತಾನೆ. ಇನ್ನೊಂದು ಕಡೆ ಮಗ ಇವತ್ತು ತಗೊಂಡಿದ್ದ ಫೋಟೋಸ್ ವಿಡಿಯೋಸ್ ಎಲ್ಲ ನೋಡ್ತಿರ್ತಾನೆ ಫೋನ್ ಅಲ್ಲಿ. ಅದ್ರಲ್ಲೂ ಆ ಥಿಯೇಟರ್ ಹುಡುಗಿಯ ಫೋಟೋಸ್ ಅನ್ನೇ ನೋಡ್ತಿರ್ತಾನೆ, ಅವಳ ವಿಡಿಯೋಸ್ ಅನ್ನೇ ನೋಡ್ತಿರ್ತಾನೆ. ಈ ಕಡೆ ಹೀರೋ ಮತ್ತೆ ಹೀರೋಯಿನ್ ತುಂಬಾ ದಿನಗಳ ನಂತರ ಏನು ಸ್ವಲ್ಪ ಜಾಲಿಯಾಗಿ ಮಾತಾಡಿ ಇವತ್ತೇನೆ ಕಿಸ್ ಮಾಡ್ಕೊಳ್ಳೋ ಅಷ್ಟು ಬಂದಿರ್ತಾರೆ. ಆದ್ರೆ ಅಷ್ಟರಲ್ಲಿ ಹೀರೋಯಿನ್ ಅಯ್ಯೋ ಆಲ್ರೆಡಿ ನಾನು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅನ್ನ ಹಾಕೋಬಿಟ್ನಲ್ಲ ಅಂತ ಹೇಳಿದ ತಕ್ಷಣ ಗಂಡನಿಗೆ ಮೂಡ್ ಅಪ್ಸೆಟ್ ಆಗ್ಬಿಡುತ್ತೆ. ಅಷ್ಟೇ ಹಾಗೆ ಮಲಗಿ ನಿದ್ದೆ ಮಾಡ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ಹೀರೋ ಸೈಕ್ಲಿಂಗ್ ಮಾಡೋಣ ಅಂತ ಸೈಕಲ್ ಅನ್ನು ತಗೊಂಡು ಹೋಗ್ತಿರ್ಬೇಕಾದ್ರೆ ಆ ಸೈಕಲ್ ಬಗ್ಗೆ ಡೀಟೇಲ್ಸ್ ಅನ್ನ ಆಲ್ರೆಡಿ ಮಗನ ಹತ್ರ ಕೇಳಿ ಎಲ್ಲವನ್ನು ತಿಳ್ಕೊಂಡಿರ್ತಾಳೆ. ಈ ಸೈಕಲ್ ಟೋಟಲ್ ಆಗಿ 7 kgs ಮಾತ್ರವೇ ಇರುತ್ತಂತೆ. ಸೈಕಲ್ ನೋಡೋದಕ್ಕೆ ವಿಚಿತ್ರವಾಗಿರ್ತಿದ್ಯಲ್ಲ, ವೇಟ್ಲೆಸ್ ಆಗಿರ್ತಿದ್ಯಲ್ಲ, ಏನು ಒಂದು 7 or 8 kgs ಇರ್ಬಹುದಾ ಅನ್ನೋ ತರ ಲೈಟ್ ಆಗಿ ಅವರ ಜೊತೆ ಮಾತಾಡ್ಬೇಕಾದ್ರೆ ನಿನಗೆ ಸೈಕ್ಲಿಂಗ್ ಅಂದ್ರೆ ಇಷ್ಟನಾ, ಬಾ ನಾವು ಸೈಕ್ಲಿಂಗ್ ಮಾಡೋಣ ಅಂತ ಹೇಳಿ ಮಗನ ಸೈಕಲ್ ಅನ್ನ ಅವಳಿಗೆ ಕೊಟ್ಟು ಇಬ್ಬರು ಹಾಗೆ ಸೈಕಲ್ ಅಲ್ಲೇ ಸುತ್ತಾಡ್ತಾರೆ. ಸೈಕಲ್ ಓಡ್ಕೊಂಡು ಹೋಗ್ತಾರೆ. ಹಾಗೆ ಒಂದು ಜಾಗದಲ್ಲಿ ಸ್ಟಾಪ್ ಮಾಡಿ ಈ ಹಣ್ಣು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂಥರ ಬಾಯಿಗೆ ಹಾಕಿ ವಿಯರ್ಡ್ ಆಗಿ ತಿಂತಾಳೆ. ಎಲ್ಲಿ ಅಂಕಲ್ ಅನ್ನ ಪಿಕಪ್ ಮಾಡೋದಕ್ಕೆ ನೋಡ್ತಿದ್ದಾಳೋ ಏನೋ ಹಾಗೇನೆ ಅನಿಸ್ತಿದೆ. ಆದ್ರೆ ಅದು ವರ್ಕೌಟ್ ಆಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ. ಕಟ್ ಮಾಡಿದ್ರೆ ಇವಾಗ ಬೆಳಗ್ಗೆ ಹೀರೋನಿಗೆ ಒಂದು ಕಾಫಿನ ತಂದು ಕೊಟ್ಬಿಟ್ಟು ನೀವೇನೆ ಸುಮ್ನೆ ಬೇಡದೆ ನಿಮ್ಮ ಮೈಂಡ್ ಅನ್ನ ಹಾಕಿ ಕನ್ಫ್ಯೂಷನ್ ಮಾಡ್ಕೋಬೇಡಿ, ನಿಮ್ಮ ಮನ್ಸನ್ನ ಗೋ ವಿತ್ ದ ಫ್ಲೋ ಜೊತೆ ಬಿಡಿ, ನೀರು ಯಾವ ದಾರಿಗೆ ಎಳಿತಿದ್ಯಾ ಆ ಕಡೆಗೆ ಹೋಗಿ ಅನ್ನೋ ರೀತಿ ಅಡ್ವೈಸ್ ಅನ್ನ ಹಾಕ್ತಿರ್ತಾಳೆ. ಹೀರೋನ್ ಕೆಲಸವನ್ನು ಮಾಡ್ಬಿಟ್ಟು ವಿಂಡೋ ಇಂದ ಹೊರಗಡೆ ನೋಡ್ಬೇಕಾದ್ರೆ ಮಗ ಥಿಯೇಟರ್ ಜೊತೆಗೆ ಸೇರಿ ಸೆಲ್ಫಿ ಫೋಟೋಸ್ ಗಳನ್ನ ತಗೋತಿರ್ತಾನೆ. ಈ ಕಡೆ ಅಪ್ಪ ಹೀರೋಯಿನ್ ಅನ್ನು ನೋಡ್ಬಿಟ್ಟು ಏನಮ್ಮ ಅಂತ ವಿಚಾರಿಸ್ತಾರೆ ಹಿಂದೆಯಿಂದ ತಪ್ಕೊಂಡು. ಇನ್ನೊಂದು ಕಡೆ ಮಗು ತುಂಬಾನೇ ಡೀಪ್ ಯೋಚನೆ ಮಾಡ್ತಿರ್ತಾಳೆ. ಯಾಕೆಂದ್ರೆ ಥಿಯೇಟರ್ ಫೋನ್ ಅನ್ನ ಕದ್ದಿದ್ದಾನೆ ಇವಳು ನೋಡಿದ್ಲು, ಆದ್ರೆ ಇಲ್ಲಿವರೆಗೂ ಅವ್ರ ಅಮ್ಮನಿಗೆ ಹೇಳಿಲ್ಲ, ಯಾರ ಹತ್ರನೂ ಹೇಳಿಲ್ಲ. ಹೇಳೋನ್ವಾ ಬೇಡವಾ ಅಂತ ಯೋಚನೆ ಮಾಡ್ಬಿಟ್ಟು ಆಮೇಲೆ ಫೈನಲ್ ಆಗಿ ಅಮ್ಮ ಹತ್ರ ಬಂದು ಈ ರೀತಿ ನಿಮ್ಮ ಫೋನ್ ಅನ್ನ ಕದ್ದಿದ್ದು ಥಿಯೇಟರ್ ಅನೇ ಅಂತ ಹೇಳ್ಬಿಡ್ತಾಳೆ. ಇದನ್ನ ಅಮ್ಮ ನಂಬೋದಿಲ್ಲ. ಇದ್ರುವೆ ನಮ್ಮ ಮಗಳು ಒಂದು ವಿಷಯವನ್ನ ನಮ್ಮ ಹತ್ರ ತಗೊಬಂದು ಹೇಳ್ತಿದ್ದಾಳಲ್ಲ, ಹಾಗಾದ್ರೆ ಅದಕ್ಕೆ ನಾವು ಸುಮ್ನೇನಾದ್ರೂ ವಿಚಾರಿಸಲೇಬೇಕಲ್ವಾ ಒಂದು ಅಮ್ಮನಾಗಿ ಅಂತ ಸುಮ್ನೆ ಥಿಯೇಟರ್ ನ ವಿಚಾರಿಸೋದಕ್ಕಾಗಿ ಅಲ್ಲಿಗೆ ಬಂದು ನಿಂತ್ಕೋತಾಳೆ. ಆವಾಗ ಥಿಯೇಟರ್ ಇದನ್ನು ನೋಡ್ಬಿಟ್ಟು ಏನಮ್ಮ ನೀನು ನನ್ನ ಮೇಲೆ ಈ ರೀತಿ ಒಂದು ಚಾಡಿಯನ್ನು ಎತ್ತಾಕ್ತಿದ್ಯಲ್ಲ, ನಿನಗೆ ಇಷ್ಟವಾಗದೇ ಇರೋ ರೀತಿ ನಾನು ಏನಾದ್ರೂ ಬಿಹೇವ್ ಮಾಡಿದಿನಾ, ನಿನಗೆ ಏನಾದ್ರೂ ಇಷ್ಟವಾಗದೇ ಇರೋ ರೀತಿ ನಡ್ಕೊಂಡಿದ್ದೀನಾ, ನನ್ನ ಮೇಲೆ ಏನಕ್ಕಾಗಿ ಈ ರೀತಿ ನೀನು ಚಾಡಿ ಹೇಳಿದೀಯಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ತಕ್ಷಣವೇ ಮಗು ನಾನು ಹೇಳೋದನ್ನೇ ನಿಜ ಅಂತ ಹೇಳ್ತಿರ್ತಾಳೆ. ಆದ್ರೆ ಅಮ್ಮ ಅದನ್ನ ನಂಬದೇ ಇರೋ ರೀತಿ ನಗಾಡ್ತಿರ್ತಾರೆ. ಸೊ ಮಗು ಕೋಪ ಮಾಡ್ಕೊಂಡು ಅಲ್ಲಿಂದ ಓಡಿ ಹೋಗ್ಬಿಡುತ್ತೆ. ಸುಮ್ನೆ ನನ್ನ ಮಗಳು ತುಂಬಾನೇ ಪೊಸೆಸಿವ್, ನೀನು ಇವಾಗ ನಮ್ಮ ಫ್ಯಾಮಿಲಿ ಒಂದು ಮೆಂಬರ್ ರೀತಿ ಜಾಯ್ನ್ ಆಗ್ಬಿಟ್ಟಿದ್ಯಾ ಅಲ್ವಾ, ಅದನ್ನ ನೋಡಿನೇ ಸ್ವಲ್ಪ ಹೊಟ್ಟೆ ಹೊರ್ ಕೂತಿದ್ದಾಳೆ, ಇನ್ನೇನು ಇಲ್ಲ, ಅದಕ್ಕೇನೆ ನಿನ್ನ ಮೇಲೆ ಈ ರೀತಿ ಚಾಡಿ ಹೇಳ್ತಿದ್ದಾಳೆ, ನೀನು ಇದನ್ನ ಕೇರ್ ಮಾಡಬೇಡ ಅಂತ ಅಮ್ಮ ಟ್ಯೂಟರ್ಗೆ ಹೇಳಿ ಅವಳನ್ನ ಸಮಾಧಾನ ಮಾಡ್ತಿರ್ತಾರೆ. ಆಮೇಲೆ ನೋಡಿದ್ರೆ ಇವಳ ಕೈಯಲ್ಲಿ ಇರ್ತಾ ಇರುವ ಗಾಯ ವಾಸಿ ಆಗ್ಬಾರ್ದು ಅಂತ ಇವಳೇನೆ ಬೇಕು ಬೇಕು ಅಂತ ಅದನ್ನ ದೊಡ್ಡದು ಮಾಡ್ಕೊತಾನೆ ಇರ್ತಾಳೆ. ಇದು ಗೊತ್ತಿಲ್ಲದೆ ಅಮ್ಮ ಏನಿದು ಇನ್ನವೇ ನಿನಗೆ ಗಾಯ ವಾಸಿ ಆಗಿಲ್ವಲ್ಲ ಅಂತ ಹೇಳಿ ಮತ್ತೆ ಅವಳಿಗೆ ಬ್ಯಾಂಡೇಜ್ ಅನ್ನ ಹಾಕಿ ಕೊಡ್ತಾರೆ. ಮನೇಲಿ ಯಾವಾಗ್ಲೂ ಸೇರ್ಕೊಬಿಟ್ಟಿದ್ಯಾ, ನಿನ್ನ ನಾನು ಹೊರಗಡೆ ಕರ್ಕೊಂಡು ಹೋಗ್ಲಾ ಇವತ್ತು ರಾತ್ರಿ ಡಿನ್ನರ್ಗೆ ಹೋಗೋಣ್ವಾ, ಹೊರಗಡೆ ತಿನ್ನೋಣ್ವಾ ಅಂತ ಇವಾಗ್ಲೇನೆ ಫಸ್ಟ್ ಟೈಮ್ ಥಿಯೇಟರ್ ಗೆ ಮರ್ಯಾದೆ ಕೊಟ್ಟು ಅವಳಿಗೆ ಸ್ವಲ್ಪ ರೆಸ್ಪೆಕ್ಟ್ ಅನ್ನ ಕೊಟ್ಟು ಹೀರೋಯಿನ್ ಮಾತಾಡಿಸ್ತಿದ್ದಾಳೆ, ಕೇಳ್ತಿದ್ದಾಳೆ. ಅದಕ್ಕೆ ಥಿಯೇಟರ್ ಸರಿ ಅಂತ ಹೇಳಿರ್ತಾಳೆ. ಸೊ ಇಬ್ಬರು ಮಾತ್ರವೇ ಹೊರಗಡೆ ಹೋಗಿ ಡಿನ್ನರ್ ನ ತಿನ್ಬಿಟ್ಟು ಜೋಳಿಯಾಗಿ ಮಾತಾಡ್ತಿರ್ತಾರೆ. ಇನ್ನೊಂದು ಕಡೆ ಅಪ್ಪ ಲೈಫೇ ಹೋಯ್ತು ಅನ್ನೋ ರೀತಿ ತುಂಬಾನೇ ಸೊಪ್ಪಿಗೆ ಇರ್ತಾರೆ. ಇನ್ನೊಂದು ಕಡೆ ಥಿಯೇಟರ್ ಹೀರೋಯಿನ್ ಗೆ ಅಡ್ವೈಸ್ ಮಾಡಿದ್ಲಲ್ವಾ, ನೀರು ಯಾವ ಕಡೆ ಹೋಗ್ತಿದ್ಯೋ ಗೋ ವಿತ್ ದಿ ಫ್ಲೋ ಅಂತ, ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತಾನೆ ನನ್ನ ಫ್ರೆಂಡ್ಸ್ ಅನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅಂತ ಹೇಳಿ ನಮ್ಮ ಹೀರೋಯಿನ್ ಅನ್ನ ಒಂದು ಬಾರಿಗೆ ಕರ್ಕೊಂಡು ಹೋಗಿ ಅದೇ ರೀತಿ ಅವಳ ಫ್ರೆಂಡ್ಸ್ ಗಳನ್ನ ಇವರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾಳೆ. ಅದ್ರಲ್ಲಿ ಒಂದು ಕಪಲು ಲೆಸ್ಬಿಯನ್ಸ್ ಅನ್ಸುತ್ತೆ, ತುಂಬಾನೇ ಕ್ಲೋಸ್ ಆಗಿರ್ತಾರೆ. ಆಮೇಲೆ ಒಬ್ಬ ಹುಡುಗ ಬೇಕು ಅಂತಾನೆ ಇವರ ಮೇಲ್ ಬಂದು ಬಿದ್ದು ಮಾತಾಡಿಸ್ತಾನೆ. ಯಾರು ಅವತ್ತು ಬೀಚ್ ಅಲ್ಲಿ ನಮ್ಮ ಹೀರೋಯಿನ್ ಮೇಲೆ ಒಬ್ಬ ಹುಡುಗ ಬಾಲ್ ಅನ್ನ ಹೊಡೆದ ಅಲ್ವಾ, ಆ ಹುಡುಗಾನೆ ಥಿಯೇಟರ್ ಅವಳ ಗ್ಯಾಂಗೇನೆ ಆ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ದ ಹುಡುಗಾನೆ ಜೋಲ್ ಬಿಟ್ಕೊಂಡು ಬಂದು ಹೀರೋಯಿನ್ ಅನ್ನ ಮಾತಾಡಿಸ್ತಿರ್ತಾನೆ ಬೇಕು ಅಂತ. ಏನು ಇವನಿಗೆ ನಮ್ಮ ಮಗನಿಗಿಂತ 2-3 ವರ್ಷ ಜಾಸ್ತಿ ಇರ್ಬೇಕು ಅಷ್ಟೇನೆ, ಹಾಗಿದ್ರು ಕೂಡ ನಮ್ಮ ಹತ್ರ ಬಂದು ಇಷ್ಟು ಜೋಲ್ ಬಿಟ್ ಮಾತಾಡ್ತಿದ್ದಾನಲ್ಲ, ಅಷ್ಟು ಸೌಂದರ್ಯವಾಗಿರ್ತಿದೀವ ನಾವು, ಅಷ್ಟು ಬ್ಯೂಟಿಫುಲ್ ಅಂತ ಅನ್ಕೋಬಿಟ್ರೋ ಏನೋ ಹಾಗೇನೆ ಕಾಣ್ತಿದೆ. ಬನ್ನಿ ನಾವು ಡ್ಯಾನ್ಸ್ ಮಾಡೋದಕ್ಕೆ ಹೋಗೋಣ ಅಂತ ಹೇಳಿ ಹುಡುಗ ಅವರನ್ನ ಕರ್ಕೊಂಡು ಹೋಗಿ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಅವರ ರಿಲೇಶನ್ಶಿಪ್ ನೆಕ್ಸ್ಟ್ ಸ್ಟೇಜ್ ಗೆ ಹೋಗೋ ರೀತಿ ಕಾಣುತ್ತೆ. ಅಲ್ಲಿಗೇನೆ ಅವ್ರುಗಳು ಸ್ಟಾಪ್ ಮಾಡಲಿಲ್ಲ. ನೆಕ್ಸ್ಟ್ ಒಂದು ಬೀಚ್ ಸೈಡ್ ಗೆ ಹೋಗಿ ಅಲ್ಲಿ ಜಾಲಿಯಾಗಿ ಮಾತಾಡ್ತಿರ್ತಾರೆ. ಆಮೇಲೆ ಎಲ್ಲರೂ ನೀರಿಗೆ ಬೀಳೋಣ ಅಂತ ಬಟ್ಟೆಯನ್ನ ಬಿಚ್ಚಾಕ್ಬಿಟ್ಟು ನೀರಿಗೆ ಹೋಗಿ ಬಿದ್ದು ಎಂಜಾಯ್ ಮಾಡ್ತಿರ್ತಾರೆ. ಇವರಿಗೆ ನೀರಂದ್ರೆ ಭಯ, ನೀರಿಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಆವಾಗ ಹುಡುಗ ಏನಮ್ಮ ನಾನು ಕರಿತಿದ್ದೀನಿ ನೀನು ಬರೋದಿಲ್ವಾ, ಬಾರಮ್ಮ ಅಂತ ಸ್ವಲ್ಪ ಪ್ರೀತಿಯಿಂದ ಕರೆದಿದ್ದ ತಕ್ಷಣ ಸರಿ ಅಂತ ಅವರವೇ ಬಟ್ಟೆಯನ್ನ ಬಿಚ್ಚಾಕ್ಬಿಟ್ಟು ಹುಡುಗನ ಕೈಯನ್ನು ಹಿಡ್ಕೊಂಡು ನೀರಿಗೆ ಇಳಿತಾರೆ. ಒಂಥರ ಟೈಟ್ ಆಗಿ ರಗ್ಗಡ್ ಆಗಿನೇ ಇರ್ತಾ ಇದ್ದ ನಮ್ಮ ಹೀರೋಯಿನ್ ಇವತ್ತು ಎಲ್ಲವನ್ನು ಬಿಟ್ಬಿಟ್ಟು ಮರ್ತು ಬಿಟ್ಟು ತುಂಬಾನೇ ಖುಷಿಯಾಗಿ ನೀರಲ್ಲಿ ಹಾಗೆ ಸ್ವಿಮ್ ಮಾಡ್ತಿರ್ತಾರೆ. ಜೊತೆಗೇನೆ ಇವಾಗ ಹೊಸ ಲವರ್ ಹುಡುಗ ಬೇರೆ ಸಿಕ್ಬಿಟ್ಟಿದ್ದಾನೆ.
ನಂತರ ಅವ್ರುಗಳು ಆ ಜಾಗಕ್ಕೆ ಮಾಂಸವನ್ನು ಕೂಡ ತಂದಿರ್ತಾರೆ. ಅದನ್ನ ಆ ಬೀಚಲ್ಲೇ ಇಟ್ಟು ಹಾಗೆ ಬೇಯಿಸಿ ತಿಂತಾರೆ. ಆವಾಗ ಹೊಸ ಲವರು ತಗೊಳ್ಳಿ ತಿನ್ನಿ ಅಂತ ಮಾಂಸವನ್ನು ಕೊಡ್ತಾನೆ. ಸೊ ನಮ್ಮ ಹೀರೋಯಿನ್ ಅದನ್ನ ತಿನ್ನೋಡ್ಬಿಟ್ಟು ಡೆಲಿಷಿಯಸ್, ತುಂಬಾನೇ ಸೂಪರ್ ಆಗಿರ್ತಿದೆ ಅಂತ ಹೇಳ್ತಾರೆ. ಈ ರೀತಿ ಮಾಂಸ ನಮ್ಮ ಹತ್ರ ಮಾತ್ರವೇ ಸಿಗುತ್ತೆ, ಬೇರೆ ಎಲ್ಲೂ ಸಿಗೋದೇ ಇಲ್ಲ ಅಂತ ಹೇಳ್ತಿರ್ತಾನೆ. ಇವರ ಗ್ಯಾಂಗ್ ಅಲ್ಲಿ ಇನ್ನೊಬ್ಳು ಹುಡುಗಿ ಇರ್ತಿದ್ದಲ್ವಾ, ಅವಳ ಜೊತೆನೆ ನಿನ್ನೆ ಪಾರ್ಟಿಯಲ್ಲಿ ಒಬ್ಳು ಹುಡುಗಿ ತುಂಬಾನೇ ಕ್ಲೋಸ್ ಆಗಿರ್ತಿದ್ಲು. ಆ ಹುಡುಗಿಯ ಹೆಸರು ಆಂಬರ್. ಎಲ್ಲಿ ನಿನ್ನ ಹುಡುಗಿ ಆಂಬರ್, ಅವಳನ್ನ ಕಾಣ್ತಿರ್ವಲ್ಲ ಅಂತ ಕೇಳ್ತಾಳೆ ಇವಾಗ್ಲೇನೆ ನಮ್ಮ ಹೀರೋಯಿನ್. ಅವಳು ಹೋಗ್ಬಿಟ್ಲು ಅಷ್ಟೇನೆ ಅಂತ ಅಸಾಲ್ಟ್ ಆಗಿ ಹೇಳ್ತಿರ್ತಾಳೆ ಹುಡುಗಿ. ಅದೇ ಸಮಯದಲ್ಲಿ ಆ ಬೀಚ್ ಅಲ್ಲಿ ಎಲ್ಲೋ ಒಂದು ಕಡೆ ಆಂಬರ್ ಹುಡುಗಿಯ ಚಪ್ಪಲಿ, ಬ್ಯಾಗು, ಅವಳ ಬಟ್ಟೆ ಕೆಲವೇ ಅಲೋನ್ ಆಗಿ ಬಿದ್ದಿರೋದನ್ನ ನಾವು ನೋಡಬಹುದು. ಆಂಬರ್ ಅನ್ನೋ ಹುಡುಗಿಯನ್ನ ಕಾಣ್ತಿಲ್ಲ, ಅವಳಿಗೆ ಏನಾಗಿರ್ಬಹುದು? ಈ ಕ್ವಶನ್ ಗೆ ಆನ್ಸರ್ ಇವಾಗ ನಮಗೆ ಸಿಗೋದಿಲ್ಲ, ಮುಂದೆ ಸಿಗುತ್ತಾ ನೋಡೋಣ. ಇಲ್ಲ ಇಂಪಾರ್ಟೆನ್ಸ್ ಗಿಲ್ದೇ ಇರುವ ಒಂದು ಕ್ಯಾರೆಕ್ಟರ್ ಆಗಿ ಕೂಡ ಆಂಬರ್ ಹುಡುಗಿ ಇರಬಹುದು. ಸೊ ಓಕೆ. ಆಮೇಲೆ ಮನೆಯಲ್ಲಿ ನೋಡಿದ್ರೆ ನಮ್ಮ ಹೀರೋಯಿನ್ ಮತ್ತೆ ಟೂಟೋ ಇನ್ನವೇ ತುಂಬಾನೇ ಕ್ಲೋಸ್ ಆಗಿ ಪಳಗ್ತಿರ್ತಾರೆ. ಇನ್ನ ನಿಮ್ಮ ಲೈಫ್ ಅಲ್ಲಿ ನೀವು ದೊಡ್ಡದಾಗಿ ಏನನ್ನು ನೋಡಿಲ್ಲ, ಇನ್ನ ನಿಮ್ಮ ಲೈಫ್ ಅಲ್ಲಿ ಫ್ಯೂಚರ್ ಅಲ್ಲಿ ದೊಡ್ಡದಾಗಿ ತುಂಬಾ ವಿಷಯಗಳನ್ನ ಸಾಧಿಸ್ತೀರಾ, ನೋಡ್ತೀರಾ, ಇನ್ನ ಅಡ್ವೆಂಚರ್ಸ್ ಜಾಸ್ತಿ ಇರ್ತಿದೆ ಅಂತ ಹೇಳಿ ನಮ್ಮ ಹೀರೋಯಿನ್ ಅನ್ನ ಮೋಟಿವೇಟ್ ಮಾಡ್ತಿರ್ತಾಳೆ, ನೈಸ್ ಮಾಡ್ತಿರ್ತಾಳೆ. ಈ ಕಡೆ ಮಗಳು ಒಂದು ಕಪ್ಪೆನ ಹಿಡಿದು ಒಂದು ಗ್ಲಾಸ್ ಗೂಡಿಗೆ ಹಾಕಿ ಇದನ್ನೇ ಇನ್ ಮುಂದೆ ನಾನು ಸಾಕ್ತೀನಿ ಅಂತ ಹೇಳ್ತಿರ್ತಾಳೆ. ಅಪ್ಪನಿಗೆ ಅವಾಗ ಮೇಲ್ಗಡೆ ಫ್ಲೋರ್ ಇಂದ ಅಳಿಲು ಗೋಡೆನ ಕೊರಿತಾ ಇರೋ ರೀತಿ ಕೊರಕೊರ ಅಂತ ಸದ್ದು ಕೇಳ್ತಾನೆ ಇರುತ್ತೆ. ಆ ಸದ್ದು ಅವರನ್ನ ಇರಿಟೇಟ್ ಮಾಡ್ತಾನೆ ಇರುತ್ತೆ. ಕಟ್ ಮಾಡಿದ್ರೆ ಇವರ ಬಂಗ್ಲಾ ಪಕ್ಕದಲ್ಲೇ ಇರ್ತಾ ಇರುವ ಬೇರೆ ಬಂಗ್ಲಾವನ್ನು ಸೇರಿದ ಸಾಹುಕಾರ ಓನರು ತನ್ನ ಮಗನನ್ನ ಕರ್ಕೊಂಡು ನಮ್ಮ ಹೀರೋ ಅವರ ಮನೆಗೆ ಬಂದಿರ್ತಾರೆ. ಆವಾಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಮ್ಮ ಪುಟ್ಟ ಹುಡುಗಿ ಮಾತ್ರವೇ ಆಟ ಆಡ್ತಿರ್ತಾಳೆ. ನಾವು ಹೊರಡ್ತೀವಿ, ಗುಡ್ ಬೈ ಅನ್ನ ಹೇಳ್ಬಿಟ್ಟು ಹೊರಡೋಣ ಅಂತ ನೋಡಿದ್ರೆ ಎಲ್ಲಿ ನಿಮ್ಮ ತಂದೆಯವರು ಅಂತ ಕೇಳ್ತಾರೆ. ಹೊರಗಡೆ ಹೋಗಿದ್ದಾರೆ ಅಂತ ಮಗು ಹೇಳುತ್ತೆ. ಸರಿ ಆಯ್ತು, ನಿಮ್ಮ ಅಪ್ಪ ಬಂದ್ರೆ ನನಗೆ ಕಾಲ್ ಮಾಡೋದಕ್ಕೆ ಹೇಳು, ನಾನು ಮಾತಾಡ್ಬೇಕು ಅಂತ ಹೇಳ್ದೆ ಅಂತ ಹೇಳು ಅಂತ ಹೇಳ್ಬಿಟ್ಟು ಇವರು ಹೊರಡ್ತಾರೆ. ಆ ರೀತಿ ಹೋಗ್ಬೇಕಾದ್ರೆ ಆ ಪಕ್ಕದ ಬಂಗ್ಲೋ ಓನರು ಅವರ ಫ್ಯಾಮಿಲಿನೇ ಹಾಗೆ ಅಪ್ಸೆಟ್ ಆಗಿ ಸಪ್ಪಿಗೆನೆ ಹೋಗ್ತಾರೆ, ಅಪ್ಪ ಮತ್ತೆ ಮಗ. ಯಾಕೆ ಏನು ಅಂತ ಗೊತ್ತಾಗ್ತಿಲ್ಲ. ಇನ್ನೊಂದು ಕಡೆ ನೋಡಿದ್ರೆ ಹೀರೋ ಜೊತೆ ಚೆನ್ನಾಗಿ ಟಿಯೋಡ್ರ ಪಳಗ್ತಿರ್ತಾಳೆ. ಇಬ್ಬರು ಒಟ್ಟಿಗೆನೆ ಸೇರಿ ಎಣ್ಣೆ ಹಾಕ್ತಾರೆ. ತನ್ನ ಲೈಫ್ ತುಂಬಾನೇ ಕ್ರಿಟಿಕಲ್ ಆಗಿ ಹೋಗ್ತಾ ಇದೆ, ಹ್ಯಾಪಿಯಾಗೇ ಇಲ್ಲ ನಾನು ಅಂತ ಏನೇನು ಪೇಚಾಡ್ತಿರ್ತಾರೆ ಹೀರೋ. ಅದೇ ಸಮಯದಲ್ಲಿ ಇಲ್ಲಿ ಮನೇಲಿ ಮಗು ಕಪ್ಪೆನ ಸಾಕ್ತಾ ಇದ್ದಾಳೆ ಅಲ್ವಾ, ಆ ಕಪ್ಪೆ ಮಾಡುವ ಸದ್ದು ಅಮ್ಮನಿಗೆ ಇರಿಟೇಟ್ ಆಗ್ತಿರುತ್ತೆ, ಇಷ್ಟ ಆಗ್ತಿಲ್ಲ. ಆಮೇಲೆ ನೋಡಿದ್ರೆ ಮಗು ಅವ್ರ ಅಮ್ಮನ ಹತ್ರ, ಅಮ್ಮ ನಿಮ್ಮ ಚಡ್ಡಿಯನ್ನ ತೆಗೆದು ಅವಳು ಹೌಸ್ ಇಟ್ಟಿದ್ದನ್ನ ನಾನು ನೋಡ್ದೆ ಅಮ್ಮ ಅಂತ ಹೇಳ್ತಿರ್ತಾಳೆ. ಈ ಮಗು ನೋಡ್ಬೇಕು ಅಂತಾನೆ ಇವಳ ಕಣ್ ಮುಂದೆನೆ ಆ ಟಿಯೋಟ್ರ ಬೇಕು ಅಂತ ಇವನ್ನೆಲ್ಲ ಮಾಡ್ತಿದ್ದಾಳೆ ಅನ್ಸುತ್ತೆ. ಆದ್ರೆ ಅಮ್ಮ ಇದನ್ನೆಲ್ಲ ನಂಬೋದಿಲ್ಲ. ನೀನು ಹೊಟ್ಟೆ ಉರ್ಕೋಬೇಡ, ಸುಳ್ಳೆಲ್ಲ ಹೇಳ್ಬೇಡ ಮಗ್ಳೆ, ಇದನ್ನೆಲ್ಲ ಯಾರು ತಗೊಂಡು ಹೌಸ್ ಇಡ್ತಾರೆ ಅಂತ ಅಡ್ವೈಸ್ ಮಾಡ್ತಿರ್ತಾರೆ. ಆಮೇಲೆ ಅಮ್ಮನ ಫೋನ್ ಅನ್ನ ಟಿಯೋಟ್ರ ಆಲ್ರೆಡಿ ಕದ್ದಿದ್ಲಲ್ವಾ, ಆ ಫೋನ್ ಅನ್ನ ತಂದು ಇವಾಗ ನಮ್ಮ ಪುಟ್ಟ ಹುಡುಗಿಯ ಬೆಡ್ ಅಡಿಗೆನೆ ಹೌಸ್ ಇಟ್ಬಿಟ್ಟು, ನಮ್ಮ ಪುಟ್ಟ ಹುಡುಗಿಯ ರೂಮ್ ಅಲ್ಲಿ ಹೌಸ್ ಇಟ್ಬಿಟ್ಟು ಡೈರೆಕ್ಟ್ ಆಗಿ ಅವರ ಅಮ್ಮನ ಹತ್ರ ಹೋಗಿ, ಏನು ನೀವು ತಪ್ಪು ತಿಳ್ಕೊಬೇಡಿ, ಆವತ್ತು ನಿಮ್ಮ ಫೋನ್ ಕಳ್ದೋಯ್ತು, ಮಿಸ್ ಆಗ್ಬಿಡ್ತು ಅಂತ ಹೇಳ್ತಿದ್ರಲ್ಲ, ಆ ಮೊಬೈಲ್ ಅನ್ನ ನಿಮ್ಮ ಮಗಳ ರೂಮ್ ಅಲ್ಲಿ ನಾನು ನೋಡ್ದೆ ಅಂತ ಹೇಳ್ಬಿಡ್ತಾಳೆ. ಇವರುವೆ ಅದೇ ರೀತಿ ಮಗಳ ರೂಮ್ ಅಲ್ಲಿ ಬಂದು ಚೆಕ್ ಮಾಡಿ ನೋಡ್ಬೇಕಾದ್ರೆ ಹೌದು, ಮಗಳ ರೂಮ್ ಅಲ್ಲಿ ಅವಳ ಬೆಡ್ ಕೆಳಗಡೆನೆ ಆ ಫೋನ್ ಇರ್ತಿದೆ. ಏನಿದು ನಮ್ಮ ಮಗಳು ಈ ರೀತಿ ಮಾಡ್ತಿದ್ದಲ್ಲ ಅಂತ ಅಮ್ಮನಿಗೆ ಸ್ವಲ್ಪ ಮಗಳ ಮೇಲೆ ಕೋಪ. ಸೊ ಮಗಳ ಬಗ್ಗೆ ಅಪ್ಪನ ಹತ್ರ ಮಾತಾಡೋದಕ್ಕೆ ಹೋಗಿ ಆಮೇಲೆ ಏನೇನು ಮಾತಾಡಿ ಇಬ್ಬರ ಮಧ್ಯದಲ್ಲೂ ಜಗಳ ಆಗ್ಬಿಡುತ್ತೆ. ಒಂದು ಸ್ಟೇಜ್ ಅಲ್ಲಿ ಅವನು ನಿಜವನ್ನ ಹೇಳ್ಬಿಡ್ತಾನೆ, ತನ್ನ ರಿಸರ್ಚ್ ತಪ್ಪು ಅಂತ ಅವನು ಕೆಲಸ ಮಾಡ್ತಿರುವ ಕಂಪನಿಯಲ್ಲಿ ಹೇಳ್ಬಿಟ್ರಂತೆ. ಸೊ ತಪ್ಪಾದ ರಿಸರ್ಚ್ ಅನ್ನ ತುಂಬಾ ವರ್ಷಗಳಾಗಿ ನಾನು ಮಾಡ್ತಿದ್ದೆ ಅಂತ ಹೇಳಿ ನನ್ನ ಕೆಲಸ ಬಿಟ್ಟು ತೆಗೆಯಲಿದ್ದಾರೆ. ಆ ಪ್ರೆಷರ್ ಅನ್ನ ತಡ್ಕೊಂಡು ನಿಮ್ಮ ಜೊತೆ ಖುಷಿಯಾಗಿರೋದಕ್ಕೆ ನಾನು ಎಷ್ಟು ಟ್ರೈ ಮಾಡ್ತಿದ್ದೀನಿ, ಅದ್ರ ಬಗ್ಗೆ ಸ್ವಲ್ಪನಾದ್ರೂ ನೀನು ಕೇರ್ ಮಾಡ್ತಿದ್ಯಾ ಅಂತ ಹೆಂಡತಿಗೆ ಚೆನ್ನಾಗಿ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಈಗ ಸ್ವಲ್ಪ ದಿನಗಳಾಗಿ ನನಗದ ಮರ್ಯಾದೆ ಇಲ್ಲ, ನನಗದ ಖುಷಿ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿರ್ತಾನೆ. ಆ ಕಡೆ ನೋಡಿದ್ರೆ ಟಿಯೋಟ್ರಾ ಹೀರೋಯಿನ್ ಹತ್ರ, ಬಾರಲ್ಲಿ ನನ್ನ ಫ್ರೆಂಡ್ ಒಬ್ಬ ನಿಮ್ಮ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಬಿಹೇವ್ ಮಾಡ್ತಿದ್ನಲ್ಲ, ಅವನು ಒಂದು ಲೆಟರ್ ಅನ್ನು ನಿಮಗೆ ಕೊಡ್ಬೇಕು ಅಂತ ಹೇಳಿ ಬರ್ದು ಕೊಟ್ಟು ಕಳಿಸ್ತಾ ಅಂತ ಹೇಳಿ ಆ ಚೀಟಿಯನ್ನ ಹೀರೋಯಿನ್ ಕೈಗೆ ಕೊಡ್ಬೇಕಾದ್ರೆ ಅದನ್ನ ಓಪನ್ ಮಾಡಿ ಓದ್ತಾಳೆ. ನಾನು ನನ್ನ ಲೈಫ್ ಅಲ್ಲೇ ನೋಡಿದ ತುಂಬಾನೇ ಸೌಂದರ್ಯ ಅದು ಯಾರು ಅಂದ್ರೆ ಅದು ನೀವೇನೆ, ನಿಮ್ಮನ್ನ ಮತ್ತೆ ನಾನು ನೋಡೋದಕ್ಕೆ ಆಗುತ್ತಾ ಅಂತ ಕವನ ರೀತಿಯಲ್ಲಿ ಬರ್ದ್ ಕೊಟ್ಟು ಕಳ್ಸಿರ್ತಾನೆ. ಅದನ್ನು ಓದ್ ನೋಡಿದ ತಕ್ಷಣ ಇವರಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ, ನಾಚಿಕೆ ಬೇರೆ ಬರ್ತಿದೆ ನೋಡಿ ಇವರಿಗೆ. ಇನ್ನೊಂದು ಕಡೆ ನಮ್ಮ ಪುಟ್ಟ ಹುಡುಗಿ ಮನೆಯಲ್ಲಿ ಇರ್ತಾ ಇರುವ ಎಲ್ಲರ ಹತ್ರ ಇಂದ ಸ್ವಲ್ಪ ದೂರ ಆಗ್ತಿರ್ತಾಳೆ. ಮನೆಯಲ್ಲಿ ಕಪ್ಪೆನ ಸಾಕ್ಬಾರ್ದು ಅಂತ ಹೇಳ್ತಿದ್ದಾರೆ. ಇವಳು ಏನೇ ಹೇಳಿದ್ರು ಅಮ್ಮ ಅದನ್ನ ನಂಬ್ತಾ ಇಲ್ಲ, ಅಪ್ಪ ಕೇರೇ ಮಾಡ್ತಿಲ್ಲ. ಸರಿ ಅಣ್ಣನ ಜೊತೆ ಮಾತಾಡೋಣ ಅಂತ ಹೋದ್ರೆ ಅಣ್ಣ ಫೋನ್ ಅಂತ ಫೋನ್ ನೋಡ್ತಿರ್ತಾನೆ, ತಂಗಿ ಜೊತೆ ಆಟ ಆಡ್ತಾನೆ ಇಲ್ಲ. ಆದ್ರಿಂದ ನಮ್ಮ ಹುಡುಗಿಗೆ ಎಲ್ಲರ ಜೊತೆನೂ ಅವಳ ಲೈಫ್ ಅಲ್ಲಿ ಒಂದು ಬ್ರೇಕ್ ಬೀಳ್ತಿದೆ. ಯಾಕಪ್ಪ ನಾವು ಈ ಫ್ಯಾಮಿಲಿಯಲ್ಲಿ ಇರ್ತಿದೀವಿ ಅನ್ನೋ ರೀತಿ ಫೀಲ್ ಮಾಡ್ತಿರ್ತಾಳೆ. ನೆಕ್ಸ್ಟ್ ದಿನ ಬೆಳಗ್ಗೆ ಅಮ್ಮ ಯಾರ ಹತ್ರನೂ ಹೇಳ್ದೆ ಆ ಹುಡುಗನನ್ನು ನೋಡೋದಕ್ಕಾಗಿ ಬೆಳಬೆಳಗಿನೇ ಹೊರಟ್ಬಿಟ್ಟಿರ್ತಾರೆ. ಅವನ ಜೊತೆಗೇನೆ ಖುಷಿಯಾಗಿ ಹಾಗೆ ಜಾಲಿಯಾಗಿ ಸುತ್ತಾಡ್ತಿರ್ತಾಳೆ. ಆ ಗ್ಯಾಂಗ್ ಜೊತೆ ಸುತ್ತಾಡೋದು ಇವಳಿಗೆ ಹೊಸದಾಗಿರ್ತಿದೆ, ತುಂಬಾನೇ ಖುಷಿಯಾಗಿ ಫೀಲ್ ಆಗ್ತಿದೆ. ಇಲ್ಲಿ ಮನೇಲಿ ಅಮ್ಮ ಇಲ್ಲದೇನೆ ಎಲ್ಲರೂ ಕೂತ್ಕೋತಾರೆ, ಊಟ ಮಾಡ್ತಾರೆ, ಅಡಿಗೆ ಮಾಡ್ತಾರೆ ಎಲ್ಲ. ಅಮ್ಮ ಎಲ್ಲಿ ಅಂತ ಮಗು ಕೇಳಿದ್ರೆ ಅಮ್ಮ ಸ್ವಲ್ಪ ಪ್ರೆಷರ್ ಅಲ್ಲಿ ಇರ್ತಿದ್ದಾಳೆ. ಸೊ 2 ದಿನ ಅವಳನ್ನ ಫ್ರೀ ಆಗಿ ಬಿಡೋಣ, ಹೇಳ್ದೆ ಮಾಡದೆ ಹೊರಗಡೆ ಹೊರಟೋಗ್ಬಿಟ್ಲು, ಮತ್ತೆ ಅವಳು ರಿಟರ್ನ್ ಬರ್ತಾಳೆ ಬರ್ಲಿ ಅಂತ ಅಪ್ಪ ಹೇಳ್ಬಿಡ್ತಾರೆ. ನಂತರ ನೋಡಿ ನಮ್ಮ ಟಿಯೋಟ್ರಾ ಅವರ ಫ್ಯಾಮಿಲಿಯಲ್ಲಿ ಒಂದು ಮೆಂಬರ್ ಆಗ್ಬಿಟ್ಟಿರೋ ರೀತಿ ಅವರು ಕೂತ್ಕೊಳ್ಳುವ ಸೇಮ್ ಅದೇ ಟೇಬಲ್ ಅಲ್ಲಿ ಕೂತು ಊಟ ಮಾಡೋ ಮಟ್ಟಿಗೆ ರೇಂಜ್ ಗೆ ಬೆಳ್ಕೊಬಿಟ್ಟಿದ್ದಾಳೆ. ಆಮೇಲೆ ನೋಡಿದ್ರೆ ಮಗು ಮಾತ್ರ ಲೋನ್ಲಿಯಾಗಿ ಆಟ ಆಡ್ತಿರುತ್ತೆ. ಕಟ್ ಮಾಡಿದ್ರೆ ಇವಾಗ ನಮ್ಮ ಹೀರೋ ಅವರ ಫ್ರೆಂಡ್ ಅವರ ಹೆಂಡತಿ ನಂಬರ್ಗೆ ನಮ್ಮ ಹೀರೋಯಿನ್ ಅವರ ಮೊಬೈಲ್ ನಂಬರ್ ಇಂದ ಒಂದು ಮೆಸೇಜ್ ಹೋಗಿರುತ್ತೆ. ಸ್ವಲ್ಪ ದಿನಕ್ಕೆ ನೀನು ನನ್ನ ಹಸ್ಬೆಂಡ್ ಮತ್ತೆ ಮಕ್ಕಳನ್ನ ನೋಡ್ಕೋತೀಯ, ನಮ್ಮ ಮನೆಗೆ ಹೋಗಿ ನಾನು ಹೊರಗಡೆ ಹೋಗ್ತಿದ್ದೀನಿ, ನನ್ನ ಬಗ್ಗೆ ಯಾರು ವರಿ ಪಡೋದು ಬೇಕಾಗಿಲ್ಲ, ಮತ್ತೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಟ್ರೈ ಮಾಡಬೇಡಿ ಅಂತ ಹೇಳಿ ಮೆಸೇಜ್ ಬಂದಿರುತ್ತೆ. ಅದನ್ನ ತಂದು ಫ್ರೆಂಡ್ ಹೆಂಡತಿ ನಮ್ಮ ಫ್ಯಾಮಿಲಿ ಹತ್ರ ತೋರಿಸಬೇಕಾದ್ರೆ ಅದನ್ನು ನೋಡಿದ ಮಗ ಅಮ್ಮ ಓಡೋಗ್ಬಿಟ್ರೆ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಅಂತ ವಿಚಾರಿಸ್ತಾನೆ. ಚೇಚೆ ಹಾಗೆಲ್ಲ ಇಲ್ಲ, ಈ ಪ್ರೆಷರ್ ಇಂದ ಅವಳು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ
ಆಗಿ ಫೀಲ್ ಮಾಡ್ಬೇಕು ಅನ್ಕೊಂಡು ಹೊರಗಡೆ ಹೋಗಿದ್ದಾಳೆ ಅಷ್ಟೇ. ಒಂದು ವಾರ ಹಾಗೇನೆ ಫ್ರೀ ಆಗಿ ಜಾಲಿಯಾಗಿ ಸುತ್ಕೊಂಡ್ ಬರ್ಲಿ, ಇವಾಗ ಏನಾಗ್ಬಿಡುತ್ತೆ, ಇದನ್ನ ದೊಡ್ಡದಾಗಿ ತಲೆಗೆ ಹಾಕೋಬೇಡಿ, ಫ್ರೀ ಆಗಿ ಬಿಟ್ಬಿಡಿ ಅಂತ ಹೇಳಿ ಮಕ್ಕಳ ಮುಂದೆ ನಾಟಕ ಮಾಡ್ತಿರ್ತಾರೆ ಅಪ್ಪ. ಆದ್ರೆ ಅಪ್ಪನಿಗೆ ನಿಜವಾಗ್ಲೂ ಮನಸ್ಸಿಗೆ ಬೇಜಾರೇನೆ. ಅದೇ ಸಮಯದಲ್ಲಿ ಆವಾಗ ಟ್ಯೋಟ್ರಾ ಏನನ್ನ ಮಾಡ್ತಿದ್ದಾಳೆ ನೋಡಿ, ಅವಳ ಫ್ರೆಂಡ್ ಒಬ್ಳನ್ನ ಕರ್ಕೊಂಡ್ ಬಂದು ಜಾಲಿಯಾಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ಬಿಟ್ಟು ಹಾಗೆ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಇಬ್ಬರು ಹಾಯಾಗಿ ಮಲಗಿರ್ತಾರೆ. ಇದನ್ನ ನೋಡಿದ ಫ್ರೆಂಡ್ ಅವರ ಹೆಂಡತಿ, ಏನೋ ಒಂದು ಕೆಲಸಗಾರಿಗೆ ಇಷ್ಟೊಂದು ಜಾಗ ಕೊಟ್ಟಿದ್ದೀರಾ ನೀವು, ಇದೆಲ್ಲ ಸರಿ ಇಲ್ಲ ನೋಡಿ ಅಂತ ಹೇಳ್ತಾಳೆ. ಆಮೇಲೆ ನೋಡಿದ್ರೆ ನಮ್ಮ ಪುಟ್ಟ ಹುಡುಗಿ ಅವಳು ಲೋನ್ಲಿಯಾಗಿ ಸುತ್ತಾಡ್ತಿರ್ತಾಳೆ, ಒಬ್ಬೊಂಟಿಯಾಗಿ ಆಟ ಆಡ್ತಿರ್ತಾಳೆ. ಹಾಗಿರ್ಬೇಕಾದ್ರೆ ಯಾರು ಇಲ್ದೇ ಇರುವ ಸಮಯದಲ್ಲಿ ನಮ್ಮ ಫ್ರೆಂಡ್ ಅವರ ಹೆಂಡತಿ ನಮ್ಮ ಹೀರೋ ಮೇಲ್ ಬಿದ್ದು ಅವನನ್ನ ತಪ್ಕೊಳ್ಳೋದಕ್ಕೆ ಕಿಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಹೀರೋ ಬೇಡ ಬೇಡ ಅಂತಾನೆ ಅವಾಯ್ಡ್ ಮಾಡ್ತಾನೆ. ಆದ್ರೆ ಇವರಿಬ್ಬರಿಗೂ ಮೊದಲಿಂದಾನೇ ಪರಿಚಯ ಇದೆ ಅನ್ಸುತ್ತೆ. ಇನ್ನೊಂದು ಕಡೆ ನೋಡಿದ್ರೆ ಅಮ್ಮ ಹೀರೋಯಿನ್ ಅವಳ ಹೊಸ ಲವರ ಚಿಕ್ಕ ಹುಡುಗನ ಜೊತೆ ಸೇರಿ ತುಂಬಾನೇ ಜಾಲಿಯಾಗಿ ಬೀಚು ಅದು ಇದು ಅಂತ ಸುತ್ತಾಡ್ತಿರ್ತಾರೆ. ಲವ್ ಪ್ರೇಮ ಕಥೆ ಅಂತ ಎಂಜಾಯ್ ಮಾಡ್ತಿರ್ತಾರೆ. ಸೊ ಅಮ್ಮನ ಪ್ಲೇಸ್ ಅಲ್ಲಿ ಇದ್ದು ನಮ್ಮ ಟ್ಯೋಟ್ರಾನೇ ನಮ್ಮ ಪುಟ್ಟ ಹುಡುಗಿಯನ್ನ ಚೆನ್ನಾಗಿ ನೋಡ್ಕೊತಿರ್ತಾಳೆ. ಮಲಗೋ ಸಮಯಕ್ಕೆ ಕಥೆನೆಲ್ಲ ಹೇಳಿ ಮಗುನ ಮಲಗಿಸ್ತಿರ್ತಾಳೆ. ಇವಾಗ ನಮ್ಮ ಪುಟ್ಟ ಹುಡುಗಿಗೆ ಅವಳ ಫ್ಯಾಮಿಲಿಯಲ್ಲಿ ಇರ್ತಾ ಇರೋರನ್ನ ಎಲ್ಲರನ್ನು ಬಿಟ್ಟು ಟ್ಯೂಟ್ರಲ್ಲನ್ನೇ ತುಂಬಾ ಇಷ್ಟವಾಗ್ತಿರುತ್ತೆ. ನಂತರ ಆ ಹುಡುಗನಿಗೆ ಇವಾಗ ಟ್ಯೂಟ್ರಾ ಮೇಲೆ ಲವ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಅವಳನ್ನ ಫೋಟೋ ತಗೋಬೇಕು ಅಂತ ಟ್ರೈ ಮಾಡ್ತಿರ್ತಾನೆ. ಆವಾಗ ಹುಡುಗಿ ತಿರುಗಿ ನೋಡ್ಬೇಕಾದ್ರೆ ಅಯ್ಯೋ ತಪ್ಪದ ಆಂಗಲ್ ಅಲ್ಲಿ ಅವಳನ್ನ ಫೋಟೋ ತಗೊಳ್ಳೋದಕ್ಕೆ ನಾವು ಟ್ರೈ ಮಾಡಿದ್ವಿ ಅಂತ ಅವಳು ತಪ್ಪು ತಿಳ್ಕೊಬಿಡ್ತಾಳಲ್ಲ ಅಂತ ಅನ್ಕೊಂಡು ಹುಡುಗ ಅಲ್ಲಿಂದ ಓಡಿ ಹೋಗ್ತಾನೆ. ನಾನೇನು ತಪ್ಪು ತಿಳ್ಕೊಳ್ಳಿಲ್ಲ ಕಣೋ ಬಾರೋ ಅಂತ ಕರೆಯೋಷ್ಟರಲ್ಲಿ ಹುಡುಗ ಸೈಕಲ್ ಅನ್ನು ತಗೊಂಡು ಬಂದ್ಬಿಡ್ತಾನೆ. ಇನ್ನೊಂದು ಕಡೆ ಆ ಹೊಸ ಲವರ್ ಬಾಯ್ ಅವನ ಮನೆಯಲ್ಲೇ ಸ್ಟೇ ಆಗ್ಬಿಟ್ಟಿರ್ತಾಳೆ ಹೀರೋಯಿನ್. ಸರಿ ಬಾಯರ್ಕೆ ಆಗ್ತಿದೆ, ನೀರನ್ನು ಕುಡಿಯೋಣ ಅಂತ ಹೋಗಿ ಪಕ್ಕದಲ್ಲಿ ಇರುವ ಫ್ರಿಜ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಕವರ್ ಆಗಿ ಪಾರ್ಸಲ್ ಮಾಡಿ ಮಾಂಸ ತುಂಡುಗಳು ಇರುತ್ತೆ. ಅದರಲ್ಲಿ ಒಂದು ಬ್ಯಾಗ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಕೆಟ್ಟ ಸ್ಮೆಲ್ ಬರುತ್ತೆ, ಕೆಟ್ಟೋಗ್ಬಿಟ್ಟಿದೆ ಅನ್ಸುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಹುಡುಗ ಎದ್ ಬಿಡ್ತಾನೆ. ಏನನ್ನು ನೀವು ನೋಡ್ತಿದ್ದೀರಾ ಅಂತ ಕೇಳಿದ್ರೆ ಏನಪ್ಪಾ ಇದು ಅಂತ ಕೇಳ್ತಾಳೆ. ಮಾಂಸನೇ, ಏನಾದ್ರೂ ಬ್ಯಾಲೆನ್ಸ್ ಇದ್ರೆ ಅದನ್ನ ಈ ರೀತಿನೇ ನಾವು ಕವರ್ ಮಾಡಿ ಇಟ್ಬಿಡ್ತೀವಿ. ಓ ಹೌದಾ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಕವರ್ ಮಾಡಿ ಫ್ರೀಜರ್ ಒಳಗಡೆ ಇಡಿ, ಆವಾಗ್ಲೇನೆ ಕೆಟ್ಟೋಗಲ್ಲ. ನೀವು ಕೂಲಿಂಗ್ ಏರಿಯಾದೊಳಗಡೆ ಇಲ್ಲಿ ಇಟ್ರೇನೆ ಅದು ಕೆಟ್ಟೋಗ್ಬಿಡುತ್ತೆ ಅಂತ ಹೇಳಿ ಮತ್ತೆ ಅದನ್ನ ಫ್ರಿಜ್ ಒಳಗಡೆ ಬಿಸಾಕ್ಬಿಟ್ಟು ನೀರನ್ನು ಕುಡಿದ್ಬಿಟ್ಟು ಮತ್ತೆ ಬೆಡ್ಗೆ ಹೋಗ್ತಾರೆ. ನಂತರ ಏನಾಗ್ತಿದೆ ಅಂತ ನೋಡಿ ನಮ್ಮ ಟ್ಯೋಟ್ರಾ ಅವಳ ಫ್ರೆಂಡ್ಸ್ ಗ್ಯಾಂಗು ಎಲ್ಲರನ್ನು ಕರ್ಕೊಂಡು ಬಂದು ಸ್ವಿಮ್ಮಿಂಗ್ ಪೂಲ್ ಗೆ ಬಿದ್ದು ಎಂಜಾಯ್ ಮಾಡಿ ಜಾಲಿ ಮಾಡ್ತಿರ್ತಾಳೆ. ಪರ್ಮಿಷನ್ ಕೂಡ ಕೇಳಿರೋದಿಲ್ಲ. ಇದನ್ನೆಲ್ಲ ನೋಡಿ ಅಪ್ಪ ಕೋಪ ಮಾಡ್ಕೋತಾನೆ. ಆದ್ರೆ ಅಷ್ಟರಲ್ಲಿ ಟ್ಯೋಟ್ರಾನೇ ಮೇಲೆ ಬಂದು ನಮ್ಮ ಹೀರೋ ಹತ್ರ ಈ ರೀತಿ ನಮ್ಮ ಫ್ರೆಂಡ್ ಅವರ ಬರ್ಡೇ ಪಾರ್ಟಿಗೆ ನಾವು ಹೋಗ್ತಾ ಇದೀವಿ, ಇಲ್ಲೇನೆ ಪಕ್ಕದಲ್ಲಿ ಹೋಟೆಲ್ಗೆ, ನೀವು ನಮ್ಮ ಜೊತೆ ಬರ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಹೀರೋ ಇಲ್ಲಮ್ಮ ನಾನು ಇಲ್ಲೇನೆ ಇರ್ತೀನಿ, ನೀವು ಹೋಗಿದ್ದು ಬನ್ನಿ ಅಂತ ಹೇಳ್ತಾನೆ. ನಂತರ ಆ ಕಡೆ ನೋಡಿ ಆ ಮಗು ಒಬ್ಬೊಂಟಿಯಾಗಿ ಆಟ ಆಡ್ತಿರುತ್ತೆ, ಕೈಯಲ್ಲಿ ಲೈಟರ್ ಅನ್ನು ಇಟ್ಟು ಆಟ ಆಡ್ತಿರುತ್ತೆ. ಟ್ಯೋಟ್ರಾ ಅವತ್ತು ಮಾಡಿದ ಹಾಗೇನೆ ಒಂದೇ ಬೆರಳನ್ನು ಯೂಸ್ ಮಾಡಿನೇ ಬೆಂಕಿಯನ್ನು ಕಚ್ಚಿಸ್ತಿರ್ತಾಳೆ ಆ ಲೈಟರ್ ಅಲ್ಲಿ. ಸೊ ಅದನ್ನ ಮಾಡಿ ತುಂಬಾನೇ ಖುಷಿಯಾಗಿದ್ದ ಹುಡುಗಿ ತಕ್ಷಣವೇ ಅದನ್ನ ಅವರ ಅಪ್ಪನ ಮುಂದೆ ಮಾಡಿ ತೋರಿಸಬೇಕು ಅಂತ ಅವರನ್ನ ಕರೆದು ಅವರ ಮುಂದೆ ನಿಂತು ಟ್ಯೋಟ್ರಾ ಒಂದೇ ಬೆರಳಲ್ಲಿ ಲೈಟರ್ ಅನ್ನು ಕಚ್ಚೋ ರೀತಿ ಇವಳವೇ ಒಂದೇ ಬೆರಳಲ್ಲಿ ಆ ಲೈಟರ್ ಅನ್ನು ಕಚ್ಚಿ ತೋರಿಸಬೇಕಾದ್ರೆ ಇದನ್ನು ನೋಡಿದ ತಕ್ಷಣ ತಂದೆ ಮಗು ಹತ್ರ ಇಂದ ಆ ಲೈಟರ್ ಅನ್ನು ಕಿತ್ಕೊತಾನೆ. ಇದೆಲ್ಲ ಅಪಾಯ, ಇದು ನಿನ್ನ ಹತ್ರ ಇರೋದು ಬೇಡ ಅಂತ ಹೇಳಿ ಅಷ್ಟೇ ಮಗಳು ಅಪ್ಪನ ಹತ್ರ ಇಂದ ಟೋಟಲ್ ಆಗಿ ದೂರ ಆಗ್ಬಿಡ್ತಾಳೆ. ಇನ್ನೊಂದು ಕಡೆ ಆ ಮಗುವಿನ ಅಮ್ಮ ಅವಳ ಹೊಸ ಲವರ್ ಜೊತೆ ಸೇರಿ ಎಷ್ಟು ಲೂಟಿ ಮಾಡ್ತಿದ್ದಾಳೆ ನೋಡಿ, ಜಾಲಿಯಾಗಿ ಇರ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ. ಒಂದು ಬರ್ತ್ಡೇ ಪಾರ್ಟಿಗಾಗಿ ಟ್ಯೋಟ್ರಾ ಅಪ್ಪನನ್ನ ಕರೆದಾಗ ಅವನು ಬರಲ್ಲ ಅಂತ ಹೇಳ್ಬಿಟ್ಟ. ಆದ್ರೆ ಇವಾಗ ಅದೇ ಬರ್ತ್ಡೇ ಪಾರ್ಟಿಗೆನೆ ಅಮ್ಮ ಅವಳನ್ನ ಕರ್ಕೊಂಡು ಅವಳ ಹೊಸ ಲವರು ಅವಳಿಗೆ ಬಂದಿರ್ತಾನೆ. ಒಳಗಡೆ ಎಲ್ಲರೂ ವಿಚಿತ್ರವಾಗಿ ಮಾತಾಡ್ಕೊಂಡು ಹಾಗೆ ತಿನ್ಕೊಂಡು ಪಾರ್ಟಿಯನ್ನು ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಆವಾಗ ಹೊಸದಾಗಿ ಇನ್ನೊಬ್ಬ ಹುಡುಗ ಬಂದು ಅಮ್ಮವರ ಜೊತೆ ಮಾತಾಡಿ ಪರಿಚಯವಾಗ್ತಿರ್ತಾನೆ. ಆ ರೀತಿ ಮಾತಾಡ್ತಿರ್ಬೇಕಾದ್ರೆ ಟ್ಯೋಟ್ರಾ ಬಗ್ಗೆ ಎಲ್ಲ ಮಾತಾಡ್ತಿರ್ತಾನೆ. ಟ್ಯೋಟ್ರಾಳ ಬಗ್ಗೆ ನಿನಗೆ ಹೇಗೆ ಗೊತ್ತು ಅಂತ ಅಮ್ಮ ಅವರು ಅವನನ್ನ ಕೇಳಿದ್ರೆ, ಟ್ಯೋಟ್ರಾ ನಿಮ್ಮನ್ನ ಕರ್ಕೊಂಡ್ ಬಂದ ಅಲ್ವಾ ಹುಡುಗ, ಅವನು ಇಲ್ಲಿರ್ತಿದಾರಲ್ಲ ಈ ಹುಡುಗಿಯರು, ಇವರೆಲ್ಲರೂ ಒಂದೇ ಹೋಟೆಲ್ ಅಲ್ಲಿ ಒಟ್ಟಿಗೆನೆ ಕೆಲಸ ಮಾಡ್ತಿರೋದು, ನಿಮಗೆ ಅದು ಗೊತ್ತಿಲ್ವಾ ಅಂತ ಲೈಟ್ ಆಗಿ ಒಂದು ವಿಷಯದ ಬಗ್ಗೆ ಹೇಳಿ ಹೋಗ್ತಾನೆ ಹುಡುಗ. ಯಾವ ಹೋಟೆಲ್ ಅಲ್ಲಿ ತಾನು ತನ್ನ ಫ್ಯಾಮಿಲಿ ಜೊತೆ ಊಟ ಮಾಡೋದಕ್ಕೆ ಹೋದ್ಲೋ ಅದೇ ಹೋಟೆಲ್ ಅಲ್ಲೇ ಇವರು 5 ಜನರುವೆ ಅವತ್ತಿನ ದಿನ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ದಾರೆ ಅನ್ನೋ ವಿಷಯವನ್ನ ತಿಳ್ಕೊಬಿಟ್ಲು ನಮ್ಮ ಹೀರೋಯಿನ್. ಆದ್ರಿಂದ ಲೈಟ್ ಆಗಿ ಅವಳಿಗೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ಆಗಿರ್ಬೇಕಾದ್ರೆ ಎಲ್ಲರೂ ಸಡನ್ ಆಗಿ ಒಂದು ಸೆಕೆಂಡ್ ಅವಳನ್ನ ವಿಚಿತ್ರವಾಗಿ ನೋಡೋ ರೀತಿ ಅವಳಿಗೆ ಫೀಲ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ನೋಡ್ಬೇಕಾದ್ರೆ ಇವೆಲ್ಲ ಕನ್ಸಾಗಿರ್ಬೇಕು ಅಂತ ಅವಳಿಗೆ ಅವಳೇ ಅನ್ಕೋತಾಳೆ. ಸೊ ಇಷ್ಟು ದಿನಗಳಾಗಿ ಫ್ಯಾಮಿಲಿಯನ್ನ ಕಾಂಟ್ಯಾಕ್ಟ್ ಮಾಡದೇ ಇದ್ದಿದ್ದ ಈ ಅಮ್ಮ ಈ ಹೀರೋಯಿನ್ ಇವಾಗ್ಲೇನೆ ಫ್ಯಾಮಿಲಿಗೆ ಕಾಲ್ ಅನ್ನ ಮಾಡಿ ಮಾತಾಡೋಣ ಅಂತ ಟ್ರೈ ಮಾಡ್ತಾಳೆ. ಆದ್ರೆ ಆ ಕಡೆ ಯಾರುವೆ ಕಾಲ್ ಅನ್ನ ಪಿಕ್ ಮಾಡ್ತಿಲ್ಲ. ಕಾಲ್ ಅನ್ನ ಪಿಕ್ ಮಾಡಿ ನಾನು ಮನೆಗೆ ರಿಟರ್ನ್ ಬರ್ತೀನಿ ಅನ್ನೋ ರೀತಿ ವಾಯ್ಸ್ ಮೆಸೇಜ್ ಅನ್ನ ಕಳಿಸ್ತಾಳೆ. ಅಷ್ಟರಲ್ಲಿ ಹೊಸ ಲವರು ಅವಳ ಪಕ್ಕಕ್ಕೆ ಬರ್ತಾನೆ. ಆವಾಗ ಇವಳು ಅವನ ಜೊತೆ ಹಳೆ ರೀತಿನೇ ಬಿಹೇವ್ ಮಾಡ್ದೆ ಲೈಟ್ ಆಗಿ ಅವನಿಂದ ದೂರ ಆಗ್ತಿರ್ತಾಳೆ. ನಂತರ ಬಾತ್ರೂಮ್ ಕಡೆಗೆ ಬಂದು ಡೋರ್ ನ ಕ್ಲೋಸ್ ಮಾಡಿದ ಮೇಲೆ ನಮ್ಮ ಹೀರೋನ್ಗೆ ನೆಮ್ಮದಿಯಾಗಿನೇ ಫೀಲ್ ಆಗುತ್ತೆ. ಸರಿ ಮುಖ ತೊಳೆಯೋಣ ಅಂತ ಅನ್ಕೊಂಡ್ರೆ ನೀರು ಬರುವ ನಲ್ಲಿಯಲ್ಲಿ ಬರೀ ರಕ್ತವೇ ಬರ್ತಿರುತ್ತೆ, ಮುಖಕ್ಕೆ ಬೀಳುತ್ತೆ. ತಕ್ಷಣವೇ ಅದನ್ನೆಲ್ಲ ವಾಶ್ ಮಾಡ್ಕೊಂಡು ಅಲ್ಲಿಂದ ಎದು ಬಿದ್ದು ಎಸ್ಕೇಪ್ ಆಗಿ ಓಡಿ ಹೋಗ್ಬಿಡೋಣ ಅಂತ ಅನ್ಕೋತಾಳೆ. ಆದ್ರೆ ಗೊತ್ತಿಲ್ಲದೆ ಇನ್ನೊಂದು ರೂಮ್ ಅನ್ನು ಓಪನ್ ಮಾಡ್ಬಿಡ್ತಾಳೆ ಎಕ್ಸಿಟ್ ಅಂತ ಅನ್ಕೊಂಡು. ನೋಡಿದ್ರೆ ಆ ರೂಮ್ ಒಳಗಡೆ ಒಬ್ಬನನ್ನು ಕೊಂದು ಅವನ ತೊಳೆ ಮಾಂಸವನ್ನ ತಿಂತಿರ್ತಾಳೆ ಒಬ್ಬಳು. ಇವನ್ನೆಲ್ಲ ನೋಡ್ಬಿಟ್ಟು ಅಯ್ಯೋ ಅಂತ
ಗಾಬರಿಯಾಗಿ ಓಡಿ ಹೋಗೋಣ ಅಂತ ಅನ್ಕೊಂಡ್ರೆ ಎಕ್ಸಿಟ್ ಅಲ್ಲೇ ನಿಂತಿರುವ ನಮ್ಮ ಟ್ಯೂಟ್ರಾ ಇವಳನ್ನ ಹೊರಗಡೆ ಹೋಗೋದಕ್ಕೆ ಬಿಡ್ತಿಲ್ಲ. ಬಿಡಿ ನನ್ನ ಹೊರಗಡೆ ಅಂತ ಕಿರ್ಚ್ಕೊಂಡ್ರುವೆ ಹಿಡಿದು ಒಳಗಡೆ ತಳ್ಳಿ ಬಿಡ್ತಾಳೆ. ಇವಾಗ್ಲೇನೆ ಟ್ಯೂಟ್ರಾ ಅವಳ ರಿಯಲ್ ಫೇಸ್ ಗೊತ್ತಾಗ್ಲಿಕ್ಕೆ ಬರುತ್ತೆ. ನಾವಿಬ್ಬರು ಫ್ರೆಂಡ್ಸು ಅಂತ ನಾನು ಅನ್ಕೊಂಡಿದ್ನಲ್ಲ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಚೀಚಿ ಯಾವತ್ತುವೆ ನನ್ನಂತವ್ರು ನಿನ್ನಂತ ದೊಡ್ಡ ಸಾವುಕಾರರ ಜೊತೆ ಫ್ರೆಂಡ್ ಆಗೋದಕ್ಕೇನೆ ಆಗೋದಿಲ್ಲ ಅನ್ನೋ ರೀತಿ ಟ್ಯೂಟ್ರಾ ಹೇಳ್ತಾಳೆ. ನಮ್ಮನ್ನೆಲ್ಲ ನೋಡಿದ್ರೆ ನಿಮಗೆ ಜಿರ್ಲೆ ರೀತಿ ಕಾಣ್ತಿದ್ಯಾ? ಈ ಭೂಮಿಯಲ್ಲಿ ನಾವೇ ಇರ್ತಿದೀವಿ, ನಾವೇ ಅಲ್ಲಿ ಇಲ್ಲಿ ಅಂತ ಎಲ್ಲ ಕೆಲಸವನ್ನು ಮಾಡ್ತಿದೀವಿ. ಆದ್ರೆ ನಮ್ಮ ಬಗ್ಗೆ ಎಲ್ಲ ನೀವು ಕೇರೆ ಮಾಡಲ್ಲ ಅಲ್ಲ, ನಮಗೆಲ್ಲ ಒಂದು ಚೂರು ಮರ್ಯಾದೆನೆ ಕೊಡಲ್ಲ ಅಲ್ಲ, ರೆಸ್ಪೆಕ್ಟ್ ಇರಲ್ಲ ಅಲ್ಲ. ನಮ್ಮನ್ನ ತುಂಬಾನೇ ನೀನು ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟೆ. ನೀನು ಎಷ್ಟು ದೊಡ್ಡ ಸಾವುಕಾರಿಯಾಗಿ ಬೇಕಾದ್ರೂ ಇರಬಹುದು, ನಿನ್ನ ಬಂಗ್ಲಾದ ಗೇಟು ನನ್ನ ಹೈಟಿಗಿಂತ 3-4ರಷ್ಟು ಜಾಸ್ತಿನೇ ಎತ್ತರವಾಗಿರ್ಬಹುದು. ಆದ್ರೂ ನಿನ್ನ ಲೈಫ್ ಅನ್ನು ನಮ್ಮ ಲೈಫ್ ಅನ್ನು ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ಬಿಡೋದಕ್ಕೆ ಆಗೋದಿಲ್ಲ. ನಾವೆಲ್ಲರೂ ಕಾಕ್ರೋಚ್ ಪಾರ್ಟಿ, ಜಿರ್ಲೆ ರೀತಿ. ಎಷ್ಟು ದೊಡ್ಡ ಬಂಗ್ಲಾವಾಗಿದ್ರು ಅದ್ರ ಒಳಗಡೆ ನಮ್ಮ ಕೈಯಲ್ಲಿ ಬರೋದಕ್ಕೆ ಆಗುತ್ತೆ, ನಿಮ್ಮನ್ನ ಡಿಸ್ಟರ್ಬ್ ಮಾಡೋದಕ್ಕಾಗುತ್ತೆ. ನೀವು ಎಲ್ಲರಿಗೂ ಎಂತಹ ಲೈಫ್ ಅನ್ನ ಬದುಕಿದ್ರು ನೀವು ಸೇಫ್ ಆಗಿ ಇರ್ತಿದ್ದೀರಾ ಅಂತ ಮಾತ್ರ ನೀವು ಅನ್ಕೋಬೇಡಿ. ಜಾಗೃತಿಯಾಗಿಲ್ಲ, ಯಾಕೆಂದ್ರೆ ಈ ಭೂಮಿಯಲ್ಲಿ ನಿಮ್ಮ ಎಣಿಕೆ ಬರೀ 1% ಅಷ್ಟೇನೆ. 1000ದಲ್ಲಿ ಒಬ್ಬರು ಮಾತ್ರವೇ ನಿಮ್ ರೀತಿ ಸಾವುಕಾರರಾಗಿ ಕೋಟೀಶ್ವರರಾಗಿ ರಿಚ್ ಆಗಿರ್ತಾರೆ. ಆದ್ರೆ ನಮ್ಮಂತವರ ಎಣಿಕೆ ತುಂಬಾನೇ ಜಾಸ್ತಿ ಅಂತ ಹೇಳಿ ಮಾತಾಡ್ತಿರ್ತಾಳೆ. ಆವಾಗ ಹೀರೋಯಿನ್ ಹಾಗೆ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಪಾರ್ಟಿಗೆ ಬಂದಿರೋರು ಎಲ್ಲರೂ ಇವಳನ್ನ ಒಂದ್ ರೀತಿ ಗುರಾಯಿಸಿ ನೋಡ್ತಿರ್ತಾರೆ. ಇವಳ ಹೊಸ ಲವರ್ ಇದಾನಲ್ಲ ಅವನುವೇ ಇವಳ ಹತ್ರ ಬಂದ್ಬಿಟ್ಟ. ನೈಸ್ ಆಗಿ ಬಂದು ಇವಳಿಗೆ ಕಿಸ್ ಮಾಡ್ತಾನೆ ಅಂತ ನೋಡಿದ್ರೆ ಅವಳನ್ನ ಟೈಟ್ ಆಗಿ ಹಿಡಿದು ಅವಳ ಕತ್ತಿಗೆ ಒಂದು ಕಚ್ಚು. ಆಮೇಲೆ ಎಲ್ಲರೂ ಅವಳನ್ನ ಕಚ್ಚೋದಕ್ಕೆ ಶುರು ಮಾಡ್ತಾರೆ. ಮೇ ಬಿ ಇವಳು ಇವಾಗ ಕಣ್ಸ್ಕೊಂತಿದ್ದಾಳೋ, ಮೇ ಬಿ ಕನ್ಸಾಗೆ ಇರ್ಬೇಕು ಅಂತ ನಮಗೇನೆ ಅನಿಸ್ತಿರುತ್ತೆ. ಕಟ್ ಮಾಡಿದ್ರೆ ಇಲ್ಲಿ ಮನೇಲಿ ಏನು ಸದಾಗ್ತಿದ್ಯಲ್ಲ ಅಂತ ಅಪ್ಪ ಎದ್ದೇಳ್ತಾರೆ. ಪಕ್ಕದಲ್ಲೇ ಫ್ರೆಂಡ್ ಅವರ ಹೆಂಡತಿ ಮಲಗಿರ್ತಾರೆ. ಪಾರ್ಟಿಯಲ್ಲಿ ಇರ್ತಿದ್ದ ಗ್ಯಾಂಗ್ ಎಲ್ಲ ಇವಾಗ ಇಲ್ಲಿಗೆ ಬಂದು ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ದು ಜಾಲಿಗೆ ಎಂಜಾಯ್ ಮಾಡ್ತಿರ್ತಾರೆ. ತುಂಬಾ ಜನರು ಬಂದಿದ್ದಾರೆ, ಬಿದ್ದು ಸ್ನಾನ ಮಾಡ್ತಿರ್ತಾರೆ. ಇದ್ರಲ್ಲಿ ಟೆನ್ಷನ್ ಆಗಿದೆ ಅಪ್ಪ ಬೇಗ ಬೇಗ ಹೊರಗಡೆ ಹೋಗ್ತಾರೆ. ಅಲ್ಲಿಗೆ ಬಂದು ಟ್ಯೂಟ್ರಾ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ಇಲ್ಲ ತುಂಬಾ ಜನರು ಬಂದಿಲ್ಲ, ಇವರ ಗ್ಯಾಂಗ್ ಅವರು 5 ಜನರು ಮಾತ್ರವೇ ಬಂದಿದ್ದಾರೆ. ಇಲ್ಲಿ ಏನ್ ಮಾಡ್ತಿದ್ದೀರಾ ಅಂತ ಬಂದು ವಿಚಾರಿಸಿದ್ರೆ ಸುಮ್ನೆ ಹಾಗೆ ಸ್ವಿಮ್ ಮಾಡ್ತಿದೀವಿ ಅಷ್ಟೇನೆ ಅಂತ ಅಸಾಲ್ಟ್ ಆಗಿ ಹೆದರ್ಕೊಳ್ದೆ ಮಾತಾಡ್ತಿರ್ತಾಳೆ. ಸರಿ ಓಕೆ, ನೆಕ್ಸ್ಟ್ ಟೈಮ್ ನೀನು ನಿನ್ನ ಫ್ರೆಂಡ್ಸ್ ಅನ್ನ ಕರ್ಕೊಂಡ್ ಬರ್ತೀಯ ಅಂದ್ರೆ ಅದನ್ನ ನನಗೆ ಮುಂಚಿತವಾಗಿ ಇನ್ಫಾರ್ಮ್ ಮಾಡು ಅಂತ ಕೋಪದಿಂದ ಹೇಳ್ತಾರೆ. ಸರಿ ಆಯ್ತು ಹೇಳ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋನು ಸರಿ ಆಯ್ತು, ಇವಾಗ ಎಲ್ಲರೂ ಚೆನ್ನಾಗಿ ಸ್ನಾನ ಮಾಡಿ ಎಂಜಾಯ್ ಮಾಡ್ಬಿಟ್ಟು ನಾಳೆ ಬೆಳಗ್ಗೆ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಏರಿಯಾವನ್ನ ನನಗೆ ಕ್ಲೀನ್ ಆಗಿ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ಅದಕ್ಕೂ ಹುಡುಗಿ ಸರಿ ಅಂತ ಹೇಳ್ತಾಳೆ. ಆಮೇಲೆ ಫ್ರೆಂಡ್ಸ್ ಆಗಿ ಎಲ್ಲರೂ ಕೂಡಿ ಮಾತಾಡ್ತಾರೆ. ಈ ಕಡೆ ಅಪ್ಪ ಮನೆ ಒಳಗಡೆ ಬರೋಷ್ಟರಲ್ಲಿ ಫ್ರೆಂಡ್ ಅವರ ಹೆಂಡತಿ ಎಚ್ಚರಾಗಿ ಎದ್ಬಿಟ್ರು ಅನ್ಸುತ್ತೆ. ಡ್ರೆಸ್ ಅನ್ನು ಹಾಕೊಂಡ್ ಬಂದು ನಿಂತಿರ್ತಾರೆ. ನೀನು ಬೇಕಾಗಿದ್ರೆ ಅವರನ್ನ ಓಡಿಸದೆ ಬಂದಿರಬಹುದು, ನಾನು ಅವ್ರಗಳನ್ನ ಸುಮ್ನೆ ಬಿಡೋದಿಲ್ಲ, ಇವಾಗ ನೋಡು ನಾನು ಹೋಗಿ ಹೇಗೆ ಅವ್ರಗಳನ್ನ ಓಡಿಸ್ತೀನಿ ಅಂತ ಹೇಳಿ ಟ್ಯೂಟ್ರಾ ಗ್ಯಾಂಗ್ ಅನ್ನ ಅಲ್ಲಿಂದ ಓಡಿಸೋದಕ್ಕಾಗಿ ಫ್ರೆಂಡ್ ಅವರ ಹೆಂಡತಿ ಹೋಗ್ತಾಳೆ ಹೊರಗಡೆ. ಆಮೇಲೆ ಅಪ್ಪ ಸರಿ ಇವಾಗ್ಲಾದ್ರೂ ಮಲ್ಗಿ ನಿದ್ದೆ ಮಾಡೋಣ ಅಂತ ರೂಮಿಗೆ ಬರ್ತಿರ್ಬೇಕಾದ್ರೆ ಮೇಲಿಂದ ಏನೋ ಕಿರಿಕ್ ಕಿರಿಕ್ ಅಂತ ಸದ್ದಾಗ್ತಿರುತ್ತೆ. ಅಳಿಲು ಕೊರಿತಿರೋ ರೀತಿ. ಏನಿದು ಸದ್ದು, ಇವತ್ತು ಏನೇ ಆದ್ರೂ ಸರಿ ಅದನ್ನ ನೋಡ್ಬಿಡೋಣ ಅಂತ ಇಷ್ಟು ದಿನಗಳಾಗಿ ಅದೇನೋ ದೊಡ್ಡ ಡಿಸ್ಟರ್ಬೆನ್ಸ್ ಆಗಿದ್ರು ಕೂಡ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದವ್ರು ಇವತ್ತು ಏನ್ ಯಾಕೆ ಮೇಲ್ಗಡೆ ಹತ್ತಿರ್ತಾರೆ. ಆ ರೀತಿ ಹತ್ತುತ್ತಿರ್ಬೇಕಾದ್ರೆ ಹಾಗೆ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಟೊಯೋಟಾ ಅವಳ ಇಡೀ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲಿ ಒಳಗಡೆನೆ ನಿಂತಿರ್ತಾರೆ. ಅದು ಕೈಯಲ್ಲಿ ಕಬ್ಣಗಳ ಜೊತೆ. ಅಪ್ಪನನ್ನ ಹೊಡೆದೇ ಕುಂದ್ಬಿಡ್ಬೇಕು ಅಂತ ಡಿಸೈನ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ರಕ್ತ ಹಾರುತ್ತೆ, ಚಿಮ್ಮುತ್ತೆ. ಆ ಬ್ಲಡ್ ಸ್ಟೈನ್ಸ್ ಅನ್ನು ನೋಡ್ಬೇಕಾದ್ರೆ ಗೊತ್ತಾಗ್ತಿದೆ ಅವರ ಕಥೆಯನ್ನು ಮುಗಿಸ್ಬಿಟ್ಟಿದ್ದಾರೆ ಈ ಗ್ಯಾಂಗ್ ಅಂತ. ಆಮೇಲೆ ಆ ಮಗುವ ಗತಿ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಹೊರಗಡೆ ವಾಕಿಂಗ್ ಹೋಗಿದ್ದ ಅಣ್ಣ ಹುಡುಗ ಮಾತ್ರ ರಿಟರ್ನ್ ಮನೆಗೆ ಬರ್ತಾನೆ. ಬಂಗ್ಲೋ ಒಳಗಡೆ ಹಾಗೆ ನಿಧಾನಕ್ಕೆ ನಡೆದು ಹೋಗ್ತಾನೆ. ಮನೆ ಒಳಗಡೆ ಬಂದು ಸ್ವಿಮ್ಮಿಂಗ್ ಪೂಲ್ ಸೈಡ್ ಗೆ ಹೋಗಿ ನೋಡ್ಬೇಕಾದ್ರೆ ಟೊಯೋಟಾ ಅವಳ ಫ್ರೆಂಡ್ಶಿಪ್ ಗ್ಯಾಂಗು ಅಲ್ಲೇನೆ ಮಲಗಿ ನಿದ್ದೆ ಮಾಡ್ತಿರ್ತಾರೆ. ಟೊಯೋಟಾ ಅವಳ ಕೈಯಲ್ಲೇ ನಮ್ಮ ತಂಗಿ ಹುಡುಗಿ ಮಲಗಿ ನಿದ್ದೆ ಮಾಡ್ತಿರ್ತಾಳೆ. ತಂಗಿಯನ್ನು ಎಪ್ಸೋದಕ್ಕೆ ಟ್ರೈ ಮಾಡ್ತಾನೆ, ತಂಗಿ ಎದ್ದೇಳ್ತಿಲ್ಲ. ಸರಿ ನಿದ್ದೆ ಮಾಡ್ಲಿ ಅಂತ ಬಿಟ್ಬಿಟ್ಟು ಇವನಿಗೆ ತುಂಬಾನೇ ಹೊಟ್ಟೆಶ್ವಾಗ್ತಿರುತ್ತೆ. ಆದ್ರಿಂದ ತಿನ್ನೋದಕ್ಕೆ ಕಿಚನ್ ಕಡೆಗೆ ಹೋಗಿ ನೋಡ್ತಾನೆ. ಅಮ್ಮ ಅವರು ಈ ಜಾಗದಲ್ಲಿ ಇಲ್ಲ, ಅಡುಗೆ ಕೆಲಸದವಳು ಟ್ಯೂಟ್ರಾನು ಮಲ್ಗಿ ನಿದ್ದೆ ಮಾಡ್ತಿದ್ದಾಳೆ. ಸೊ ಇವನಿಗೆ ಬೇಕಾಗಿರೋದನ್ನ ಇವನೇನೆ ಅಡುಗೆ ಮಾಡ್ಕೋಬೇಕು. ನೋಡಿದ್ರೆ ಫ್ರಿಡ್ಜ್ ಅಲ್ಲಿ ಮಾಂಸ ಇರುತ್ತೆ. ಆ ಮಾಂಸವನ್ನ ತಗೊಂಡು ಪಕ್ಕದಲ್ಲಿ ಸ್ವಲ್ಪ ಮಸಾಲವನ್ನ ಹಾಕಿ ಅದನ್ನ ಅವನಲ್ಲಿ ಇಟ್ಟು ವೆಯ್ಟ್ ಮಾಡ್ತಿರ್ತಾನೆ, ಮಾಂಸನ ಚೆನ್ನಾಗಿ ಬೇಯಿಸಿ ತಿನ್ನೋಣ ಅಂತ. ಆ ಗ್ಯಾಪ್ ಅಲ್ಲಿ ಎದ್ದವ್ರು ಎಲ್ಲರೂ ಆ ಬಂಗ್ಲವನ್ನ ಬಿಟ್ಟು ಬೈಕ್ ಅನ್ನ ತಗೊಂಡು ಟ್ಯೂಟ್ರಾ ಗ್ಯಾಂಗ್ ಹೊರಗಡೆ ಹೋಗ್ಬಿಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಅವನು ಟಿಂಗ್ ಅಂತ ಬಡ್ಕೊಳ್ಳುತ್ತೆ. ಅಡುಗೆ ರೆಡಿ ಆಗ್ಬಿಟ್ಟಿದೆ ಅಂತ ಅರ್ಥ. ಸೊ ಹುಡುಗ ಸರಿ ಅಂತ ಹೇಳಿ ಆ ಮಾಂಸವನ್ನ ತಗೊಂಡು ಅದನ್ನ ಕಟ್ ಮಾಡಿ ಹಾಗೆ ಸಾಸ್ ಅನ್ನ ಟಚ್ ಮಾಡಿ ಡಿಪ್ ಮಾಡಿ ತೆಗೆದು ಒಂದೊಂದಾಗಿ ಪೀಸ್ ಅನ್ನ ಕಚ್ಚಿ ತಿಂತಿರ್ತಾನೆ. ಫಸ್ಟ್ ಬಾಯಿ ಚೆನ್ನಾಗಿ ಟೇಸ್ಟಿ ಆಗಿದೆ ಅಂತ ತಿಂತಿರ್ತಾನೆ, ಎರಡನೇ ಬಾಯು ತಿಂತಾನೆ, ನಂತರ ಚೆನ್ನಾಗಿದೆ ಅಂತ ಮತ್ತೆ ಮೂರನೇ ಬಾಯು ತಿಂತಾನೆ. ಆ ರೀತಿ ತಿಂತಾ ಇರ್ಬೇಕಾದ್ರೇನೆ ಬಾಯಿ ಒಳಗಡೆ ಏನೋ ಸಿಗಾಕೊಳ್ಳಂಗೆ ಫೀಲ್ ಆಗ್ತಿರುತ್ತೆ. ಸೊ ಹುಡುಗನು ಏನೋದು ಅಂತ ಗಾಬರಿಯಾಗಿ ಹುಗ್ದು ನೋಡ್ಬೇಕಾದ್ರೆ ಅವನ ಅಮ್ಮನ ರಿಂಗು ಬಾಯಿಯಿಂದ ಬೀಳುತ್ತೆ. ಶಾಕ್ ಆಗ್ಬಿಡ್ತಾನೆ. ಹಾಗೆ ಕಟ್ ಮಾಡಿ ಈ ಕಡೆ ಟ್ಯೂಟ್ರಲ್ ಅನ್ನ ತೋರಿಸ್ತಾರೆ. ಅವಳ ಗ್ಯಾಂಗ್ ಅಲ್ಲಿ ಟೋಟಲ್ ಆಗಿ 5 ಜನರು ತಾನೆ, ಆದ್ರೆ ಇವಾಗ 6ನೇದಾಗಿ ಒಬ್ಬರು ಇರ್ತಿದ್ದಾರೆ. ಅದು ಟ್ಯೂಟ್ರಾ ಅವಳ ಹಿಂದೆನೆ ಕೂತಿರ್ತಾಳೆ. ಬೇರೆ ಯಾರು ನಮ್ಮ ಫ್ಯಾಮಿಲಿಯನ್ನು ಸೇರಿದ ನಮ್ಮ ತಂಗಿ ಹುಡುಗಿನೇ. ಅವಳನ್ನ ಕರ್ಕೊಂಡು ಈ ಗ್ಯಾಂಗು ನೆಕ್ಸ್ಟ್
ಅಥವಾ ಬೇರೆ ಊರನ್ನ ಹುಡುಕಿ ಹೋಗ್ತಿದ್ದಾರೆ, ಬೇರೆ ಫ್ಯಾಮಿಲಿಯನ್ನ ಹುಡುಕಿ ಹೋಗ್ತಿದ್ದಾರೆ. ಹಾಗೆ 5 ಜನರು ಫ್ರೀ ಆಗಿ ಹಾಯಾಗಿ ಹೋಗ್ತಿರ್ತಾರೆ. ನಮ್ಮ ತಂಗಿ ಹುಡುಗಿನ ಕರ್ಕೊಂಡು ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಏನಿದು ಈ ಜಾಗದಲ್ಲಿ ಈ ಮೂವಿಯನ್ನ ಫಿನಿಶ್ ಮಾಡ್ಬಿಟ್ರಲ್ಲ, ಏನು ಅರ್ಥ ಆಗ್ತಿಲ್ವಲ್ಲ ಅಂತ ನೀವು ಅನ್ಕೋತಿದ್ದೀರಾ? ಏನು ತಾನೇ ನಡೀತೋ, ಇವ್ರುಗಳ ಹಣವನ್ನು ಏನು ಕದ್ದಿರೋ ರೀತಿ ಕಾಣ್ತಿಲ್ವಲ್ಲ, ಆದ್ರೆ ಸಾಹುಕಾರರನ್ನ ಇವ್ರುಗಳು ಟಾರ್ಗೆಟ್ ಮಾಡ್ತಿದ್ದಾರೆ, ಏನು ತಾನೇ ನಡೀತಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇವ್ರುಗಳ ಟಾರ್ಗೆಟ್ ಹಣ ಇಲ್ಲ, ಇವ್ರುಗಳ ಟಾರ್ಗೆಟ್ ಸಾಹುಕಾರರೇ, ಅವ್ರಗಳ ಜೀವಾನೇ, ಅವ್ರಗಳ ಬಾಡಿನೇ. ರಿಚ್ ಪೀಪಲ್ಸ್ ಹತ್ರ ಇರ್ತಾ ಇರುವ ಹಣಕ್ಕಾಗಿ ಇವ್ರುಗಳು ಈ ಕೆಲಸವನ್ನ ಮಾಡ್ತಿಲ್ಲ, ಸಾಹುಕಾರರ ಮಾಂಸಕ್ಕಾಗಿನೇ ಇವ್ರುಗಳು ಇದನ್ನ ಮಾಡ್ತಿರೋದು. ನಾವು ಹೇಗೆ ಕುರಿ ಈ ರೀತಿ ಇರ್ಬೇಕು, ಪರ್ಫೆಕ್ಟ್ ಆಗಿ ಇರ್ಬೇಕು, ಪೀಸು ಈ ರೀತಿ ಇರ್ಬೇಕು, ಪೀಸು ಈ ರೀತಿ ಇರ್ಬೇಕು, ಮಟನ್ ಪೀಸ್ ಆಗೇ ಬೇಕು ಅಂತ, ಅದೇ ತರನೇ ಇವ್ರುಗಳಿಗುವೆ ದೊಡ್ಡ ಸಾಹುಕಾರರ ಮಾಂಸ ಬೇಕು. ಅದನ್ನೇ ಇವ್ರುಗಳು ತುಂಬಾನೇ ಇಷ್ಟಪಟ್ಟು ತಿಂತಿದ್ದಾರೆ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಕೂಡ ಇವ್ರುಗಳು ಯಾವುದೋ ಒಂದು ದೊಡ್ಡ ಸಾಹುಕಾರರ ಮನೆಯಲ್ಲಿ ಎದ್ದೇಳ್ತಾರೆ. ಆ ಹುಡುಗ ಕೂಡ ಒಂದು ಕಾಸ್ಟ್ಲಿ ಆದ ವೈನ್ ಒಳಗಡೆ ಚುಚ್ಚು ಮಾಡಿ ಇಡ್ತಾನಲ್ಲ, ಆ ಸಾಹುಕಾರ ಫ್ಯಾಮಿಲಿಯನ್ನ ಕಂಪ್ಲೀಟ್ ಆಗಿ ಫಿನಿಶ್ ಮಾಡ್ಬಿಟ್ಟು ನಂತರ ಯಾರು ಅಂತ ಇವ್ರುಗಳು ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಆ ಹೋಟೆಲ್ ಅಲ್ಲಿ ಇವ್ರುಗಳು ಕೆಲಸ ಮಾಡ್ತಿರುವ ಸಮಯದಲ್ಲಿ ಬಾತ್ರೂಮ್ ಅಲ್ಲಿ ಥಿಯೇಟರ್ ಕೆಲಸ ಮಾಡ್ತಿರ್ಬೇಕಾದ್ರೆ ಅವಳ ಮುಖವನ್ನ ಕೂಡ ಸರಿಯಾಗಿ ಹೀರೋಯಿನ್ ನೋಡಿರೋದಿಲ್ಲ. ಅಟ್ಲೀಸ್ಟ್ ಸುಮ್ನೆ ಆದ್ರೂ ಒಂದು ಸ್ಮೈಲ್ ಅನ್ನ ಕೊಟ್ಟು ಬರ್ತೀವಲ್ವಾ, ಅದನ್ನ ಕೂಡ ಅವಳು ಮಾಡಿಲ್ಲ. ಅವಳ ಹತ್ರ ಕೇಳ್ದೇನೆ ಅವಳು ಹೊಸದಾಗಿ ತಂದಿರುವ ಬಟ್ಟೆಗಳನ್ನ ಟ್ರೇಯಿಂದ ತಗೊಂಡು ಕೈಯನ್ನ ಒರೆಸಿ ಹಾಗೆ ಕಸದಲ್ಲಿ ಹಾಕೋ ರೀತಿ ಟ್ರೇಡರ್ ಅವಳ ಟ್ರೇಗೆ ಹಾಕ್ಬಿಟ್ಟು ತಿರುಗಿ ಕೂಡ ನೋಡದೆ ಹೋಗ್ಬಿಟ್ಟಿದ್ಲು. ಅದ್ರಲ್ಲಿ ಟೆನ್ಷನ್ ಆಗ್ಬಿಟ್ಲು ಥಿಯೇಟರ್. ಸೊ ತಿಂದ್ರೆ ಇಷ್ಟು ಕೊಬ್ಬಿರುವ ಇಂತಹ ಸಾಹುಕಾರರ ಮಾಂಸವನ್ನೇ ತಿನ್ಬೇಕು ಅಂತ ಆಗ್ಲೇನೆ ಡಿಸೈಡ್ ಮಾಡ್ಕೊಬಿಟ್ಲು. ಆ ರೀತಿ ಡಿಸೈಡ್ ಮಾಡಿದ ನಂತರವೇ ಫ್ಯಾಮಿಲಿ ಬಿಲ್ ಅನ್ನ ಕೊಟ್ಬಿಟ್ಟು ಹೊರಡುವ ಸಮಯದಲ್ಲಿ ಅವ್ರಗಳಿಗೆ ಹೋಟೆಲ್ ಇಂದ ನಾವು ಫ್ರೀ ಆಗಿ ಡ್ರಿಂಕ್ಸ್ ಅನ್ನ ಕೊಡ್ತೀವಿ ಅಂತ ಹೇಳಿ ಡ್ರಿಂಕ್ಸ್ ಅನ್ನ ಸುರ್ಕೊಟ್ಟಿರ್ತಾರೆ. ಇವಾಗ ಅವ್ರಗಳಿಗೆ ಡ್ರಿಂಕ್ಸ್ ಅನ್ನ ಕೊಟ್ಟು ಕುಡ್ಸಾಯ್ತು. ನಂತರ ಆಕ್ಸಿಡೆಂಟ್ ಏನಾದ್ರೂ ಆದ್ರೆ ಇವ್ರಗಳ ಮೇಲೇನೆ ಎಲ್ಲವೂ ಬೀಳೋದು. ಸೊ ಅದನ್ನ ಪ್ಲಾನ್ ಮಾಡಿ ಅದನ್ನ ಅರ್ಥ ಮಾಡ್ಕೊಂಡು ಎಲ್ಲವನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಈ ಟೊಯೋಟಾ ಗ್ಯಾಂಗ್. ಸೊ ಹೀರೋ ಮತ್ತೆ ಹೀರೋಗೆ ಡ್ರಿಂಕ್ಸ್ ಅನ್ನ ಮಾಡಿಸಿದ್ರಿಂದ, ನಮ್ಮ ಟೊಯೋಟಾ ಕೈಯನ್ನ ಕುಯ್ಕೊಂಡಿದ್ರಿಂದ ಗಾಡಿ ಮುಂದೆ ಹೋಗಿ ಆಕ್ಸಿಡೆಂಟ್ ಆಗಿರೋ ರೀತಿ ಬಿದ್ಕೋಬೇಕಾದ್ರೆ ಖಂಡಿತ ಇವ್ರುಗಳು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಲ್ಲ, ಮನೆಗೇನೆ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿದ್ದೇನೆ ಆ ರೀತಿ ಮಾಡಿರ್ತಾಳೆ. ಯಾಕೆಂದ್ರೆ ಅವ್ರುಗಳು ಕುಡ್ದಿದ್ದಾರೆ. ಎಕ್ಸ್ಪೆಕ್ಟ್ ಮಾಡಿದ ರೀತಿನೇ ಅವರ ಮನೆಗೆ ಕರ್ಕೊಂಡು ಹೋಗ್ಬಿಟ್ರು. ನಂತರ ಅವ್ರಗಳಿಗೆ ಡೌಟ್ ಬರ್ದೇ ಇರೋ ರೀತಿ ನನಗೆ ಹಣ ಏನು ಬೇಕಾಗಿಲ್ಲ, ಒಂದು ಕೆಲಸ ಕೊಟ್ರೆ ಸಾಕು, ಕಾಲೇಜ್ ಫೀಸ್ ಗೆ ಆಗುತ್ತೆ ಅಂತ ಕೇಳ್ಕೊಂಡಿರ್ತಾಳೆ. ಆದ್ರಿಂದ ಹೀರೋಯಿನ್ ಕೂಡ ಸರಿ ಕೆಲಸ ತಾನೇ, ನಮಗೆ ಕೆಲಸ ಮಿಕ್ತು, ಅದ್ರಲ್ಲೂ ಗೂಡ್ಸೋ ಕೆಲಸ, ಒರ್ಸೋ ಕೆಲಸ, ಈವನ್ ಅಡ್ಗೆ ಕೆಲಸ ಕೂಡ ಎಲ್ಲ ಕೆಲಸವನ್ನು ಇವಳು ಒಬ್ಳೆ ಮಾಡ್ಕೋತೀನಿ, ಅದೇ ಸ್ಯಾಲರಿಗೇನೆ ಮಾಡ್ಕೊಡ್ತೀನಿ ಅಂತ ಬಂದು ಕೇಳ್ತಿದ್ದಾಳೆ ಅನ್ಬೇಕಾದ್ರೆ ಡಬಲ್ ಓಕೆ ಅಂತ ಅನ್ಕೊಂಡು ಕೆಲಸಕ್ಕೆ ಸೇರಿಸ್ಕೊಬಿಟ್ರು. ಅದೇನೆ ಅವ್ರುಗಳು ಮಾಡಿದ ದೊಡ್ಡ ತಪ್ಪು. ಮನೆ ಒಳಗಡೆ ಬಂದವಳು ಈ ಸಿಂಹ ಹುಳಿ ಎಲ್ಲ ಏನ್ ಮಾಡುತ್ತೆ, ಬೇಟೆ ಆಡೋದಕ್ಕೆ ಹೋಗ್ಬೇಕಾದ್ರೆ ದೊಡ್ಡ ಎಮ್ಮೆ ಗ್ರೂಪ್ ಇಂದ ದೊಡ್ಡ ದೊಡ್ಡ ಎಮ್ಮೆಗಳನ್ನೆಲ್ಲ ಓಡಿಸ್ಬಿಟ್ಟು ಚಿಕ್ಕ ಎಮ್ಮೆಯನ್ನ ಮಾತ್ರ ಹಿಡ್ಕೊಳ್ಳುತ್ತೆ, ಬೇಟೆ ಆಡ್ಬಿಡುತ್ತೆ. ಅದೇನೆ ಇವ್ರುಗಳ ಪ್ಲಾನ್ ಕೂಡ. ಸೊ ಮನೇಲಿರುವ 4 ಜನರನ್ನು 4 ಕಡೆಗೆ ಡಿವೈಡ್ ಮಾಡಿ ಬಿಡ್ಬೇಕು. ಅದೇ ರೀತಿ ಡಿವೈಡ್ ಮಾಡ್ಬಿಟ್ಲು. ಅಪ್ಪನನ್ನ ಒಂದ್ ರೀತಿ ಡಿವೈಡ್ ಮಾಡ್ಬಿಟ್ರು, ಅಮ್ಮನನ್ನ ಒಂದ್ ರೀತಿ ಡಿವೈಡ್ ಮಾಡ್ಬಿಟ್ರು, ಮಗುವನ್ನ ಸೆಪರೇಟ್ ಮಾಡ್ಬಿಟ್ರು, ಅಣ್ಣನನ್ನು ಸೆಪರೇಟ್ ಮಾಡ್ಬಿಟ್ರು. ನಂತರ ಬೇಟೆ ಆಡೋದಕ್ಕೆ ಶುರು ಮಾಡಿದ್ರು. ಫಸ್ಟ್ ಅಮ್ಮನನ್ನ ಬೇಟೆ ಆಡಿದ್ರು, ನಂತರ ಅಪ್ಪನನ್ನ ಬೇಟೆ ಆಡಿದ್ರು. ಇವ್ರುಗಳು ಅನ್ಕೊಂಡ ರೀತಿನೇ ಆ ಸಾಹುಕಾರ ಮಾಂಸವನ್ನು ತಿಂದ್ರು. ಆದ್ರೆ ಇವ್ರುಗಳು ಆ ಹುಡುಗನನ್ನ ಏನನ್ನು ಮಾಡ್ಲಿಲ್ಲ. ಯಾಕೆಂದ್ರೆ ಇವ್ರುಗಳು ಅನ್ಕೊಳ್ಳೋ ರೀತಿ ಆ ಹುಡುಗ ಇಲ್ಲ. ಇವ್ರುಗಳ ಟಾರ್ಗೆಟ್ ಏನು ಅಂದ್ರೆ ತುಂಬಾನೇ ಕೊಬ್ಬಿರುವ ಅಹಂಕಾರ ಇರುವ ದೊಡ್ಡ ಸಾಹುಕಾರರ ಮಾಂಸನೇ ಚೆನ್ನಾಗಿರುತ್ತೆ, ಅದೇನೆ ಅವ್ರುಗಳ ಥಾಟ್. ಆದ್ರೆ ಆ ಹುಡುಗ ಆ ಕೊಬ್ಬನ ಯಾವತ್ತೂ ತೋರಿಸ್ಲೇ ಇಲ್ಲ, ಆ ರೀತಿ ಇಲ್ವೇ ಇಲ್ಲ. ಅವನ ಜೊತೆ ಇರ್ತಿರೋರನ್ನ, ಅವನ ಮನೆ ಕೆಲಸಗಾರರನ್ನ ಕೂಡ ಅವನು ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದ, ರೆಸ್ಪೆಕ್ಟ್ ಕೊಡ್ತಿದ್ದ. ಅದೇನೆ ಇವಾಗ ಫೈನಲ್ ಆಗಿ ಆ ಹುಡುಗನ ಜೀವವನ್ನ ಕಾಪಾಡಿದೆ. ಸರಿ, ತಂಗಿ ಹುಡುಗಿಯನ್ನ ಅವರ ಜೊತೆನೆ ಕರ್ಕೊಂಡು ಹೋಗ್ಬಿಟ್ರಲ್ಲ, ಅದು ಏನಕ್ಕೆ? ಇವ್ರುಗಳ ಗ್ಯಾಂಗ್ ಅನ್ನ ದೊಡ್ಡದ್ ಮಾಡೋದಕ್ಕೇನೆ, ಇವ್ರುಗಳ ಸಂಖ್ಯೆಯನ್ನ ಜಾಸ್ತಿ ಮಾಡೋದಕ್ಕೇನೆ. ನೆಕ್ಸ್ಟ್ ಒಂದು ಇದೇ ರೀತಿನೇ ದೊಡ್ಡ ಸಾಹುಕಾರ ಫ್ಯಾಮಿಲಿಯನ್ನ ಟಾರ್ಗೆಟ್ ಮಾಡಿ ಅವ್ರುಗಳನ್ನ ಅಟ್ಯಾಕ್ ಮಾಡ್ಬೇಕಾದ್ರೆ ಜೊತೆಗೆ ಈ ರೀತಿ ಒಂದು ಮಗು ಇದ್ರೆ ಅದು ಇನ್ನವೇ ಕಂಫರ್ಟಬಲ್ ಆಗಿರುತ್ತೆ. ಈಸಿಯಾಗಿ ಅವ್ರಗಳ ಜೊತೆ ಮಾತಾಡಿ ಪರಿಚಯವಾಗಬಹುದು, ಟಾರ್ಗೆಟ್ ಮಾಡೋಕಾಗುತ್ತೆ, ಅವ್ರಗಳ ಕಥೆಯನ್ನ ಮುಗಿಸೋದಕ್ಕೂ ಆಗುತ್ತೆ. ಅದಕ್ಕಾಗಿನೇ ಆ ಮಗುವನ್ನ ಇವ್ರುಗಳ ಜೊತೆನೆ ಕರ್ಕೊಂಡು ಹೊರಟ್ಬಿಟ್ಟಿದ್ದಾರೆ. ಸರಿ, ಇದ್ರಲ್ಲಿ ಫ್ರೆಂಡ್ ಹೆಂಡತಿ ಅವ್ರಿಗೆ ಏನಾಯ್ತು ಅಂತ ಕೇಳಿದ್ರೆ ಬೇರೆ ಏನನ್ನ ಮಾಡೋಕ್ಕಾಗುತ್ತೆ, ಕೊಲಾಟ್ರಲ್ ಡ್ಯಾಮೇಜ್ ಅಂತ ಕೇಳಿದೀರಾ? ಇವ್ರುಗಳು ಟಾರ್ಗೆಟ್ ಮಾಡಿದ್ದು ಬೇರೆ, ಕೆಲವೊಂದು ಸಮಯದಲ್ಲಿ ಎಕ್ಸ್ಪೆಕ್ಟ್ ಮಾಡದೇ ಇರೋದು ಬಂದು ಕೈಗೆ ಸಿಗಾಕೊಳ್ಳುತ್ತಲ್ವಾ, ಆ ರೀತಿನೇ ಆ ಲೇಡಿ ಬಂದು ಸಿಗಾಕೋಬಿಟ್ಟವ್ರೆ. ಹೇಗೂ ಅವರ ಕಥೆಯನ್ನು ಮುಗಿಸ್ಬಿಟ್ಟಿರ್ತಾರೆ, ತಿಂದು ತೀರ್ಸ್ಬಿಟ್ಟಿರ್ತಾರೆ. ಈ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳ್ದೆ ಅಲ್ವಾ, ಈ ದಿ ರಿಚ್ ಅಂತ ಒಂದು ಗಾದೆ ಇರ್ತಿದ್ಯಾ ಅಂತ. ಅದನ್ನ ತುಂಬಾನೇ ರಾವಾಗಿ ಅರ್ಥ ಮಾಡ್ಕೊಬಿಟ್ಟವ್ರೆ ಅನ್ಸುತ್ತೆ ಈ ಹುಡುಗರು. ಸಾಹುಕಾರರನ್ನೇ ತಿನ್ನೋದೇ ಸರಿ ಅಂತ ಅರ್ಥ ಮಾಡ್ಕೊಬಿಟ್ಟವ್ರೆ ಅನ್ಸುತ್ತೆ. ಅದೇ ತರ ಸ್ಟಾರ್ಟಿಂಗ್ ಅಲ್ಲೇ ಹಣವನ್ನ ತಿನ್ನೋದಕ್ಕೆ ಆಗುತ್ತಾ, ತಗೊಂಡ್ ಹೋಗೋದಕ್ಕೆ ಆಗುತ್ತಾ ಅಂತ ನಾವು ಮಾತಾಡ್ಕೊಂಡ್ವಲ್ವಾ, ಹೋಗ್ಬೇಕಾದ್ರೆ ಏನನ್ನ ನೀನ್ ತಗೊಂಡ್ ಹೋಗ್ಬಿಡ್ತೀಯಾ, ತಿನ್ಕೊಬಿಡ್ತೀಯಾ ಅನ್ನೋ ರೀತಿ ಕ್ವಶನ್ ಮಾಡಿರ್ತೀವಿ, ಯಾರಿಗಾದ್ರೂ ಕೇಳಿರ್ತೀವಿ. ಇಲ್ಲಿ ಜಾಸ್ತಿ ಹಣ ಇರುವ ಸಾಹುಕಾರರನ್ನ ತಿಂತಿದ್ದಾರೆ ಅಷ್ಟೇ ಈ ಗ್ಯಾಂಗು, ಅದೇನೇ ವ್ಯತ್ಯಾಸ. ಮತ್ತೆ ಮಧ್ಯದಲ್ಲಿ ಆಂಬರ್ ಅಂತ ಒಬ್ಬಳು ಹುಡುಗಿ ಬಂದ್ಲು, ಸಡನ್ ಆಗಿ ಬೀಚ್ ಅಲ್ಲಿ ಅವಳ ಥಿಂಗ್ಸ್ ಮಾತ್ರ ಬಿದ್ದಿತ್ತು, ಹುಡುಗಿಯನ್ನ ಕಾಣ್ತಿರ್ಲಿಲ್ವಲ್ಲ, ಅದು ಏನು ಇಲ್ಲ. ಆ ಹುಡುಗಿಯ ಕಥೆಯನ್ನು ಇವ್ರುಗಳು ಮುಗಿಸ್ಬಿಟ್ಟಿದ್ದಾರೆ. ನಮ್ಮ ಹೀರೋಯಿನ್ ಅಮ್ಮನ ಕಥೆಯನ್ನು ಮುಗಿಸಿದ್ರಲ್ವಾ, ಒಬ್ಬ ಲವರ್ ಬಾಯ್ ಅನ್ನ ಬಿಟ್ಟು, ಅದೇ ರೀತಿನೇ ಆ ಹುಡುಗಿ ಲೆಸ್ಬಿಯನ್ ಅನ್ನೋದನ್ನ ತಿಳ್ಕೊಬಿಟ್ಟು ಆ ರೀತಿನೇ ಒಂದು ಕಥೆಯನ್ನು ಡೆವಲಪ್ ಮಾಡಿ ಆ ಹುಡುಗಿಯ ಕಥೆಯನ್ನು ಮುಗಿಸಿದ್ದಾರೆ. ಸೊ ಹೇಗಿತ್ತು ಈ ಮೂವಿ ಅನ್ನೋದನ್ನ ಕಮೆಂಟ್ ಮಾಡಿ. ನಿಮಗೆ ಏನು ಅನಿಸ್ತು, ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.